press the bell icon on the YouTube app and never miss another update. ಹಾಯ್ ಹಲೋ ವಿದ್ಯಾರ್ಥಿಗಳೇ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ನೀವು ಸಾರ್ವಜನಿಕ ಶಿಕ್ಷಣ ಇಲಾಖೆ ದಾವಣಗೆರೆ DDP ಆಫೀಸಿಂದ ಹೋಮ್ ಬೇಸ್ಡ್ ಎಕ್ಸಾಮಿನೇಷನ್, ಪ್ರಿಪರೇಟರಿ ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡಿದ್ರು. ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಸೈನ್ಸ್ ಪೇಪರನ್ನು ನೀವೆಲ್ಲರೂ ಕೂಡ ಬರೆದಿದ್ದೀರಿ. ಆ ಸೈನ್ಸ್ ಪೇಪರಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ಒಂದು ಕ್ವಶನ್ ಪೇಪರನ್ನು ಡಿಸ್ಕಷನ್ ಮಾಡೋಣ. ನೀವೆಲ್ಲರೂ ಪೇಪರ್ ನೋಡಿದ್ದೀರಿ ಅಂತ ತಿಳ್ಕೊಳ್ತಾ ಇದ್ದೀನಿ. ಇದೇ ಟೈಪಲ್ಲಿ ನಿಮಗೆ ಎಕ್ಸಾಮಿನೇಷನ್ಗೆ ಬರುತ್ತೆ. ಎಲ್ಲರೂ ಕ್ವಶನ್ ಪೇಪರನ್ನು ನೋಡಿ ಅರ್ಥ ಮಾಡಿಕೊಂಡು ಆನ್ಸರನ್ನು ಬರೆದಿದ್ದೀರಿ ಅಂತ ಭಾವಿಸ್ತಾ ಇದ್ದೇನೆ. ಈಗ ಆ ಕ್ವಶನ್ಸ್ಗಳಿಗೆ ಯಾವ್ಯಾವ ರೀತಿಯಾಗಿ ಆನ್ಸರ್ಸ್ ಬರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಷನ್ ಮಾಡೋಣ ಅಂತ. ಮೊದಲಿಗೆ ಫಿಸಿಕ್ಸ್ ಪಾರ್ಟಲ್ಲಿ ಇವಾಗ ಡಿಸ್ಕಷನ್ ಮಾಡೋಣ. ಮೊದಲನೇದಾಗಿ ಪಾರ್ಟ್ ಎ ಫಿಸಿಕ್ಸ್, ರೈಟ್ ದ ಕರೆಕ್ಟ್ ಆನ್ಸರ್ ಇನ್ ದ ಗಿವನ್ ಆಲ್ಟರ್ನೇಟಿವ್ಸ್ ಅಂತ ಹೇಳಿದೆ, ಹೌದಲ್ವಾ? ಅದರಲ್ಲಿ ಫಸ್ಟ್ ಒನ್, ದ ಡಿವೈಸ್ ಯೂಸ್ ಟು ಒಬ್ಟೈನ್ ಎ ಫಿಕ್ಸ್ಡ್ ರೆಸಿಸ್ಟೆನ್ಸ್ ಇನ್ ಎ ಸರ್ಕ್ಯೂಟ್ ಈಸ್ ಅಂತ ಹೇಳಿದೆ, ಸರಿನಾ? ಇಲ್ಲಿ ಆಪ್ಷನ್ಸ್ ಗ್ಯಾಲ್ನೋಮೀಟರ್, ಅಮೀಟರ್, ಟೋಸ್ಟರ್ ಮತ್ತೆ ರಿಯೋಸ್ಟಾಟ್ ಅಂತ ಹೇಳಿದೆ. ಇನ್ನು ಕನ್ನಡ ಮೀಡಿಯಂನವರಿಗೆ ಸಂಬಂಧಪಟ್ಟಂಗೆ ನಾವು ಹೇಳೋದಾದ್ರೆ, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ವಿದ್ಯುತ್ ಮಂಡಲದಲ್ಲಿ ನಿಗದಿತ ರೋಧವನ್ನು ಪಡೆಯಲು ಬಳಸುವ ಸಾಧನ ಯಾವುದು ಅಂತ ಕೇಳ್ತಾ ಇದ್ದಾರೆ, ಸರಿನಾ? ಹಾಗಾದ್ರೆ ವಿದ್ಯುತ್ ಮಂಡಲದಲ್ಲಿ ಯಾವ್ಯಾವ ರೀತಿಯಾಗಿ ನಾವು ರೋಧವನ್ನ ಪಡ್ಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಷನ್ ಮಾಡೋಣ. ಇಲ್ಲಿ ಗ್ಯಾಲ್ನೋಮೀಟರ್ ಅಂತ ಹೇಳಿದೆ. ಗ್ಯಾಲ್ನೋಮೀಟರ್ ವಿದ್ಯುತ್ ಮಂಡಲದಲ್ಲಿ ದ ಪ್ರೆಸೆನ್ಸ್ ಆಫ್ ಕರೆಂಟ್, ಅಂದ್ರೆ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ದ ಪ್ರೆಸೆನ್ಸ್ ಆಫ್ ಕರೆಂಟ್ ಅನ್ನ ಡಿಟೆಕ್ಟ್ ಮಾಡ್ಲಿಕ್ಕೆ ನಾವು ಈ ಗ್ಯಾಲ್ನೋಮೀಟರ್ ನ ಬಳಸ್ತೀವಿ, ಹಾಗಾಗಿ ಇದು ಬರಲ್ಲ. ಅಮೀಟರ್ ಅಂತಂದ್ರೆ ದ ರೇಟ್ ಆಫ್ ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್, ಅದರಲ್ಲಿ ಹೇಗೆ ಕರೆಂಟ್ ಪಾಸ್ ಆಗ್ತಾ ಇದೆಯೋ ಇಲ್ವೋ, ವಿದ್ಯುತ್ ಪ್ರವಾಹ ಇದೆಯೋ ಇಲ್ವೋ ಅನ್ನೋದನ್ನ ನಾವು ತಿಳ್ಕೊಳ್ಳೋದಕ್ಕೆ ಅಮೀಟರ್ನ ಬಳಸ್ತೀವಿ. ಹಾಗೇನೆ ಟೋಸ್ಟರ್, ಇದೊಂದು ಜ್ವಲನ ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು, ಇದು ಕೂಡ ಬರಲ್ಲ. ಹಾಗಾಗಿ ರಿಯೋಸ್ಟಾಟ್, ಫಿಕ್ಸ್ಡ್ ನಿಗದಿತ ರೋಧವನ್ನು ಪಡೆಯೋದಕ್ಕೆ ನಾವು ರಿಯೋಸ್ಟಾಟ್ ಅನ್ನ ಬಳಸ್ತೀವಿ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗಿರುತ್ತೆ? ರಿಯೋಸ್ಟಾಟ್, ಸರಿನಾ? ಆಪ್ಷನ್ ಡಿ, ರಿಯೋಸ್ಟಾಟ್. ಓಕೆನಾ? ಇಲ್ಲೂ ಕೂಡ ಅಷ್ಟೇ, ಕನ್ನಡ ಮೀಡಿಯಂನವರಿಗೆ ಹೇಳ್ತಾ ಇದ್ದೀನಿ. ವಿದ್ಯುತ್ ಮಂಡಲದಲ್ಲಿ ನಿಗದಿತ ರೋಧವನ್ನು ಪಡೆಯಲು ಬಳಸುವ ಸಾಧನ ಗ್ಯಾಲ್ನೋಮೀಟರ್, ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಉಪಸ್ಥಿತಿಯನ್ನ ಕಂಡುಹಿಡಿಯೋದಕ್ಕೆ ಬಳಸ್ತಕ್ಕಂಥ ಸಾಧನ. ಆಮೀಟರ್ ವಿದ್ಯುತ್ ಪ್ರವಾಹವನ್ನ ಅಳೆಯೋದಕ್ಕೆ ಬಳಸ್ತಕ್ಕಂಥ ಸಾಧನ. ಹಾಗೆ ಟೋಸ್ಟರ್ ಜ್ವಲನ ವಿದ್ಯುತ್ ಉಷ್ಣೋತ್ಪಾದನಾ ಪರಿಣಾಮದ ಬೇಸಿಸ್ ಮೇಲೆ, ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಬೇಸ್ ಮೇಲೆ ಕೆಲಸ ಮಾಡತಕ್ಕಂಥದ್ದು. ಹಾಗೆ ರಿಯೋಸ್ಟಾಟ್ ಪರಿವರ್ತಿತ ರೋಧ ಅಂತೇಳಿ ಕರಿತೀವಿ. ಇದು ಇಲ್ಲಿ ಒಂದು ನಿಗದಿತವಾಗಿರ್ತಕ್ಕಂಥ ರೋಧವನ್ನ ಪಡೆಯೋದಕ್ಕೆ ವಿದ್ಯುತ್ ಮಂಡಲದಲ್ಲಿ ಈ ಒಂದು ರಿಯೋಸ್ಟಾಟ್ ಅನ್ನ ಬಳಸ್ತೀವಿ, ಸರಿನಾ? ಹಾಗೆ ಎರಡನೇದು, ಇಲ್ಲೊಂದು ಡಯಾಗ್ರಾಮ್ ಅನ್ನ ಕೊಟ್ಟಿದ್ದಾರೆ, ನೋಡಿರ್ಬೋದು ನೀವೆಲ್ಲ. ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಫಾಲೋಯಿಂಗ್ ಸರ್ಕ್ಯೂಟ್ ಈಸ್, ಈ ವಿದ್ಯುತ್ ಮಂಡಲದ ಒಟ್ಟು ರೋಧವು, ಸರಿನಾ? ಇಲ್ಲಿ ಯಾವುದು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಸೀರೀಸ್ ಕಾಂಬಿನೇಷನ್ ಇದೆಯೋ, ಅಂದ್ರೆ ಸರಣಿ ಕ್ರಮದಲ್ಲಿ ಇದೆಯೋ, ಸಮಾಂತರ ಕ್ರಮದಲ್ಲಿ ಇದೆಯೋ, ಫಸ್ಟ್ ಅರ್ಥ ಮಾಡ್ಕೊಳ್ಬೇಕು. ಈ ಒಂದು ಸರ್ಕ್ಯೂಟು ಯಾವ ಕ್ರಮದಲ್ಲಿದೆ? ಸಮಾಂತರ ಕ್ರಮದಲ್ಲಿದೆ. ಸಮಾಂತರ ಕ್ರಮದಲ್ಲಿ ಇರೋದ್ರಿಂದ 1/Rp is equal to 1/R1 plus 1/R2 ಫಾರ್ಮುಲಾ ಹಾಕೊಂಡು ಮಾಡ್ಕೊಂಡ್ರೆ 1/5 plus 1/5, ಕರೆಕ್ಟಾ? ಛೇದ ಸಮಾನ ಇದೆ, 1 plus 1, ಕರೆಕ್ಟಾ? 2/5, ಇದು 1/Rp. ಆದ್ದರಿಂದ Rp is equal to, ಇದನ್ನ ರೆಸಿಪ್ರೋಕಲ್ ಮಾಡ್ಕೊಳ್ರಿ, ಇನ್ವರ್ಸ್ ಮಾಡ್ಕೊಳ್ರಿ. 5/2, 2 1s, 2 2s, 2 5s. ಹಾಗಾದ್ರೆ ಇಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಯ್ತು? 2.5 ಓಮ್. ಆಪ್ಷನ್ ಯಾವ್ದಿಲ್ಲ ಹೆಂಗಾದ್ರೆ? ಆಪ್ಷನ್ ಡಿ, 2.5 ಓಮ್, ಕರೆಕ್ಟಾ? ಕಾಣಿಸ್ತಿದೆಯಲ್ಲ ಇಲ್ಲಿ? ಈ ತರ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಬೇಕಾಗತ್ತ. ಅವಾಗ ಎಷ್ಟು ಬರುತ್ತೆ? 2.5 ಓಮ್, 2.5 ಓಮ್ ಬರ್ತದೆ. ಕನ್ನಡ ಮೀಡಿಯಂನವರಿಗೆ ಗೊತ್ತಾಗ್ತಿದೆಯಾ? ಈ ವಿದ್ಯುತ್ ಮಂಡಲದ ಒಟ್ಟು ರೋಧ ಇಲ್ಲಿ ಸರಣಿ ಕ್ರಮದಲ್ಲಿ ಇಲ್ಲ, ಅದು ಸಮಾಂತರ ಕ್ರಮದಲ್ಲಿದೆ. ಸಮಾಂತರ ಕ್ರಮದಲ್ಲಿರೋದ್ರಿಂದ 5 ಓಮ್ ಮತ್ತೆ 5 ಓಮ್ ಇದೆ. ಅದನ್ನ ನಾವು ಈ ಸೂತ್ರಕ್ಕೆ 1/Rp is equal to 1/R1 plus 1/R2 ಹಾಕೊಂಡು ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ, ಇಲ್ಲಿ ಸಮಾನ ಛೇದ ಇರೋದ್ರಿಂದ ಇಟ್ಬಿಟ್ಟು ಕಾಮನ್ ಡಿನಾಮಿನೇಟರ್ ಇದೆ, 5 ಇಟ್ಬಿಟ್ಟು 1 plus 1 2 ಆಗುತ್ತೆ. ನಮಗೆ Rp ಬೇಕು, ಟೋಟಲ್ ರೆಸಿಸ್ಟೆನ್ಸ್ ಅಂದ್ರೆ ಒಟ್ಟು ರೋಧ ಬೇಕು. ಹಾಗಾಗಿ ಇದನ್ನ ರೆಸಿಪ್ರೋಕಲ್ ಮಾಡ್ಕೊಳ್ರಿ. ಅವಾಗ ಇದು ರೆಸಿಪ್ರೋಕಲ್ ಆಯ್ತು ಅಂದ್ರೆ Rp is equal to 2/5 ಇದ್ದಿದ್ದು 5/2 ಆಗುತ್ತೆ. 2ರಿಂದ 5 ಭಾಗಿಸ್ರಿ, 2.5 ಓಮ್ ಬರುತ್ತೆ.
ಸರಿನಾ? ಹಾಗಾದ್ರೆ ಆಪ್ಷನ್ ಗೊತ್ತಾಯ್ತಲ್ಲ ಯಾವ್ದಂಗಂದ್ರೆ 2.5 ಓಮ್. ಓಕೆ, ಈಗ ನಾವು ಮೂರನೇ ಮನೆಗೆ ಹೋಗೋಣ. ಸರಿ, ಮೂರನೇದಕ್ಕೆ ಹೋಗೋಣ. ಕಾಂತೀಯ ಬಲರೇಖೆಗಳು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಓಕೆ, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಒಂದು ದಂಡಕಾಂತದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರ್ತವೆ? ಸರಿನಾ? ಇಲ್ಲಿ ಆಪ್ಷನ್ಸ್: ಎಮರ್ಜ್ ಅಟ್ ದ ನಾರ್ತ್ ಪೋಲ್, ಮರ್ಜ್ ಅಟ್ ದ ಸೌತ್ ಪೋಲ್. ಸರಿನಾ? ಹಾಗೇನೆ ಎಮರ್ಜ್ ಅಟ್ ದ ಸೌತ್ ಪೋಲ್ ಅಂಡ್ ಮರ್ಜ್ ಅಟ್ ದ ನಾರ್ತ್ ಪೋಲ್, intersecting with one another, strength increases as moves away from the magnet. ಇಲ್ಲೂ ಕೂಡ ಅಷ್ಟೇ, ಯಾವ್ದಿಲ್ಲಿ ಉತ್ತರ ಧ್ರುವದಲ್ಲಿ ಉತ್ಸರ್ಜನೆ, ದಕ್ಷಿಣ ಧ್ರುವದಲ್ಲಿ ಲೀನ, ದಕ್ಷಿಣ ಧ್ರುವದಲ್ಲಿ ಉತ್ಸರ್ಜನೆ, ಉತ್ತರ ಧ್ರುವದಲ್ಲಿ ಲೀನ, ಒಂದನ್ನೊಂದು ಛೇದಿಸುತ್ತವೆ, ಕಾಂತದಿಂದ ದೂರ ಹೋದಂತೆ ಪ್ರಬಲಗೊಳ್ಳುತ್ತವೆ. ಹಾಗಾದ್ರೆ ದಂಡಕಾಂತದಲ್ಲಿ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಒಂದು ಬಾರ್ ಮ್ಯಾಗ್ನೆಟ್ ನ ಇಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಯಾವ ರೀತಿಯಾಗಿ ಹೋಗಿರ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ನಾವು ಅರ್ಥ ಮಾಡ್ಕೊಳ್ಳೋದಾದ್ರೆ, ನಾರ್ತ್ ಪೋಲ್ ಇಂದ ಎಮರ್ಜ್ ಆಗಿ ಸೌತ್ ಪೋಲ್ ಅಲ್ಲಿ ಅವು, ಇದು ಸೌತ್ ಇದು ನಾರ್ತ್ ಅಂತ ತಿಳ್ಕೊಂಡ್ರೆ, ಈ ನಾರ್ತ್ ಪೋಲ್ ಇಂದ ಹೋಗ್ಬಿಟ್ಟು ಸೌತ್ ಪೋಲ್ ಅಲ್ಲಿ ಮರ್ಜ್ ಆಗ್ತವೆ. ಕರೆಕ್ಟಾ? ಹಾಗಾದ್ರೆ ಆಪ್ಷನ್ ಯಾವ್ದಿಲ್ಲಿ? ಆಪ್ಷನ್ ಯಾವುದು? ಎ ಇಸ್ ದ ಆಪ್ಷನ್. ಸರಿನಾ? ನೋಡಿ ಇಲ್ಲಿ, ಎಮರ್ಜ್ ಅಟ್ ದ ನಾರ್ತ್ ಪೋಲ್, ಮರ್ಜ್ ಅಟ್ ದ ಸೌತ್ ಪೋಲ್. ಸರಿನಾ? ಇನ್ನು ಇನ್ಸೈಡ್ ದ ಮ್ಯಾಗ್ನೆಟ್, ಇದು ಔಟ್ಸೈಡ್ ದ ಮ್ಯಾಗ್ನೆಟ್ ಆಯ್ತು ಅಂದ್ರೆ, ದಂಡಕಾಂತದ ಹೊರಭಾಗದಲ್ಲೇ ಆಯ್ತು ಅಂತಂದ್ರೆ ಇದು ಕಾಮನ್ ಆಗಿ ಏನು ಕಂಡೀಷನ್ ಕೊಟ್ಟಿಲ್ಲ, ಇನ್ಸೈಡ್ ದ ಮ್ಯಾಗ್ನೆಟ್ ಆರ್ ಔಟ್ಸೈಡ್ ದ ಮ್ಯಾಗ್ನೆಟ್ ಅಂತ. ಕಾಮನ್ ಆಗಿ ಏನಂತ ಹೇಳಿದಾನಲ್ಲಿ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಷ್ಟೇ ಹೇಳಿದಾನೆ. ಏನಂತ? ಕಾಂತೀಯ ಬಲರೇಖೆಗಳು ಅಂತ ಅಷ್ಟೇ ಹೇಳಿರೋದ್ರಿಂದ ಇಲ್ಲಿ ಕಾಮನ್ ಆಗಿ ಕಾಂತೀಯ ಬಲರೇಖೆಗಳು ದಂಡಕಾಂತದ ಹೊರಗಡೆ ಇರ್ತವೆ, ಅಂದ್ರೆ ಬಾರ್ ಮ್ಯಾಗ್ನೆಟ್ ನ ಹೊರಗಡೆ ಇರ್ತವೆ. ಹಾಗಾಗಿ ನಾರ್ತ್ ಪೋಲ್ ಅಲ್ಲಿ ಎಮರ್ಜ್ ಆಗಿ ಸೌತ್ ಪೋಲ್ ಅಲ್ಲಿ ಮರ್ಜ್ ಆಗ್ತವೆ. ಸರಿನಾ? ಇನ್ಸೈಡ್ ದ ಮ್ಯಾಗ್ನೆಟ್ ಏನಾಗುತ್ತೆ? ಸೌತ್ ಪೋಲ್ ಅಲ್ಲಿ ಎಮರ್ಜ್ ಆಗಿ ನಾರ್ತ್ ಪೋಲ್ ಅಲ್ಲಿ ಮರ್ಜ್ ಆಗ್ತದೆ. ಸರಿನಾ? ಇನ್ನು ಇವೆರಡು ಕೊನೆಯದಾಗಿ ಇಂಟರ್ಸೆಕ್ಟಿಂಗ್ ಅದು ಬರೋದಿಲ್ಲ. ಕೊನೆಯದಾಗಿರ್ತಕ್ಕಂಥದ್ದು ಹೊರಗಡೆ ಹೋಗ್ತಾ ಹೋಗ್ತಾ ಅದ್ರದ್ದು ಏನಾಗುತ್ತೆ? ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಆಕ್ಚುಲಿ ಇದು ಕೂಡ ಬರೋದಿಲ್ಲ. ಆಪ್ಷನ್ ಯಾವ್ದಿಲ್ಲಿ? ಆಪ್ಷನ್ ಈಸ್ ಎ. ಯಾವುದು? ಎಮರ್ಜ್ ಅಟ್ ದ ನಾರ್ತ್ ಪೋಲ್, ಮರ್ಜ್ ಅಟ್ ದ ಸೌತ್ ಪೋಲ್. ಉತ್ತರ ಧ್ರುವದಲ್ಲಿ ಉತ್ಸರ್ಜನೆ, ದಕ್ಷಿಣ ಧ್ರುವದಲ್ಲಿ ಲೀನ. ಎ ಇಸ್ ದ ಆಪ್ಷನ್. ಓಕೆ, ನಾಲ್ಕನೇದು ಪರಿಸರ ಸ್ನೇಹಿ ಇಂಧನವೆಂದರೆ. ಪರಿಸರ ಸ್ನೇಹಿ ಇಂಧನ, ಎಕೋ ಫ್ರೆಂಡ್ಲಿ. ಓಕೆನಾ? ಯಾವ್ದಿಲ್ಲಿ? ಎಕೋ ಫ್ರೆಂಡ್ಲಿ ಫ್ಯೂಯಲ್ ಈಸ್, ಪರಿಸರಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹಾನಿಯನ್ನ ಉಂಟು ಮಾಡಲಾರದಂತಹ ಇಂಧನ ಯಾವುದು? 4 ಆಪ್ಷನ್ ಇದೆ: ಬಯೋಗ್ಯಾಸ್, ಕೋಲ್, ಹೈಡ್ರೋಜನ್, ವುಡ್. ಎಸ್, ಬಯೋಗ್ಯಾಸ್ ಎಕೋ ಫ್ರೆಂಡ್ಲಿ, ಹೌದಲ್ವಾ? ಇನ್ನು ಕೋಲ್ ಯೂಸ್ ಮಾಡ್ಕೊಂಡ್ರೆ, ಕಲ್ಲಿದ್ದಲನ್ನ ಬಳಸ್ಕೊಂಡ್ರೆ ನಾವು ಹೊಗೆಯನ್ನು ಜಾಸ್ತಿ ರಿಲೀಸ್ ಮಾಡುತ್ತೆ, ಅದು ಸ್ಮೋಕ್ ಅನ್ನ ರಿಲೀಸ್ ಮಾಡುತ್ತೆ. ಹಾಗಾಗಿ ಇದು ಕೂಡ ಎಕೋ ಫ್ರೆಂಡ್ಲಿ ಅಲ್ಲ, ಪರಿಸರ ಮಾಲಿನ್ಯವನ್ನು ಉಂಟು ಮಾಡ್ತದೆ. ಹೈಡ್ರೋಜನ್ ಇದು ಕೂಡ ಅಷ್ಟೇ. ಹಾಗೇನೆ ವುಡ್, ಕಟ್ಟಿಗೆ, ಚಾರ್ಕೋಲ್ ಅನ್ನು ಉತ್ಪತ್ತಿ ಮಾಡೋದ್ರ ಜೊತೆಗೆ ಹೊಗೆಯನ್ನು ಕೂಡ ಉತ್ಪತ್ತಿ ಮಾಡುತ್ತೆ. ಹಾಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವ್ದಿಲ್ಲಿ? ಬಯೋಗ್ಯಾಸ್, ಜೈವಿಕ ಅನಿಲ. ಸರಿನಾ? ಜೈವಿಕ ಅನಿಲ. ಎ ಇಸ್ ದ ಆನ್ಸರ್, ಜೈವಿಕ ಅನಿಲ. ಓಕೆ, ಎರಡನೇ ಮೇಲೆ ಹೋಗೋಣ ಇವಾಗ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ಸೆಂಟೆನ್ಸ್. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 1 ಸೆಂಟೆನ್ಸ್. ಇದು 1 ಮಾರ್ಕ್ ಇಂದು 2 ಕ್ವಶನ್ಸ್ ಇದೆ. ಫಸ್ಟ್ ಒನ್, ವಾಟ್ ಈಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟ್? ಎಲೆಕ್ಟ್ರೋಮ್ಯಾಗ್ನೆಟ್ ಎಂದರೇನು? ಅಂದ್ರೆ ವಿದ್ಯುತ್ ಕಾಂತ ಎಂದರೇನು? ಸರಿನಾ? ನಿಮ್ಗೆ ಸೊಲೆನಾಯ್ಡ್ ಬಗ್ಗೆ ಗೊತ್ತಿರ್ಬೋದು ನಿಮಗೆ. ಸರಿನಾ? ನಾನು ಪಾಠ ಮಾಡ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊಲೆನಾಯ್ಡ್ ಒಳಗಡೆ ಒಂದು ಮೆದು ಕಬ್ಬಿಣವನ್ನ ಇಟ್ಬಿಟ್ಟು ಅಲ್ಲಿ ಕರೆಂಟ್ ಅನ್ನ ಪಾಸ್ ಮಾಡ್ತಿದ್ದಂಗೆ ಅಲ್ಲಿ ಆ ಒಂದು ಮೆದು ಕಬ್ಬಿಣ ಏನಾಗುತ್ತೆ? ವಿದ್ಯುತ್ ಕಾಂತವಾಗಿ ವರ್ತಿಸ್ತದೆ. ಸರಿನಾ? ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಎ ಸಾಫ್ಟ್ ಪೀಸ್ ಆಫ್ ಐರನ್ ಇನ್ಸೈಡ್ ದ ಸೊಲೆನಾಯ್ಡ್ ಆಕ್ಟ್ ಆಸ್ ಅ ಮ್ಯಾಗ್ನೆಟ್ ಈಸ್ ಕಾಲ್ಡ್ ಎಲೆಕ್ಟ್ರೋ ಮ್ಯಾಗ್ನೆಟ್. ಇನ್ನು ಕನ್ನಡ ಮೀಡಿಯಂನವರಿಗೆ ಹೇಳೋದಾದ್ರೆ, ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ ನ ಸುರುಳಿಯೊಳಗಡೆ ಇಟ್ಟ ಮೆದು ಕಬ್ಬಿಣದ ಚೂರು ಕಾಂತವಾಗಿ ವರ್ತಿಸುತ್ತದೆ. ಇದನ್ನು ವಿದ್ಯುತ್ ಕಾಂತ ಎಂದು ಕರೆಯುತ್ತಾರೆ. ಒಂದ್ ಸೆಕೆಂಡ್ ರಿಪೀಟ್ ಮಾಡ್ತೀನಿ. ಎ ಸಾಫ್ಟ್ ಪೀಸ್ ಆಫ್ ಐರನ್ ಇನ್ಸೈಡ್ ದ ಸೊಲೆನಾಯ್ಡ್ ಆಕ್ಟ್ ಆಸ್ ಎ ಮ್ಯಾಗ್ನೆಟ್ ಈಸ್ ಕಾಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟ್. ನಾನು ಪಾಠ ಮಾಡ್ಬೇಕಾದ್ರೆ ಹೇಳಿದ್ದೀನಿ, ಸೊಲೆನಾಯ್ಡ್ ನ ಒಳಗಡೆ ಅಂದ್ರೆ ಸುರುಳಿ ಸುತ್ತಿರ್ತಕ್ಕಂಥ ತಂತಿಯ ಏನಿರ್ತದೆ ಸೊಲೆನಾಯ್ಡ್ ಸಿಲಿಂಡರ್ನ ಆಕಾರದಲ್ಲಿ ಇರ್ತದೆ. ಅದರೊಳಗಡೆ ಒಂದು ಮೆದು ಕಬ್ಬಿಣವನ್ನ ಇಟ್ಟಂತ ಸಂದರ್ಭದಲ್ಲಿ ನಾವು ಕರೆಂಟ್ ಅನ್ನ ಪಾಸ್ ಮಾಡಿದಾಗ ಅದು ತಾತ್ಕಾಲಿಕವಾಗಿ ವಿದ್ಯುತ್ ಕಾಂತವಾಗಿ ವರ್ತಿಸ್ತದೆ. ಹಾಗಾಗಿ ಅದನ್ನ ವಿದ್ಯುತ್ ಕಾಂತ ಅಂತೇಳಿ ಕರಿತೀವಿ. ಸರಿನಾ? ಓಕೆ, ಇಲ್ಲಿ ಕನ್ನಡ ಮೀಡಿಯಂನವರಿಗೆ ಒಂದ್ ಸೆಕೆಂಡ್ ರಿಪೀಟ್ ಮಾಡ್ತಾ ಇದ್ದೀನಿ. ವಿದ್ಯುತ್ ಪ್ರವಾಹವಿರುವ ಸೊಲೆನಾಯ್ಡ್ ನ ಸುರುಳಿಯೊಳಗಡೆ ಇಟ್ಟ ಮೆದು ಕಬ್ಬಿಣದ ಚೂರು ಕಾಂತವಾಗಿ ವರ್ತಿಸುತ್ತದೆ. ಇದನ್ನು ನಾವು ವಿದ್ಯುತ್ ಕಾಂತ ಎಂದು ಕರೆಯುತ್ತೇವೆ. ಇನ್ನು ಎರಡನೇ ಪ್ರಶ್ನೆ, ವೈ ಸ್ಟೇಷನರಿ ಮ್ಯಾಗ್ನೆಟ್ ಇನ್ಸೈಡ್ ಎ ಕಾಯಿಲ್ ಡಸ್ ನಾಟ್ ಇಂಡ್ಯೂಸ್ಡ್ ಎಲೆಕ್ಟ್ರಿಕ್ ಕರೆಂಟ್. ಇಲ್ಲಿ ಒಂದು ಸುರುಳಿಯೊಳಗಡೆ ನಿಶ್ಚಲವಾಗಿರುವ ಕಾಂತವು ವಿದ್ಯುತ್ತನ್ನು ಪ್ರೇರೇಪಿಸಲಾಗದು ಏಕೆ?
ಅಕಾರ್ಡಿಂಗ್ ಟು ಮೈಕಲ್ ಫ್ಯಾರಡೆ ಎಕ್ಸ್ಪೆರಿಮೆಂಟ್ ಪ್ರಕಾರ ನಾವು ಹೇಳೋದಾದ್ರೆ ಯಾವಾಗಲೂ ಆ ಮ್ಯಾಗ್ನೆಟ್ ಆದ್ರೂ ಮೂವ್ಮೆಂಟ್ ಅಲ್ಲಿ ಇರಬೇಕು ಅಥವಾ ಕಾಯಿಲ್ ಆದ್ರೂ ಮೂವ್ಮೆಂಟ್ ಅಲ್ಲಿ ಇದ್ದಾಗ ಮಾತ್ರ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅಂತಾನೆ ಹೇಳಿದ್ದೀನಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ, ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ. ಸರಿನಾ? ಇಲ್ಲಿ ಸ್ಥಿರವಾಗಿದೆ, ನಿಶ್ಚಲವಾಗಿದೆ. ಸರಿನಾ? ಏನಾಗುತ್ತೆ ಅಲ್ಲಿ ಎಲೆಕ್ಟ್ರಿಸಿಟಿ ಇಂಡ್ಯೂಸಸ್ ಓನ್ಲಿ ವೆನ್ ದರ್ ಇಸ್ ಅ ರಿಲೇಟಿವ್ ಮೋಷನ್ ಬಿಟ್ವೀನ್ ಕಾಯಿಲ್ ಅಂಡ್ ದ ಮ್ಯಾಗ್ನೆಟ್. ನೋಡಿ ಅಲ್ಲಿ ಇಂಡ್ಯೂಸ್ಡ್ ಕರೆಂಟ್ ಯಾವಾಗ ಪ್ರೊಡ್ಯೂಸ್ ಆಗುತ್ತೆ ಅಂತ ಹೇಳಿದಾರೆ, ಕಾಯಿಲ್ ಆದ್ರೂ ಮೂವ್ಮೆಂಟ್ ಅಲ್ಲಿ ಇರಬೇಕು, ರಿಲೇಟಿವ್ ಮೂವ್ಮೆಂಟ್ ಅಲ್ಲಿ ಇರಬೇಕು, ಕಾಯಿಲ್ ಆದ್ರೂ ಮೂವ್ಮೆಂಟ್ ಅಲ್ಲಿ ಇರಬೇಕು ಅಥವಾ ಮ್ಯಾಗ್ನೆಟ್ ಆದ್ರೂ ಮೂವ್ಮೆಂಟ್ ಅಲ್ಲಿ ಇರಬೇಕು, ಅವಾಗ ಮಾತ್ರ ಇಂಡ್ಯೂಸ್ಡ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ರಿ. ಸರಿನಾ? ಓಕೆ. ಇಲ್ಲಿ ಕನ್ನಡ ಮೀಡಿಯಂನವರಿಗೆ ಹೇಳೋಣ. ಇಲ್ಲಿ ಸುರುಳಿ ಮತ್ತು ಕಾಂತ ಎರಡೂ ಚಲಿಸುತ್ತಿಲ್ಲ. ಇವೆರಡರ ಸಾಪೇಕ್ಷ ಚಲನೆ ಇದ್ದಾಗ ಮಾತ್ರ ವಿದ್ಯುತ್ ಕಾಂತೀಯ ಪ್ರೇರಣೆ ಉಂಟಾಗುತ್ತದೆ. ವಿದ್ಯುತ್ ಕಾಂತೀಯ ಪ್ರೇರಣೆ ಉಂಟಾಗುತ್ತದೆ. ಅರ್ಥ ಆಗ್ತಿದೆಯಲ್ಲ? ಓಕೆ. ಇಲ್ಲಿ ಕಾಂತವಾದ್ರೂ ಚಲನೆಯಲ್ಲಿರ್ಬೇಕು ಅಥವಾ ಸುರುಳಿಯಾದ್ರೂ ಚಲನೆಯಲ್ಲಿರ್ಬೇಕು. ಇಲ್ಲಿ ಎರಡೂ ಕೂಡ ಚಲನೆಯಲ್ಲಿಲ್ಲ, ನಿಶ್ಚಲವಾಗಿದ್ದಾವೆ. ಹಾಗಾಗಿ ಇಲ್ಲಿ ಏನಾಗುತ್ತೆ, ವಿದ್ಯುತ್ ಕಾಂತೀಯ ಪ್ರೇರಣೆ ಉಂಟಾಗುವುದಿಲ್ಲ. ಇಲ್ಲಿ ಸುರುಳಿ ಮತ್ತು ಕಾಂತ ಎರಡೂ ಚಲಿಸುತ್ತಿಲ್ಲ. ಇವೆರಡರ ಸಾಪೇಕ್ಷ ಚಲನೆ ಇದ್ದಾಗ ಮಾತ್ರ ವಿದ್ಯುತ್ ಕಾಂತೀಯ ಪ್ರೇರಣೆ ಉಂಟಾಗುತ್ತದೆ. ಓಕೆ, ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಅರ್ಥ ಆಗ್ತಿದೆಯಲ್ಲ? ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂನವ್ರಿಗೆ ಇಬ್ಬರಿಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಮೂರನೇ ಮೇಲ್ಗೆ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ 2 ವಾಕ್ಯಗಳಲ್ಲಿ ಉತ್ತರಿಸಿ. ಓಕೆ, ಇಲ್ಲಿ ಎರಡು ಕ್ವಶನ್ ಇದೆ. ಮೊದಲನೇದು, ರೋಧಗಳ ಸಮಾಂತರ ಜೋಡಣೆಯ ವಿದ್ಯುತ್ ಮಂಡಲದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ನಿಮ್ಗೆ ಗೊತ್ತಿರಲಿ, ನಾವು ಆಲ್ರೆಡಿ ಈ ತರದ್ ಪ್ರಶ್ನೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಇಲ್ಲಿ ಆಲ್ರೆಡಿ ನಿಮಗೆ ಕ್ವಶನ್ ಪೇಪರಲ್ಲೇ ಒಂದು ಪ್ರಶ್ನೆ ಕೊಟ್ಬಿಟ್ಟಿದ್ರು, 2ನೇದು ಸೇಮ್. ಅಲ್ಲಿ ಇನ್ನೊಂದು ರೆಸಿಸ್ಟರ್ನ ಹಾಕ್ಬಿಟ್ರೆ ಮುಗ್ದೋಯ್ತು. ನೋಡಿ ಅಲ್ಲಿ ಚಿತ್ರ ಕಾಣಿಸ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೀನಿ. ನೋಡಿ ಅಲ್ಲಿ ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ನಾನು ಕರ್ಸರ್ನ ಮೂವ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ R1, R2, R3 ಇಲ್ಲಿ 3 ಕಾಣಿಸ್ತಾ ಇದ್ದಾವೆ ನಿಮಗೆ. ಇವುಗಳನ್ನ ನೀವು ಒಂದ್ರ ಕೆಳಗಡೆ ಒಂದು ಸಮಾಂತರವಾಗಿ ಜೋಡಿಸ್ಬಿಟ್ಟು ಅದಕ್ಕೆ ಏನಂತೀವಿ, ಸಮಾಂತರವಾಗಿ ವೋಲ್ಟಾಮೀಟರ್ನ ಕನೆಕ್ಟ್ ಮಾಡಬೇಕು. ಹಾಗೇನೆ ಇಲ್ಲಿ ಬ್ಯಾಟ್ರಿ ಕನೆಕ್ಟ್ ಮಾಡಬೇಕು. ಪಾಸಿಟಿವ್ ಎಂಡ್ ಕಡೆಯಿಂದ ಹೋಗಿ ಬ್ಯಾಟ್ರಿ ಕನೆಕ್ಟ್ ಆಗುತ್ತೆ ಎಕ್ಸ್ ಪಾಯಿಂಟ್ ಅಲ್ಲಿ. ಮತ್ತೆ ಅಲ್ಲಿದ ಇಲ್ಲಿ 3 ಹೋಗ್ಬಿಟ್ಟು ವೈ ಅಲ್ಲಿ 3 ರೆಸಿಸ್ಟರ್ನ ವೈ ಅಲ್ಲಿ ಕನೆಕ್ಟ್ ಮಾಡ್ಕೊಂಡಿರ್ಬೇಕು. ಜೊತೆಗೆ ವೋಲ್ಟಾಮೀಟರ್ನು ಕೂಡ ಕನೆಕ್ಟ್ ಮಾಡ್ಕೊಂಡಿರ್ಬೇಕು. ಅಲ್ಲಿದ ಬಂದ್ಬಿಟ್ಟು ಪಾಸಿಟಿವ್ ಆಫ್ ದ ಆಮೀಟರ್ನ ಪಾಸಿಟಿವ್ ಧನ ಧ್ರುವಕ್ಕೆ ಕನೆಕ್ಟ್ ಮಾಡಬೇಕು. ನೆಗೆಟಿವ್ ಇಂದ ಅಂದ್ರೆ ಋಣಾತ್ಮಕ ಧ್ರುವದಿಂದ ಪ್ಲಗ್ ಕೀಗೆ ಕನೆಕ್ಟ್ ಮಾಡಬೇಕು. ಪ್ಲಗ್ ಕೀಯಿಂದ ಮತ್ತೆ ಅನದರ್ ಟರ್ಮಿನಲ್ ಆಫ್ ದ ಬ್ಯಾಟ್ರಿ ನೆಗೆಟಿವ್ ಪಾರ್ಟ್ಗೆ ಕನೆಕ್ಟ್ ಮಾಡ್ಕೊಂಡ್ರೆ ಇದು ನೋಡಿ 2 ಮಾರ್ಕಿಗೆ ಒಂದು ನಿಮಗೆ ಚಿತ್ರ ಡಯಾಗ್ರಾಮ್ ಗೊತ್ತಾಗ್ತಿದೆಯಲ್ಲ. ಇದು ಸಮಾಂತರ ಕ್ರಮದಲ್ಲಿ ಕೊಟ್ಟಿದ್ದಾನೆ. ಎಕ್ಸಾಮಿನೇಷನ್ಗೂ ಕೂಡ ಕೇಳಿದ್ರು 2019ರಲ್ಲಿ. ನೀಟಾಗಿ ಚಿತ್ರ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಈ ತರ ಚಿತ್ರ ಬರೆದ್ರೆ 2 ಮಾರ್ಕ್. ಹಾಗೇನೆ ಇಲ್ಲಿ ವಿದ್ಯುತ್ ಪ್ರವಾಹ ಯಾವ ಕಡೆಯಿಂದ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಯಾವ ಕಡೆಯಿಂದ ಪಾಸ್ ಆಗುತ್ತೆ ಅನ್ನೋದಾದ್ರೆ ತಿಳ್ಕೊಳ್ಳೋದಾದ್ರೆ ನಿಮ್ಗೆ ಅರ್ಥ ಮಾಡ್ಕೊಳ್ರಿ. ಇಲ್ಲಿ ಪಾಸಿಟಿವ್ ಆಫ್ ದ ಬ್ಯಾಟ್ರಿಯಿಂದ ಈ ಕರೆಂಟ್ ಪಾಸ್ ಆಗ್ಬಿಟ್ಟು 6 ಮಾರ್ಕ್ ತೋರಿಸ್ತಾ ಇದೀವಿ. ಇಲ್ಲಿ ಈ 6 ಮಾರ್ಕ್ ಕಡೆಯಿಂದ ಪಾಸ್ ಆಗ್ಬಿಟ್ಟು ಈ ಒಂದು ರೆಸಿಸ್ಟರ್ಗಳ ಮುಖಾಂತರ ಹೋಗಿ ಮತ್ತೆ ಅಗೇನ್ ಈಗ ಬಂದು ನೆಗೆಟಿವ್ ಆಫ್ ದ ಬ್ಯಾಟ್ರಿಗೆ ಬಂದು ಸೇರ್ಕೊಳ್ಳುತ್ತೆ ಕರೆಂಟ್. ಇದು ಕರೆಂಟ್ ಪಾಸ್ ಆಗೋದ್ನು ಕೂಡ 6 ಮಾರ್ಕ್ ಮುಖಾಂತರ ತೋರಿಸಿದ್ರೆ ಚೆನ್ನಾಗಿರುತ್ತೆ. ಸರಿನಾ? 2 ಮಾರ್ಕಿಗೆ ಡಯಾಗ್ರಾಮ್. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. ನೋಡಿ 2 ಮಾರ್ಕಿಂದು ಬಹಳ ಸಿಂಪಲ್ ಆಗಿ ಒಂದು ಚಿತ್ರವನ್ನ ತಗೊಂಡ್ಬಿಡ್ಬೋದು. ಏನು, ರೋಧಗಳ ಸಮಾಂತರ ಜೋಡಣೆಯ ವಿದ್ಯುತ್ ಮಂಡಲದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ನೋಡಿ ಭಾಗಗಳು ಯಾವ್ಯಾವ್ದು ಇಲ್ಲಿ, ರೆಸಿಸ್ಟರ್ಸ್ ಅಂದ್ರೆ ರೋಧಕಗಳು R1, R2, R3, ಅಮೀಟರ್ A, ವೋಲ್ಟಾಮೀಟರ್ V, ಪ್ಲಗ್ ಕೀ K, ಬ್ಯಾಟ್ರಿ, ಕರೆಂಟ್ I. ಸರಿನಾ? ಇಷ್ಟು ಮಾರ್ಕ್ ಮಾಡಬೇಕು. ಪ್ಲಸ್ ಮೈನಸ್ ಮಾರ್ಕ್ ಮಾಡ್ಬೇಕು. ಎಲ್ಲೆಲ್ಲಿ ಪ್ಲಸ್ ಮೈನಸ್, ವೋಲ್ಟಾಮೀಟರ್ಗೆ ಪ್ಲಸ್ ಮೈನಸ್, ಮತ್ತೆ ಆಮೀಟರ್ಗೆ ಪ್ಲಸ್ ಮೈನಸ್, ಜೊತೆಗೆ ಬ್ಯಾಟ್ರಿಗೆ ಪ್ಲಸ್ ಮೈನಸ್. ಕರೆಂಟ್ I ನೋಡಿ, ಇಲ್ಲಿ ಕರೆಂಟ್ I ಇದೆ. ಇಲ್ಲಿ ಕರೆಂಟ್ R1 ಇಂದ ಹೋಗೋದು I1, R2 ಇಂದ ಹೋಗೋದು I2, R3 ಇಂದ ಹೋಗೋದು I3. ಗೊತ್ತಾಯ್ತು ಅಂತ ಭಾವಿಸ್ತಾ ಇದ್ದೇನೆ. ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಸ್ಟೇಟ್ ದ 2 ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಸೋಲಾರ್ ಡಿವೈಸಸ್. ಓಕೆ, ಇಲ್ಲಿ ಸೋಲಾರ್ ಅಂದ್ರೆ ಸೌರ ಕೋಶಗಳು ಅಂತ ಹೇಳ್ತಿದೀವಿ. ಸೌರಶಕ್ತಿಯ ಸಾಧನಗಳಿಂದಾಗುವ 2 ಅನುಕೂಲ ಮತ್ತು ಅನಾನುಕೂಲಗಳನ್ನು ತಿಳಿಸಿ. ಈ ಏನು ಸೌರಶಕ್ತಿಯನ್ನು ಬಳಸ್ಕೊಂಡು ಉಪಯೋಗಿಸ್ತಕ್ಕಂಥ ಸಾಧನಗಳಿಂದ ಆಗ್ತಕ್ಕಂಥ 2
ಅನುಕೂಲ ಮತ್ತೆ 2 ಅನಾನುಕೂಲಗಳನ್ನು ತಿಳಿಸಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ 2 ಅಡ್ವಾಂಟೇಜಸ್ 2 ಡಿಸ್ಅಡ್ವಾಂಟೇಜಸ್ ಹೇಳ್ತಾ ಇದ್ದೀವಿ ನೋಡಿ. ಅಡ್ವಾಂಟೇಜಸ್ ಹೇಳ್ತಾ ಇದ್ದೇನೆ. ಸೊ ಯಾವುದು ಸೋಲಾರ್ ಡಿವೈಸಸ್. ಓಕೆ, ಸೋಲಾರ್ ಡಿವೈಸಸ್ ಅಡ್ವಾಂಟೇಜಸ್, ಇಟ್ ವಿಲ್ ನಾಟ್ ಎಕ್ಸಾಸ್ಟ್ ಅಂಡ್ ಇಟ್ ಈಸ್ ಎಕೋ ಫ್ರೆಂಡ್ಲಿ. ಓಕೆನಾ, ಇದು ಏನು ಅಂತಂದ್ರೆ ಮುಗಿದು ಹೋಗಲಾರದಂತಹ ಒಂದು ಸಂಪನ್ಮೂಲ ಆಗಿದೆ. ಅಂದ್ರೆ ನವೀಕರಿಸಲಾಗುವ ಸಂಪನ್ಮೂಲ, ನವೀಕರಿಸಬಹುದಾದ ಸಂಪನ್ಮೂಲ ಆಗಿರುತ್ತದೆ. ಅಂದ್ರೆ ಇದು ಎಷ್ಟೇ ಬಳಸಿದ್ರು ಕೂಡ ಮುಗಿದೋಗುದಿಲ್ಲ, ಇದು ಒಂದು ಅಡ್ವಾಂಟೇಜ್. ಹಾಗೆ ಇನ್ನೊಂದು ಏನು ಅಂತಂದ್ರೆ ಎಕೋ ಫ್ರೆಂಡ್ಲಿ, ಪರಿಸರ ಸ್ನೇಹಿ ಆಗಿರತಕ್ಕಂಥದ್ದು, ಯಾವುದೇ ಪರಿಸರಕ್ಕೆ ಹಾನಿಯನ್ನು ಉಂಟು ಮಾಡೋದಿಲ್ಲ. ಇವೆರಡು ಅನುಕೂಲಗಳನ್ನ ಬರೀರಿ. ಹಾಗೆ ಅನಾನುಕೂಲ ನೋಡೋಣ, ಡಿಸ್ಅಡ್ವಾಂಟೇಜಸ್. ಡಿವೈಸಸ್ ಆರ್ ಕಾಸ್ಟ್ಲಿ ಅಂಡ್ ಎಫಿಷಿಯನ್ಸಿ ಇಸ್ ಲೆಸ್. ನೋಡಿ, ಈ ಒಂದು ಸೋಲಾರ್ ಪ್ಯಾನೆಲ್ಸ್ ಗಳನ್ನ ನಾವು ರೆಡಿ ಮಾಡಬೇಕು ಅಂತಂದ್ರೆ ಇಲ್ಲಿ ಉನ್ನತ ಮಟ್ಟದ ಸಿಲಿಕಾನ್ ಅನ್ನ ಬಳಸಬೇಕಾಗುತ್ತೆ. ನಮ್ಮ ಭೂಮಿ ಮೇಲ್ಗಡೆ ಸಾಕಷ್ಟು ಸಿಲಿಕಾನ್ ಸಿಗುತ್ತೆ ಬಿಡಿ, ಆದ್ರೆ ಅದರಲ್ಲೂ ಉತ್ಕೃಷ್ಟ ಮಟ್ಟದ ಸಿಲಿಕಾನ್ ಅನ್ನ ನಾವಿಲ್ಲಿ ಸೋಲಾರ್ ಪ್ಯಾನೆಲ್ ಗಳನ್ನ ರೆಡಿ ಮಾಡ್ಬೇಕಂದ್ರೆ, ನಾವು ದ್ಯುತಿಕೋಶಗಳನ್ನ ರೆಡಿ ಮಾಡ್ಬೇಕು ಅಂದ್ರೆ ಬಳಸಬೇಕಾಗುತ್ತೆ. ಅಷ್ಟೇ ಅಲ್ಲ, ಇದನ್ನ ಸಾರ್ಡರ್ ಮಾಡ್ಬೇಕಂದ್ರೂ ಕೂಡ ಬೆಳ್ಳಿ ಬಳಸ್ಬೇಕು ನಾವು. ಬೆಳ್ಳಿ ಕೂಡ ಕಾಸ್ಟ್ಲಿ ಅಲ್ವಾ, ಸಿಲ್ವರ್. ಹಾಗಾಗಿ ಇದು ಕಾಸ್ಟ್ಲಿ, ತುಂಬಾನೇ ಕಾಸ್ಟ್ಲಿ. ಹಾಗೇನೆ ಇದ್ರದ್ದು ಎಫಿಷಿಯನ್ಸಿ, ಇದ್ರದ್ದು ಏನ್ ಕೆಲಸ ಮಾಡತ್ತೆ, ಈ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಕಡಿಮೆ. ಏನಂತೀವಿ, ದಕ್ಷತೆ ಕಡಿಮೆ. ಇವು ಬಹಳ ದುಬಾರಿ. ಇವುಗಳನ್ನ ಸೋಲಾರ್ ಪ್ಯಾನೆಲ್ಸ್ ಅನ್ನ ದ್ಯುತಿಕೋಶಗಳನ್ನ ರೆಡಿ ಮಾಡ್ಬೇಕು ಅಂದ್ರೆ ಬಹಳ ದುಬಾರಿ ಆಗಿರ್ತವೆ. ಅಷ್ಟೇ ಅಲ್ಲ, ಇವುಗಳ ದಕ್ಷತೆ ತುಂಬಾ ಅಂದ್ರೆ ತುಂಬಾ ಕಡಿಮೆ. ಓಕೆನಾ, ಇವೆರಡು ಬರೀಬಹುದು. ಇನ್ನು ಅನುಕೂಲಗಳಿಗೆ ಸಂಬಂಧಪಟ್ಟಂಗೆ ಇನ್ನೂ ಒಂದೆರಡು ಬರೆಯೋದಿದೆ. ಯಾವುದು ಅಂತಂದ್ರೆ, ಮನುಷ್ಯ ಓಡಾಡ್ಲಾರ್ದೇ ಇರತಕ್ಕಂಥ ಜಾಗಗಳಲ್ಲೂ ಕೂಡ ಇವುಗಳನ್ನ ಅಳವಡಿಸ್ಕೊಳ್ಬಹುದು. ಆಮೇಲೆ ಇಂಟೀರಿಯರ್ ಪ್ಲೇಸಸ್, ಆಮೇಲೆ ಬಹಳ ಇಂಟೀರಿಯರ್ ಆಗಿರ್ತಕ್ಕಂಥ ಹಳ್ಳಿಗಳಲ್ಲೂ ಕೂಡ ನಾವು ಈ ಸೋಲಾರ್ ಪ್ಯಾನೆಲ್ಸ್ ಗಳನ್ನ ಹಾಕ್ಬೋದು. ವಿದ್ಯುತ್ ಕಂಬಗಳನ್ನ ಅಥವಾ ಕೇಬಲ್ಸ್ ಗಳನ್ನ ಹಾಕ್ಲಾರ್ದೇ ಇರತಕ್ಕಂಥ ಸ್ಥಳಗಳಲ್ಲೂ ಕೂಡ ಈ ಸೋಲಾರ್ ಪ್ಯಾನೆಲ್ಸ್ ಗಳನ್ನ ಹಾಕ್ಬೋದು. ಇವುಗಳನ್ನು ಕೂಡ ನಾವು ಅನುಕೂಲತೆಗಳಿಗೆ ತಗೋಬಹುದಾಗಿದೆ. ಸರಿನಾ? ಓಕೆ, ಇನ್ನು 4ನೇ ಮನೆಗೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ 3 ಸೆಂಟೆನ್ಸಸ್. ಈ 3 ಕ್ವಶನ್ 3 ಮಾರ್ಕಿಂದಿದೆ. 3 ಮಾರ್ಕಿಂದ್ರಲ್ಲಿ ಫಸ್ಟ್ 9th ಒನ್ ಏನ್ ಕ್ವಶನ್? ಡ್ರಾ ಎ ರೇ ಡಯಾಗ್ರಾಮ್ ಆಫ್ ಇಮೇಜ್ ಫಾರ್ಮೇಶನ್ ಬೈ ದ ಕಾನ್ವೆಕ್ಸ್ ಲೆನ್ಸ್ when an object is kept behind 2f1 and state its position and nature. Okay, ಇಲ್ಲಿ ನೋಡಿ, ಒಂದು ವಸ್ತುವನ್ನು ಪೀನ ಮಸೂರದ ಮುಂದೆ 2f ನಿಂದ ಹೊರಗೆ ಇಟ್ಟಾಗ ಉಂಟಾಗುವ ಪ್ರತಿಬಿಂಬದ ಚಿತ್ರ ಬರೆದು ಅದರ ಸ್ಥಾನ ಮತ್ತು ಸ್ವಭಾವವನ್ನು ತಿಳಿಸಿ. ನೋಡಿ, ಇಲ್ಲಿ 2f ನಿಂದ ಆಚೆ, ಬಿಹೈಂಡ್ 2f1 ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ನಾನು ಹೇಳಿದ್ದೀನಿ ಚಿತ್ರ ಬರ್ಕೊಳ್ಬೇಕಾದ್ರೆ ಹೇಗೆ ಚಿತ್ರ ಬರ್ಕೊಳ್ಬೇಕು ಅಂತ ಹೇಳಿದೀನಿ. ಫಸ್ಟ್ ಒಂದು ಕಾನ್ವೆಕ್ಸ್ ಲೆನ್ಸ್ ಅಂತ ಹೇಳಿದಾನೆ. ಇಲ್ಲಿ ಕೊಡೋದೇ ಕಾನ್ವೆಕ್ಸ್ ಲೆನ್ಸ್ ಅನ್ನ ಬರ್ಕೊಂಡು ಅದ್ರ ಮಿಡ್ಲ್ ಅಲ್ಲಿ ಎಕ್ಸಾಕ್ಟ್ ಆಗಿ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ಕೊಳ್ಳಂಗೆ ಒಂದು ಪ್ರಿನ್ಸಿಪಲ್ ಆಕ್ಸಿಸ್, ಪ್ರಧಾನ ಅಕ್ಷವನ್ನ ಎಳ್ಕೊಳ್ಬೇಕು. ಅಲ್ಲಿ ಹೇಳಿದೀನಿ 2 ಅಥವಾ 3 ಸೆಂಟಿಮೀಟರ್ ಈಚ್, ಇಲ್ಲಿದ್ದ ಇಲ್ಲಿಗೆ ಮಿಡಲ್ ಅಲ್ಲಿ ಏನಂತೀವಿ, ದ್ಯುತಿ ಅಂದ್ರೆ ಏನು, ಇಲ್ಲಿ ಬರ್ಕೊಳ್ತೀವಲ್ವಾ, ಓ ಮತ್ತೆ F1 2F1. ಸರಿನಾ? ಅಲ್ಲಿ C1 C2 ಅಂತ ಬರ್ಕೊಳ್ತೀವಿ. ಸರಿನಾ? ಓಕೆ, ಆಪ್ಟಿಕ್ ಸೆಂಟರ್ O. ಸರಿನಾ? ಆಪ್ಟಿಕ್ ಸೆಂಟರ್ O ಇಂದ F1 ಗೆ 3 ಸೆಂಟಿಮೀಟರ್, ಆಪ್ಟಿಕ್ ಸೆಂಟರ್ ಇಂದ F2 ಗೆ 3 ಸೆಂಟಿಮೀಟರ್, ಇಲ್ಲಿದ್ದ ಇಲ್ಲಿಗೆ 3 ಸೆಂಟಿಮೀಟರ್, ಇಲ್ಲಿದ್ದ ಇಲ್ಲಿಗೆ 3 ಸೆಂಟಿಮೀಟರ್. ನಾನು ಡಯಾಗ್ರಾಮ್ ಹಾಕ್ಸಬೇಕಾದ್ರೆ ಹೇಳಿದೀನಿ, 3 ಸೆಂಟಿಮೀಟರ್ಗೆ ಕರೆಕ್ಟ್ ಆಗಿ ಪಾರ್ಟ್ ಮಾಡ್ಕೊಳ್ರಿ. 3 ಸೆಂಟಿಮೀಟರ್ಗೆ ಕರೆಕ್ಟ್ ಆಗಿ ಪಾರ್ಟ್ ಮಾಡ್ಕೊಂಡ್ರೆ ನಿಮಗೆ ಡಯಾಗ್ರಾಮ್ ನೀಟಾಗಿ ಬರುತ್ತೆ. ಸರಿನಾ? 3 ಸೆಂಟಿಮೀಟರ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಸ್ಟ್ F1 F2 ಅಂತ ಮಾರ್ಕ್ ಮಾಡ್ಕೊಳ್ರಿ, ದೆನ್ 2F1 2F2 ಅಂತ ಮಾರ್ಕ್ ಮಾಡ್ಕೊಳ್ರಿ. ಇಲ್ಲಿ ಇವಾಗ ಆಬ್ಜೆಕ್ಟ್ ಎಲ್ಲಿ ಪ್ಲೇಸ್ ಮಾಡಬೇಕು ಅಂತ ಹೇಳಿದಾನೆ, ಬಿಹೈಂಡ್ 2F1 ಅಂತ ಹೇಳಿರೋದ್ರಿಂದ ಆಬ್ಜೆಕ್ಟ್ ನ 2F1 ಇಂದ ಆಚೆ ಹಿಂದ್ಗಡೆ ಇಡಿ. ಸರಿನಾ? ನಿಮಗೆ ಅಲ್ಲಿ ರೂಲ್ ಗೊತ್ತಿದೆ. ಅಲ್ಲಿ ಇದ್ರ ಮೇಲ್ಗಡೆ ಲೈಟ್ ರೇಸ್ ಬಿದ್ದಂತ ಸಂದರ್ಭದಲ್ಲಿ ಒಂದು ಲೈಟ್ ರೇ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ, ಪ್ರಧಾನ ಅಕ್ಷಕ್ಕೆ ಪ್ಯಾರಲಲ್ ಆಗಿ ಸಮಾಂತರವಾಗಿ ಬಂದು ಅದು ಪ್ರಿನ್ಸಿಪಲ್ ಫೋಕಸ್ ಪ್ರಧಾನ ಸಂಗಮದ ಮೂಲಕ ಪಾಸ್ ಆಗುತ್ತೆ. ಇನ್ನೊಂದು ಬೆಳಕಿನ ಕಿರಣ ಲೈಟ್ ರೇ ಸೀದಾ ಆಪ್ಟಿಕ್ ಸೆಂಟರ್ ಥ್ರೂ ಪಾಸ್ ಆಗಿ ಹೋಗುತ್ತೆ. ಎರಡು ಎಲ್ಲಿ ಅವು ಇಂಟರ್ಸೆಕ್ಟ್ ಆಗ್ತದೋ ಅಲ್ಲಿ ಒಂದು ರೆಡ್ ಕಲರ್ದು ಒಂದು ಇನ್ವರ್ಟೆಡ್ ಆರೋ ಮಾರ್ಕ್ ಅನ್ನ ಬರೆದಿದ್ದಾರೆ. ಅದೇ ಇಮೇಜ್ ಅಂತ ಅರ್ಥ ಮಾಡ್ಕೊಳ್ಬೇಕು. ಆ ಇಮೇಜ್ ನೋಡಿ, ಈ ಆಬ್ಜೆಕ್ಟ್ ನ ಇಮೇಜ್ ಇದು. ಆಬ್ಜೆಕ್ಟ್ ಇಲ್ಲಿ ನೇರವಾಗಿದೆ, ಇಮೇಜು ಇಲ್ಲಿ ಇನ್ವರ್ಟೆಡ್ ಬಿದ್ದೆ. ಸೈಜ್ ನೋಡಿ,
ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಇದ್ರದ್ದು ಸೈಜ್ ತುಂಬಾನೇ ಚಿಕ್ಕದಿದೆ. ಹಾಗೇನೆ ಪೊಸಿಷನ್ ಎಲ್ಲಿದೆ ಅಂತಂದ್ರೆ F2 ಮತ್ತೆ 2F2 ನ ನಡುವೆ, ಬಿಟ್ವೀನ್ F2 ಅಂಡ್ 2F2 ನಡುವೆ ಇದೆ. ಗೊತ್ತಾಗ್ತಿದ್ಯಾ? ಇಲ್ಲಿ ನೋಡಿ, ಪೊಸಿಷನ್ ಆಫ್ ದ ಇಮೇಜ್ ಬಿಟ್ವೀನ್ F1 ಅಂಡ್ 2F1, ಸಾರಿ F2, ಇಲ್ಲಿ F2 ಬರ್ಬೇಕಿಲ್ಲಿ, F2 ಅಂಡ್ 2F2. ಗೊತ್ತಾಗ್ತಿದೆಯಲ್ಲ? ಇಲ್ಲಿ ನೋಡಿ, ಇಲ್ಲಿ ಬೀಳ್ತಾ ಇದೆ ಪೊಸಿಷನ್ ಆಫ್ ದ ಇಮೇಜ್. ಸರಿನಾ? F2 ಅಂಡ್ 2F2 ನಡುವೆ ಇದೆ. ಸರಿ, ನೇಚರ್ ಆಫ್ ದ ಇಮೇಜ್, ರಿಯಲ್ ನೇಚರ್ ಆಫ್ ದ ಇಮೇಜ್ ಹೆಂಗಿದೆ? ರಿಯಲ್ ಇಮೇಜ್, ಹಾಗೇನೆ ಇನ್ವರ್ಟೆಡ್ ಇಮೇಜ್. ಸತ್ಯ ಪ್ರತಿಬಿಂಬ ಮತ್ತೆ ತಲೆ ಕೆಳಗಾದ ಪ್ರತಿಬಿಂಬ. ಹಾಗೆ ಇನ್ನೊಂದು ಕೇಳ್ಬೋದಾಗಿತ್ತು ಅಲ್ಲಿ, ಸೈಜ್ ಕಂಪೇರ್ ಟು ಆಬ್ಜೆಕ್ಟ್, ಸ್ಮಾಲ್ ಸೈಜ್ ಇಮೇಜ್ ಇಲ್ಲಿ ಬಿದ್ದಿದೆ. ಸರಿನಾ? 3 ಮಾರ್ಕಿಗೆ ನೋಡಿ, ಇದು 2 ಮಾರ್ಕಿಗೆ ಚಿತ್ರ, 2 ಮಾರ್ಕಿಗೆ ಡಯಾಗ್ರಾಮು, ಹಾಗೇನೆ ಇನ್ನು 1 ಮಾರ್ಕ್ ಅಲ್ಲಿ ಪೊಸಿಷನ್ ಮತ್ತೆ ನೇಚರ್ ಆಫ್ ದ ಇಮೇಜ್. ಸೈಜ್ ಕೇಳಿಲ್ಲ, ಸೈಜ್ ಕೇಳಿದ್ರೆ ಸ್ಮಾಲ್ ಸೈಜ್ ಇಮೇಜ್ ಅಂತ ಬರಿಬೇಕಾಗ್ತಾ ಇತ್ತು. ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ಡಯಾಗ್ರಾಮ್ ನೋಡಿದಿರಲ್ಲ, ಓಕೆ, ಇದು ಅರ್ಥ ಮಾಡ್ಕೊಳ್ಬೇಕು. 2ನೇ ಡಯಾಗ್ರಾಮ್ ಅಂದ್ಕೊಳ್ತೀನಿ ಇದನ್ನು. ಸರಿನಾ? ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ಬಿಹೈಂಡ್ 2F1 ಹತ್ರ ಇಟ್ಟಂತ ಸಂದರ್ಭದಲ್ಲಿ. ಓಕೆ, ಈಗ 10th ಕ್ವಶನ್ ಹೋಗೋಣ. ಕನ್ನಡ ಮೀಡಿಯಂನವ್ರಿಗೂ ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೀನಿ. ಇಲ್ಲಿ ಆಬ್ಜೆಕ್ಟ್ ಇಮೇಜ್ ಎಲ್ಲಿ ಬಿದ್ದಿದೆ? F2 ಮತ್ತೆ 2F2 ನ ನಡುವೆ ಬಿದ್ದಿದೆ. ಹಾಗೇನೆ ಸ್ವಭಾವ, ಆ ಒಂದು ಪ್ರತಿಬಿಂಬದ ಸ್ವಭಾವ ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬ. ಹಾಗೇನೆ ಸೈಜ್ ಕೇಳಿದ್ರೆ, ಗಾತ್ರ ಕೇಳಿದ್ರೆ ಚಿಕ್ಕದಾಗಿರ್ತಕ್ಕಂಥ ಪ್ರತಿಬಿಂಬ ಅಂತ ಬರಿಬೇಕಾಗ್ತದೆ. ಓಕೆ, 10ನೇ ಕ್ವಶನ್ ಹೋಗೋಣ. ಡಿಫೈನ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್. ಎಕ್ಸ್ಪ್ಲೈನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್. ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಅಂದ್ರೆ ಏನು? ಸರಿನಾ? ಓಕೆ, ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್, ದ ಅಪೋಸಿಷನ್ ಆಫರ್ಡ್ ಬೈ ಎಲೆಕ್ಟ್ರಿಕ್ ಚಾರ್ಜಸ್ ಟು ಎಲೆಕ್ಟ್ರಿಕ್ ಕರೆಂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್. ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಆವೇಶಗಳ ಪ್ರವಾಹಕ್ಕೆ ಅಡಚಣೆಯನ್ನು ಉಂಟು ಮಾಡತಕ್ಕಂಥದ್ದಕ್ಕೆ ನಾವು ವಿದ್ಯುತ್ ರೋಧ ಅಂತೇಳಿ ಕರಿತೀವಿ ಕನ್ನಡ ಮೀಡಿಯಂನವರಿಗೆ. ಅರ್ಥ ಆಯ್ತಲ್ಲ? ಒಂದು ವಿದ್ಯುತ್ ಮಂಡಲದಲ್ಲಿ ವಿದ್ಯುತ್ ಆವೇಶಗಳ ಚಲನೆಗೆ ವಿರೋಧವನ್ನ, ಅಡಚಣೆಯನ್ನು ಉಂಟು ಮಾಡತಕ್ಕಂಥದ್ದಕ್ಕೆ ನಾವು ವಿದ್ಯುತ್ ರೋಧ ಅಂತೇಳಿ ಕರಿತೀವಿ. ಸರಿನಾ? ಓಕೆ, ವಿದ್ಯುತ್ ಆವೇಶಗಳ ಚಲನೆಗೆ ವಾಹಕದ ಘಟಕಗಳಿಂದ ಉಂಟಾಗುವ ಅಡಚಣೆಯನ್ನು ವಿದ್ಯುತ್ ರೋಧ ಎಂದು ಕರೆಯುತ್ತೇವೆ. ಓಕೆ, ಇದು ಡೆಫಿನಿಷನ್ ಆಯ್ತು. ಎಕ್ಸ್ಪ್ಲೈನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಡಿಪೆಂಡ್ಸ್. ಇಲ್ಲಿ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಯಾವ್ದು ಫ್ಯಾಕ್ಟರ್ಸ್ ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಟೋಟಲ್ ಆಗಿ 3 ಫ್ಯಾಕ್ಟರ್ಸ್ ಇದೆ. ಒನ್ ಆನ್ ಇಟ್ಸ್ ಲೆಂತ್, ಸರಿನಾ? ಲೆಂತ್ ಆಫ್ ದ ಕಂಡಕ್ಟರ್ ಅಂಡ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಅಂಡ್ ನೇಚರ್ ಆಫ್ ದ ಕಂಡಕ್ಟರ್ ಅಂಡ್ ಟೆಂಪರೇಚರ್ ಇಸ್ ಆಪ್ಷನಲ್. ಸರಿನಾ? ಕನ್ನಡದಲ್ಲಿ ಹೇಳೋದಾದ್ರೆ ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ಹಾಗೇನೆ ವಾಹಕದ ಸ್ವಭಾವ, ಹಾಗೇನೆ ವಾಹಕದ ಉಷ್ಣ, ಅದು ಕೂಡ ಈ ಡಿಪೆಂಡಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಟೆಕ್ಸ್ಟ್ ಬುಕ್ ಅಲ್ಲಿ ಕೇವಲ 3 ಕೊಟ್ಟಿದ್ದಾರೆ, ಯಾವ್ದಾದ್ರು 2 ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿ ಎಕ್ಸ್ಪ್ಲೇನ್ ಮಾಡೋದು ಅಂತಂದ್ರೆ, ಇಲ್ಲಿ ಲೆಂತ್ ಇನ್ಕ್ರೀಸ್ ಆಗ್ತಾ ಆಗ್ತಾ ಅದರದ್ದು ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಅಂದ್ರೆ ವಾಹಕದ ಉದ್ದ ಹೆಚ್ಚಾದಂಗೆ ವಾಹಕ ವಿದ್ಯುತ್ ರೋಧವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇದು ಲೆಂತ್ ಆಫ್ ದ ಕಂಡಕ್ಟರ್ ಸಂಬಂಧಪಟ್ಟಂಗೆ. ಲೆಂತ್ ಇನ್ಕ್ರೀಸಸ್ ಅಂಡ್ ರೆಸಿಸ್ಟೆನ್ಸ್ ಇಸ್ ಆಲ್ಸೋ ಇನ್ಕ್ರೀಸಸ್. ಇದು ಮೊದಲನೇ ಪಾಯಿಂಟ್. ಎಕ್ಸ್ಪ್ಲೇನ್ ಮಾಡಿ ಅಂತಂದ್ರೆ ಈ ತರ ಎಕ್ಸ್ಪ್ಲೇನ್ ಮಾಡ್ಬೇಕಾಗುತ್ತೆ. ಇನ್ನು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್, area of cross section of the conductor decreases, electric resistance increases. ವಾಹಕದ ಅಡ್ಡ ಕೊಯ್ತ ಕಡಿಮೆ ಆದಂಗೆ ವಿದ್ಯುತ್ ರೋಧ ಹೆಚ್ಚಾಗ್ತಾ ಹೋಗತ್ತ. ಸರಿನಾ? ವಾಹಕದ ಅಡ್ಡ ಕೊಯ್ತ ಹೆಚ್ಚಾದಂಗೆ ವಾಹಕದ ರೋಧ ಕಡಿಮೆ ಆಗ್ತಾ ಹೋಗುತ್ತೆ. ಇನ್ವರ್ಸ್ ಇದು. ಗೊತ್ತಾಗ್ತಿದ್ಯಾ? ಇನ್ನು ವಾಹಕದ ಸ್ವಭಾವ, ಯಾವ ವಾಹಕಗಳನ್ನು ನಾವು ತೆಗೆದುಕೊಳ್ತಾ ಹೋಗ್ತೀವಿ, ಬೇರೆ ಬೇರೆ ವಾಹಕಗಳು, ಕಬ್ಬಿಣ, ತಾಮ್ರ, ಅಂದ್ರೆ ಮೀನ್ಸ್ ಐರನ್, ಕಾಪರ್, ಅಲ್ಯೂಮಿನಿಯಂ, ಅವುಗಳ ಬೇಸ್ ಮೇಲೂ ಕೂಡ ಇಲ್ಲಿ ಅವುಗಳದ್ದು ರೆಸಿಸ್ಟೆನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸರಿನಾ? ಅವುಗಳ ಸ್ವಭಾವ ಬೇರೆ ಬೇರೆ ಅಲ್ವಾ? ಕಬ್ಬಿಣನೇ, ತಾಮ್ರನೇ, ಅಲ್ಯೂಮಿನಿಯಮ್ಮೇ. ಹಾಗಾಗಿ ಅವುಗಳ ಸ್ವಭಾವ ಬೇರೆ ಬೇರೆ ಆಗಿರ್ತದಲ್ಲ. ಹಾಗಾಗಿ ಅವುಗಳ ಸ್ವಭಾವದ ಆಧಾರದ ಮೇಲೂ ಕೂಡ ಇಲ್ಲಿ ವಾಹಕದ ರೋಧ ಚೇಂಜ್ ಆಗ್ತಾ ಹೋಗುತ್ತೆ. ಸರಿನಾ? ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೇನೆ. ಆರ್, ಸ್ಟೇಟ್ ಜೌಲ್ಸ್ ಲಾ ಆಫ್ ಹೀಟಿಂಗ್, ರೈಟ್ ಇಟ್ಸ್ ಫಾರ್ಮುಲಾ ಅಂಡ್ ನೇಮ್ ಎ ಡಿವೈಸ್ ದಟ್ ಆಪರೇಟ್ಸ್ under is effect.
ಇದು ಆಪ್ಷನಲ್ ಕ್ವಶನ್. ಈ ಕ್ವಶನ್ಗೆ ಇದೇ ಸಿಂಪಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದು ಕೂಡ ಸಿಂಪಲ್ ಆಗಿದೆ. ಏನಂತಂದ್ರೆ ಇದಕ್ಕೆ ಇನ್ನೊಂದು ಆಪ್ಷನಲ್ ಕ್ವಶನ್ ಇದೆ. ಏನಂತಂದ್ರೆ ಜೌಲನ ಉಷ್ಣೋತ್ಪಾದನಾ ಪರಿಣಾಮದ ನಿಯಮವನ್ನು ನಿರೂಪಿಸಿ ಅದರ ಸೂತ್ರ ಬರೆಯಿರಿ. ಈ ಪರಿಣಾಮದ ಅನ್ವಯ ಕಾರ್ಯನಿರ್ವಹಿಸುವ ಒಂದು ಸಾಧನವನ್ನು ತಿಳಿಸಿ. ನೋಡಿ, ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂದ್ರೆ ಏನು? ಸರಿನಾ? ಜೌಲ್ನ ಉಷ್ಣೋತ್ಪಾದನಾ ನಿಯಮ ಅಂದ್ರೆ ಏನು ಫಸ್ಟ್ಗೆ? ಸರಿನಾ? ಓಕೆ, the heat produced in a conductor is directly proportional to current in a conductor, resistance of the conductor and time. ಸರಿನಾ? ಇಲ್ಲಿ ಓಕೆ, ಇಲ್ಲಿ ದ ಹೀಟ್ ಪ್ರೊಡ್ಯೂಸ್ಡ್ ಅಂದ್ರೆ ಯಾವ ಕಂಡಕ್ಟರ್ ಅಲ್ಲಿ ನಾವು ಕರೆಂಟ್ ನ ಪಾಸ್ ಮಾಡಿದಾಗ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ. ಆ ಹೀಟ್ ಪ್ರೊಡ್ಯೂಸ್ ಆಗ್ತಕ್ಕಂಥದ್ದು ಯಾವ್ಯಾವುದಕ್ಕೆ ನೇರವಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದೆ ಅನ್ನೋದಾದ್ರೆ, ಸರಿನಾ, ವಾಹಕದಲ್ಲಿನ ವಿದ್ಯುತ್ ಪ್ರವಾಹದ ವರ್ಗಕ್ಕೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಆ ಒಂದು ಕಂಡಕ್ಟರ್ ಅಲ್ಲಿ ಕರೆಂಟ್ ಇನ್ನೇ ಕಂಡಕ್ಟರ್ ಒಳಗಡೆ ಕರೆಂಟ್ ಪಾಸ್ ಆಗ್ತಿದೆಯಲ್ಲ, ಅದಕ್ಕೆ ನೇರವಾಗಿರ್ತಕ್ಕಂಥ ಸಂಬಂಧವನ್ನ ಹೊಂದಿದೆ. ಹಾಗೇನೆ ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್, ಸರಿನಾ, ಇಲ್ಲಿ ಕೊಟ್ಟಿಲ್ಲ. ದ ಹೀಟ್ ಪ್ರೊಡ್ಯೂಸ್ಡ್ ಇನ್ ಎ ಕಂಡಕ್ಟರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದ ಕರೆಂಟ್ ಇನ್ ಎ ಕಂಡಕ್ಟರ್ ಅಂತ ಹೇಳ್ಬೇಕಲ್ಲಿ. ಆಕ್ಚುಲಿ ಸ್ಕ್ವೇರ್ ಐ ಸ್ಕ್ವೇರ್ ಇದೆ ಅಲ್ಲಿ, H is equal to I square RT ಅಂತ ಹೇಳಿದೆ. ಹಾಗಾಗಿ ಅಲ್ಲಿ ದ ಸ್ಕ್ವೇರ್ ಆಫ್ ದ ಕರೆಂಟ್ ಇನ್ ಎ ಕಂಡಕ್ಟರ್. ಸರಿನಾ? ಹಾಗಾದ್ರೆ ವಾಹಕದಲ್ಲಿನ ವಿದ್ಯುತ್ ಪ್ರವಾಹದ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದು. ನಾನು ಅಲ್ಲಿ ವ್ಯಾಲ್ಯೂಷನ್ ಮಾಡ್ಬೇಕಾದ್ರೆ ತಿದ್ಕೊಳ್ತೀವಿ ಅಲ್ಲಿ. ದ ಸ್ಕ್ವೇರ್ ಆಫ್ ದ ಕರೆಂಟ್ ಇನ್ ಎ ಕಂಡಕ್ಟರ್, ಫಸ್ಟ್ ಒನ್. ಅಂಡ್ ಸೆಕೆಂಡ್ ಒನ್, ರೆಸಿಸ್ಟೆನ್ಸ್ ಆಫ್ ದ ಕಂಡಕ್ಟರ್, ವಾಹಕದಲ್ಲಿ ಪ್ರವಹಿಸುತ್ತಿರುವ ರೋಧಕ್ಕೆ ಅಂದ್ರೆ ಮೀನ್ಸ್ ವಾಹಕದ ರೋಧಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಹಾಗೆ ಮೂರನೇದು ಟೈಮ್, ಸಮಯ. ವಾಹಕದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಈ ಮೂರಕ್ಕೂ ನೇರ ಅನುಪಾತದಲ್ಲಿ ಇರ್ತದೆ, ಈ ಮೂರಕ್ಕೂ ಕೂಡ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು. ಹಾಗಾದ್ರೆ ಎರಡನೇದು ಏನು ಅಂತ ಕೇಳಿದ್ದಾರೆ ಅಂದ್ರೆ ಅದರ ಸೂತ್ರ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ. ಅದರ ಸೂತ್ರ H is equal to ಅಲ್ಲಿ ಆ ಕಂಡಕ್ಟರ್ ಒಳಗಡೆ ಪ್ರೊಡ್ಯೂಸ್ ಆಗ್ತಕ್ಕಂಥ ಹೀಟ್ H is equal to I square RT. H ಅಂದ್ರೆ ಹೀಟ್, I ಅಂದ್ರೆ ಕರೆಂಟ್, R ಅಂದ್ರೆ ರೆಸಿಸ್ಟೆನ್ಸ್, T ಅಂದ್ರೆ ಟೈಮ್. ಅಲ್ಲಿ ಮೇಲ್ಗಡೆ ಹೇಳಿದಿವಲ್ವಾ, ಅದೇ H is equal to I square RT. ಹಾಗೇನೆ ಈ ಒಂದು ಜೌಲ್ಸ್ ಲಾ ಆಫ್ ಹೀಟಿಂಗ್, ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಬಳಸ್ಕೊಂಡು ಅಲ್ಲಿ ಕೆಲಸ ಮಾಡತಕ್ಕಂಥ ಯಾವ್ದಾದ್ರು ಒಂದು ಸಾಧನ ಬರೀರಿ ಅಂತ ಹೇಳಿದ್ದಾರೆ. ಎಲೆಕ್ಟ್ರಿಕ್ ಐರನ್ ಬಾಕ್ಸ್ ಅಂಡ್ ಎಲೆಕ್ಟ್ರಿಕ್ ಫ್ಯೂಸ್, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಮತ್ತೆ ವಿದ್ಯುತ್ ಫ್ಯೂಸ್. ಓಕೆನಾ? ಓಕೆ, 11ನೇ ಕ್ವಶನ್ ಹೋಗೋಣ. 11th one. What is electric power? What is electric power? Right is its unit. An electric bulb is connected to a 220 volt generator. The current is 0.50 ampere. What is the power of the bulb ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ 3 ಕ್ವಶನ್ ಇದೆ, 3 ಕ್ವಶನ್ಗೂ 1 ಮಾರ್ಕ್, 3 ಮಾರ್ಕಿಗೆ. ಫಸ್ಟ್ ಒನ್ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿದ್ಯುತ್ ಸಾಮರ್ಥ್ಯ ಎಂದರೇನು? ಇದರ ಏಕಮಾನ ಯಾವುದು? ಒಂದು ಬಲ್ಬ್ ಅನ್ನು 220 ವೋಲ್ಟ್ ಜನರೇಟರ್ಗೆ ಸಂಪರ್ಕಿಸಲಾಗಿದೆ. ಬಲ್ಬ್ ನಲ್ಲಿ 0.5 ಆಂಪಿಯರ್ ವಿದ್ಯುತ್ ಪ್ರವಹಿಸಿದರೆ ಸಾಮರ್ಥ್ಯ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಓಕೆ, ಅಲ್ಲಿ ನೋಡಿ, ದ ರೇಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯೂಸ್ಡ್ ಇನ್ ಎ ಸರ್ಕ್ಯೂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪವರ್. ದ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಕಲ್ ಕರೆಂಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪವರ್. ಹಾಗಾದ್ರೂ ಬರೀಬಹುದು. ಸರಿನಾ? ಓಕೆ, ವಿದ್ಯುತ್ ಮಂಡಲದಲ್ಲಿ ಬಳಕೆಯಾಗುವ ಅಥವಾ ಕ್ಷೀಣಿಸುವ ವಿದ್ಯುತ್ ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು. ಇದ್ರದ್ದು SI ಯೂನಿಟ್ ಬಂದ್ಬಿಟ್ಟು ವ್ಯಾಟ್. ಇದ್ರದ್ದು ಏಕಮಾನ ಯಾವುದು? ಅಂತಾರಾಷ್ಟ್ರೀಯ ಏಕಮಾನ ವ್ಯಾಟ್. ಹಾಗೆ ಇಲ್ಲಿ ಏನು ಲೆಕ್ಕ ಹೇಳಿದ್ದಾರೆ ಏನಂತ ಅಂತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ 220 ವೋಲ್ಟ್. ಹಾಗೆ ಅಲ್ಲಿ ಪಾಸ್ ಆಗ್ತಾ ಇರ್ತಕ್ಕಂಥ ಕರೆಂಟ್ ಕೊಟ್ಟಿದ್ದಾರೆ. I is equal to 0.5 ಆಂಪಿಯರ್, 0.5 ಆಂಪಿಯರ್. ಅಂಡ್ ಪವರ್ ಫೈಂಡ್ ಔಟ್ ಮಾಡಬೇಕು. P is equal to question mark. Therefore formula P is equal to VI. ಪವರ್ P is equal to VI. ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ P is equal to 220 into 0.5 is equal to 110 ವ್ಯಾಟ್. ಅಲ್ಲಿ ಕನ್ಸಂಪ್ಷನ್ ಆಗ್ತಕ್ಕಂಥ ಎಲೆಕ್ಟ್ರಿಕಲ್ ಎನರ್ಜಿ ಎಷ್ಟು? ಆ ಬಲ್ಬ್ ನಲ್ಲಿ
110 ವ್ಯಾಟ್. ಸಿಂಪಲ್ ಆಗಿದೆ ನೋಡಿ, 3 ಮಾರ್ಕಿಗೆ. ಸರಿನಾ? ಓಕೆ, ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದೇನೆ. ಇನ್ನು 5th ಮೇನ್ಗೆ ಹೋಗೋಣ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. State the laws of refraction. Why do different media have a different refractive index? Diamond refractive index is 2.42. What it means? ಇದಕ್ಕೂ ಕೂಡ ಒಂದು ಆಪ್ಷನಲ್ ಕ್ವಶನ್ ಇದೆ. ಓಕೆ, ಅದನ್ನ ಆಮೇಲೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಇಲ್ಲಿ ಫಸ್ಟ್ ಲಾಸ್ ಆಫ್ ರಿಫ್ಲೆಕ್ಷನ್ ಹೋಗೋಣ. ಲಾಸ್ ಆಫ್ ರಿಫ್ರಾಕ್ಷನ್. ಓಕೆ, ಲಾಸ್ ಆಫ್ ರಿಫ್ರಾಕ್ಷನ್. ಓಕೆ, ಫಸ್ಟ್ ಒನ್, ದ ಇನ್ಸಿಡೆಂಟ್ ray and the reflected ray and the normal drawn perpendicular to the surface are all lie in the same plane. ಸರಿನಾ? ಇಲ್ಲಿ ನೋಡಿ, ಪತನ ಕಿರಣ, ವಕ್ರೀಮ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ. ಇದು ಮೊದಲನೇ ನಿಯಮ. ರಿಫ್ಲೆಕ್ಷನ್ಗೂ ಕೂಡ ಸೇಮ್ ಬರುತ್ತೆ. ಹಾಗೆ ಈ ಎರಡನೇ ಲಾ ಏನಿದೆ, ಸೆಕೆಂಡ್ ಲಾ ಆಫ್ ರಿಫ್ರಾಕ್ಷನ್, ಇದು ಚೇಂಜ್ ಆಗುತ್ತೆ. ಸರಿನಾ? ದ ರೇಷಿಯೋ ಆಫ್ ಸೈನ್ ಆಫ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಅಂಡ್ ದ ಸೈನ್ ಆಫ್ ಆಂಗಲ್ ಆಫ್ ರಿಫ್ರಾಕ್ಷನ್ ಆರ್ ಕಾನ್ಸ್ಟೆಂಟ್. and that means sin I divided by sin R is equal to constant. ಇದಾದ್ರೂ ಬರಿಬಹುದು. ಓಕೆನಾ? ಇಲ್ಲಿ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ. ನಿಷ್ಪತ್ತಿ ಮೀನ್ಸ್ ಅನುಪಾತ, ಸ್ಥಿರವಾಗಿರುತ್ತದೆ. ಸರಿನಾ? ಇನ್ನು ಮೂರನೇ ಅಲ್ಲಿ ಎರಡನೇ ಕ್ವಶನ್ ಇದೆ, ಏನಂತ ಅಂತಂದ್ರೆ, ವೈ ಡು ಡಿಫ್ರೆಂಟ್ ಮೀಡಿಯಾ ಹ್ಯಾವ್ ಡಿಫ್ರೆಂಟ್ ರಿಫ್ಲೆಕ್ಟಿವ್ ಇಂಡೆಕ್ಸ್? ಅಂದ್ರೆ ಬೇರೆ ಬೇರೆ ಮಾಧ್ಯಮಗಳು ಯಾವ್ಯಾವ ಇದಾವೆ, ಆ ಮಾಧ್ಯಮಗಳು ಏನು ವಿಭಿನ್ನ ಮಾಧ್ಯಮಗಳು ವಿಭಿನ್ನ ವಕ್ರೀಭವನ ಸೂಚ್ಯಂಕವನ್ನು ಹೊಂದಿರುತ್ತವೆ. ಏಕೆ ಅಂತ ಹೇಳಿದೆ, ಅದು ಯಾಕೆ ಅಂತಂದ್ರೆ, ಬಿಕಾಸ್ ದ ವೆಲಾಸಿಟಿ ಆಫ್ ಲೈಟ್ ಇಸ್ ಡಿಫ್ರೆಂಟ್ ಇನ್ ಡಿಫ್ರೆಂಟ್ ಮೀಡಿಯಾ. ಸರಿನಾ? ಏನಪ್ಪಾ ಅಂದ್ರೆ, ವಿಭಿನ್ನ ಮಾಧ್ಯಮಗಳಲ್ಲಿ ಬೆಳಕಿನ ವೇಗವು ವಿಭಿನ್ನವಾಗಿರುವುದರಿಂದ ಅವುಗಳ ವಕ್ರೀಭವನ ಸೂಚ್ಯಂಕವು ಕೂಡ ವಿಭಿನ್ನವಾಗಿರುತ್ತದೆ. ಅಂದ್ರೆ ಇಲ್ಲಿ ಗಾಳಿ ಮಾಧ್ಯಮ ಮತ್ತು ಗಾಜಿನ ಮಾಧ್ಯಮ, ಗಾಳಿ ಮಾಧ್ಯಮದಲ್ಲಿ ಬೆಳಕಿನ ವೇಗ, ಗಾಜಿನ ಮಾಧ್ಯಮದಲ್ಲಿ ಬೆಳಕಿನ ವೇಗ ಎರಡೂ ಕೂಡ ವಿಭಿನ್ನವಾಗಿರುತ್ತೆ. ಇಲ್ಲಿ ಚಲಿಸ್ತಕ್ಕಂಥ ವೇಗ, ಇಲ್ಲಿ ಚಲಿಸ್ತಕ್ಕಂಥ ವೇಗ ಡಿಫ್ರೆಂಟ್ ಆಗಿರೋದ್ರಿಂದ ಅವೆರಡು ಮೀಡಿಯಾ ಅಂದ್ರೆ ಮಾಧ್ಯಮಗಳು ಬೇರೆ ಬೇರೆ ಆಗಿರೋದ್ರಿಂದ ಅವುಗಳಿಗೆ ಚಲಿಸ್ತಾ ಇರತಕ್ಕಂಥ ವೇಗವು ಕೂಡ ಬೇರೆ ಬೇರೆ ಆಗಿರುತ್ತದೆ. ಹಾಗಾಗಿ ಅವುಗಳ ವಕ್ರೀಭವನ ಸೂಚ್ಯಂಕವು ಕೂಡ ವಿಭಿನ್ನವಾಗಿರುತ್ತದೆ. ಸರಿನಾ? ಹಾಗೆ ಇನ್ನು ಅಲ್ಲಿ ಏನು ಅಂತಂದ್ರೆ, ವಜ್ರದ ಒಂದು ವಕ್ರೀಭವನ ಸೂಚ್ಯಂಕವನ್ನ ಕೊಟ್ಟಿದ್ದಾರೆ. ಏನು? ದ ರೇಷಿಯೋ ಆಫ್ ವೆಲಾಸಿಟಿ ಆಫ್ ಲೈಟ್ ಇನ್ ಏರ್ ಅಂಡ್ ದಟ್ ಆಫ್ ಡೈಮಂಡ್ ಈಸ್ ಈಕ್ವಲ್ ಟು 2.42. ಇದು ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ನಿಮಗೆ ಗೊತ್ತಿರುತ್ತೆ. ದ ಸ್ಪೀಡ್ ಆಫ್ ದ ಲೈಟ್ ಇನ್ ಏರ್ ಅಂಡ್ ದ ಸ್ಪೀಡ್ ಆಫ್ ದ ಲೈಟ್ ಇನ್ ಡೈಮಂಡ್ ಈಸ್ ಈಕ್ವಲ್ ಟು 2.42. ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ವಜ್ರದಲ್ಲಿನ ಬೆಳಕಿನ ವೇಗ ಇದು 2.42ಕ್ಕೆ ಸಮನಾಗಿರುತ್ತದೆ. ಈ ತರ ಹೇಳ್ಬೋದಾಗಿದೆ. ಇದಕ್ಕೆ ಆಪ್ಷನಲ್ ಕ್ವಶನ್ ಇದೆ. ಏನು ಅಂತಂದ್ರೆ, ಆಪ್ಷನಲ್ ಕ್ವಶನ್, an object is placed at 30 cm in front of concave lens of focal length 15 cm. At what distance from the mirror should a screen be placed so that a sharp image can be obtained? Find the magnification of the image. 15 ಸೆಂಟಿಮೀಟರ್ ಸಂಗಮ ದೂರ ಹೊಂದಿರುವ ಒಂದು ನಿಮ್ನ ಮಸೂರದಿಂದ ಒಂದು ವಸ್ತುವನ್ನು 30 ಸೆಂಟಿಮೀಟರ್ ದೂರದಲ್ಲಿ ಇಡಲಾಗಿದೆ. ಹಾಗಾದರೆ ಪ್ರತಿಬಿಂಬವು ಮಸೂರದಿಂದ ಎಷ್ಟು ದೂರದಲ್ಲಿ ಉಂಟಾಗುತ್ತದೆ? ಪ್ರತಿಬಿಂಬದ ವರ್ಧನೆಯನ್ನು ಕಂಡುಹಿಡಿಯಿರಿ. ನೋಡಿ, ಈ ತರ ಇದೆ. ಇಲ್ಲಿ ಒಂದು ಯಾವುದು ನಿಮ್ನ ಮಸೂರ ಕೊಟ್ಟಿದ್ದಾರೆ. ನಿಮ್ನ ಮಸೂರದ ಯಾವಾಗಲೂ ವಸ್ತುವನ್ನ ಎಡಭಾಗದಲ್ಲಿ ಇಡ್ತೀವಿ, ಪ್ರತಿಬಿಂಬನ ಕೂಡ ಎಡಭಾಗದಲ್ಲೇ ಮೂಡುತ್ತೆ. ಇಲ್ಲಿ ಸೈನ್ ಕನ್ವೆನ್ಷನ್ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಅಂದ್ರೆ ಏನು, ಚಿಹ್ನೆಗಳ ಸಾಂಕೇತಿಕವಾಗಿ ಚಿಹ್ನೆಗಳನ್ನ ಬರೀತಕ್ಕಂಥದ್ದು. ಓಕೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಏನು, ವಸ್ತು ದೂರ ಕೊಟ್ಟಿದ್ದಾನಲ್ವಾ, 30 ಸೆಂಟಿಮೀಟರ್ ಅಂದ್ರೆ ಮೀನ್ಸ್ 30 ಸೆಂಟಿಮೀಟರ್ ದೂರದಲ್ಲಿ ಡಿಸ್ಟೆನ್ಸ್ ಅಲ್ಲಿ ವಸ್ತುವನ್ನ ಇಟ್ಟಿದ್ದೀವಿ, ಆಬ್ಜೆಕ್ಟ್ ನ ಪ್ಲೇಸ್ ಮಾಡಿದೀವಿ. ಹಾಗಾಗಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಯು ಇಸ್ ಈಕ್ವಲ್ ಟು -30 ಸೆಂಟಿಮೀಟರ್. ಲೆಫ್ಟ್ ಸೈಡ್ ಅಲ್ಲಿ ಇರೋದ್ರಿಂದ ಇದು ಕೂಡ ಮೈನಸ್ ಆಗುತ್ತೆ. ಫೋಕಲ್ ಲೆಂತ್ ಅಂದ್ರೆ ಮೀನ್ಸ್ ಕಾನ್ಕೇವ್ ಲೆನ್ಸ್ ಫೋಕಲ್ ಲೆಂತ್ ಕೂಡ ಎಡಭಾಗದಲ್ಲೇ ಲೆಫ್ಟ್ ಸೈಡ್ ಅಲ್ಲೇ ಬೀಳೋದ್ರಿಂದ ಅದು ಕೂಡ ನೆಗೆಟಿವ್ ಆಗಿರುತ್ತೆ. ಅದು ಕೂಡ -15 ಸೆಂಟಿಮೀಟರ್ ಆಗುತ್ತೆ. ನಾವೇನನ್ನ ಫೈಂಡ್ ಔಟ್ ಮಾಡ್ಬೇಕು, ಇಲ್ಲಿ ಇಮೇಜ್ ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಇಮೇಜ್ ಡಿಸ್ಟೆನ್ಸ್ ಕೂಡ ನೆಗೆಟಿವ್ ಬರುತ್ತೆ. ಆಕ್ಚುಲಿ ಇದನ್ನ ಕ್ವಶನ್ ಮಾರ್ಕ್ ಹಾಕೊಂಡಿದ್ದೀನಿ. ಫಾರ್ಮುಲಾ ಗೊತ್ತಿದೆ ನಿಮಗೆ, 1/u 1/v - 1/u is equal to 1/f. ಅರ್ಥ ಆಗ್ತದೆ ಅಂತ ಭಾವಿಸ್ತಾ ಇದ್ದೀನಿ. ಅಲ್ಲಿ ನಮಗೆ ಅಲ್ಲಿ ಯು ಬೇಕು, ಆಕ್ಚುಲಿ
ಸರಿ ವಿ ಬೇಕು, ಹಾಗಾಗಿ 1/v ನ ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಂಡು -1/u ನ ರೈಟ್ ಸೈಡ್ಗೆ ಶಿಫ್ಟ್ ಮಾಡ್ಕೊಂಡ್ರೆ 1/v = 1/f ಪ್ಲಸ್ 1/u ಆಗುತ್ತೆ. ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. 1/v = 1/-15 ಪ್ಲಸ್ ಬ್ರಾಕೆಟ್ ಹಾಕೊಳ್ರಿ, ಇಲ್ಲಿ 1/-30 ಆಗುತ್ತೆ. ಪ್ಲಸ್ ಡಿವೈಡ್ ಬೈ ಮೈನಸ್ ಆಗುತ್ತೆ. ಅಲ್ಲಿ ಮೈನಸ್ ತಗೊಂಡು 15ಗೂ 30ಗೂ LCM ತೆಗೆದುಕೊಂಡ್ರೆ 30 LCM ಆಗುತ್ತೆ. 30 LCM ಈ ತರ. ಒನ್ ಬೈ ವಿ ಮೈನಸ್ 1/u = 1/f. ನಮಗೆ 1/v ಬೇಕು, 1/f ಪ್ಲಸ್ 1/u. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. 1/-15 ಪ್ಲಸ್ 1/-30 ಮೈನಸ್ 1/15 ಮೈನಸ್ ಪ್ಲಸ್ ಇಂಟು ಮೈನಸ್ 1/30. LCM ಏನಾಗುತ್ತೆ? 15ಗೂ 30ಗೂ 30 LCM ಆಗುತ್ತೆ. 30 LCM 15 2s that's why 2, 31s 30 that's why 1 plus into minus 2 1s -2 minus 1 1s 1 that is equal to -3/-30 sorry -3/30 3 1s 3 10s is equal to -1/10 -1/10 ಅಲ್ಲೇ ಬಂದಿರೋದು ಸರಿನಾ. ಇದು 1/v actually therefore reciprocal ಮಾಡ್ಕೊಂಡ್ರೆ v is equal to -10 minus it indicates image ಕೂಡ ಲೆಫ್ಟ್ ಸೈಡ್ ಅಲ್ಲೇ ಬಿದ್ದಿದೆ ಅಂತ ಅರ್ಥ. ಇಮೇಜ್ ಕೂಡ ಲೆಫ್ಟ್ ಸೈಡ್ ಅಲ್ಲೇ ಬಿದ್ದಿದೆ ಅಂತ ಅರ್ಥ. ಗೊತ್ತಾಗ್ತಿದ್ಯಾ? ಹಾಗಾದ್ರೆ ಆಬ್ಜೆಕ್ಟ್ ಡಿಸ್ಟೆನ್ಸ್ -30 ಇತ್ತು ಅಂತಂದ್ರೆ ಇಮೇಜ್ ಡಿಸ್ಟೆನ್ಸ್ ಲೆನ್ಸ್ ಇಂದ ಆಪ್ಟಿಕ್ ಸೆಂಟರ್ ಇಂದ 10 ಸೆಂಟಿಮೀಟರ್ ದೂರದಲ್ಲಿ ಇಮೇಜ್ ಬಿದ್ದಿರ್ತದೆ. ಮ್ಯಾಗ್ನಿಫಿಕೇಶನ್ ನೋಡಿ, ಅಲ್ಲಿ ಮ್ಯಾಗ್ನಿಫಿಕೇಶನ್ ಆಫ್ ದ ಇಮೇಜ್ m is equal to ಅಲ್ಲಿ ಆಬ್ಜೆಕ್ಟ್ ಡಿಸ್ಟೆನ್ಸ್ ಮತ್ತೆ ಇಮೇಜ್ ಡಿಸ್ಟೆನ್ಸ್ ಕೊಟ್ಟಿರೋದ್ರಿಂದ m is equal to v divided by u ಅಂತ ಹೇಳಿದೆ. ಇಲ್ಲಿ v divided by u ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ. ಇಮೇಜ್ ಡಿಸ್ಟೆನ್ಸ್ divided by ಆಬ್ಜೆಕ್ಟ್ ಡಿಸ್ಟೆನ್ಸ್ -10 divided by -30 minus gets cancel 10 1s 10 3s 1/3 is nothing but 0.333 ಅಂದ್ರೆ ಆಬ್ಜೆಕ್ಟ್ 1 ಇತ್ತು ಅಂದ್ರೆ ಅದರದ 1/3 ಅಷ್ಟು ಇಮೇಜ್ ಫಾರ್ಮೇಶನ್ ಆಗುತ್ತೆ. ಚಿಕ್ಕದಾಗಿರ್ತಕ್ಕಂಥ ಇಮೇಜ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಮಾಡ್ಕೊಳ್ರಿ ಸರಿನಾ. ಇನ್ನು 6th ಒನ್ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದರೇನು? ಫ್ಯಾರಡೆಯ ಪ್ರಯೋಗದಲ್ಲಿ ವಿದ್ಯುತ್ ಚಾಲಕ ಬಲವು ಅವಲಂಬಿಸಿರುವ 2 ಅಂಶಗಳನ್ನು ತಿಳಿಸಿ. ಸರಿನಾ. ಓಕೆ, 5th ಒನ್, ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್. ವಾಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್? ರೈಟ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಇಂಡ್ಯೂಸ್ಡ್ ಕರೆಂಟ್ ಡಿಪೆಂಡ್ಸ್ ಆನ್ Faraday's experiment. Okay, 13th one. The change in magnetic field associated with a magnet induced electric current in a circuit is called electromagnetic induction. ಸರಿನಾ. ಇನ್ನು ಕನ್ನಡದಲ್ಲಿ ಹೇಳೋದಾದ್ರೆ, ಒಂದು ಮಂಡಲಕ್ಕೆ ಹೊಂದಿಕೊಂಡಿರುವ ಹಾಗೂ ಬದಲಾಗುತ್ತಿರುವ ಕಾಂತ ಕ್ಷೇತ್ರವು ಮಂಡಲದಲ್ಲಿ ವಿದ್ಯುತ್ ಅನ್ನು ಪ್ರೇರಣೆ ಮಾಡುತ್ತದೆ. ಇದನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಎಂದು ಕರೆಯುತ್ತೇವೆ. ಒಂದು ಅಂದ್ರೆ ಮೀನ್ಸ್ 2 ಕಾಯಿಲ್ ನ ಇಟ್ಕೊಂಡ್ಬಿಟ್ಟು ನಾವಲ್ಲಿ ಕರೆಂಟ್ ನ ಆನ್ ಅಂಡ್ ಆಫ್ ಮಾಡ್ಕೊಂಡು ಅಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಫಾರ್ಮೇಶನ್, ಇಂಡ್ಯೂಸ್ಡ್ ಕರೆಂಟ್ ಅನ್ನ ಫಾರ್ಮೇಶನ್ ಮಾಡ್ಕೊಂಡಿದ್ವಿ. ನಾನು ಅಲ್ಲಿ ಪಾಠ ಮಾಡ್ಬೇಕಾದ್ರೆ ಹೇಳಿದೀನಿ ಸರಿನಾ. ಹಾಗೇನೆ ಇಲ್ಲಿ ಅದನ್ನೇ ಡೆಫಿನೇಷನ್ ಮಾರ್ಕ್ ಮಾಡಿಸಿದೆ. ಅಲ್ಲಿ ಇಲ್ಲಿ ಅದೇ ಡೆಫಿನೇಷನ್ ಇದೆ. ದ ಚೇಂಜ್ ಇನ್ ದ ಮ್ಯಾಗ್ನೆಟಿಕ್ field associated with a magnet induced electric current in a circuit is called electromagnetic induction. ಓಕೆನಾ. ಇಲ್ಲಿ ಮೈಕಲ್ ಫ್ಯಾರಡೆ ಸರಿನಾ. ಏನು? ರೈಟ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಇಂಡ್ಯೂಸ್ಡ್ ಕರೆಂಟ್ ಡಿಪೆಂಡ್ಸ್ ಆನ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್. ಅಂದ್ರೆ ಫ್ಯಾರಡೆ ಪ್ರಯೋಗದಲ್ಲಿ ವಿದ್ಯುತ್ ಚಾಲಕ ಬಲವು ಅವಲಂಬಿಸಿರುವ 2 ಅಂಶಗಳು ಯಾವ್ಯಾವುದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಯಾವುದು ಅಂತಂದ್ರೆ, ಫಸ್ಟ್, ದ ಇಂಡ್ಯೂಸ್ಡ್ ಕರೆಂಟ್ ಡಿಪೆಂಡ್ಸ್ ಆನ್ ದ ನಂಬರ್ ಆಫ್ ಟರ್ನ್ಸ್ ಆಫ್ ದ ಕಾಯಿಲ್. ಆ ಕಾಯಿಲ್ ಮೇಲ್ಗಡೆ ಎಷ್ಟು ಸುರುಳಿಯನ್ನು ಸುತ್ತಿದೀವಿ, ಮೊದಲನೇ ಪಾಯಿಂಟ್. ದ ಸ್ಪೀಡ್ ಆಫ್ ದ ಮೋಷನ್ ಆಫ್ ದ ಮ್ಯಾಗ್ನೆಟ್, ಆ ಒಳಗಡೆ ಎಷ್ಟು ಫೋರ್ಸ್ ಆಗಿ ಮ್ಯಾಗ್ನೆಟ್ ಮೂವ್ ಆಗುತ್ತೆ, ಎರಡನೇ ಪಾಯಿಂಟ್. ಇನ್ನು ಮೂರನೇದು, ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್, ಆ ಮ್ಯಾಗ್ನೆಟ್ ನ ಸ್ಟ್ರೆಂತ್ ಎಷ್ಟಿರುತ್ತೆ, ಅಂದ್ರೆ ಅದು ಎಷ್ಟು ಅಟ್ರಾಕ್ಷನ್ ಪವರ್ ಇದೆ ಅಂತ. ಕನ್ನಡದಲ್ಲಿ ಹೇಳೋದಾದ್ರೆ, ಮಂಡಲದಲ್ಲಿ ತಂತಿಯ ಸುರುಳಿಗಳ ಸುತ್ತುಗಳ ಸಂಖ್ಯೆ ಹೆಚ್ಚಿದಂತೆ ವಿದ್ಯುತ್ ಚಾಲಕ ಬಲವು ಕೂಡ ಹೆಚ್ಚಾಗುತ್ತದೆ. ಅಂದ್ರೆ ಮಂಡಲದಲ್ಲಿ ತಂತಿಯ ಸುರುಳಿಗಳ ಸುತ್ತುಗಳ ಸಂಖ್ಯೆ ಹೆಚ್ಚಾದಂಗೆ ಅಲ್ಲಿ ಏನಾಗುತ್ತೆ, ವಿದ್ಯುತ್ ಚಾಲಕ ಬಲವು ಕೂಡ ಹೆಚ್ಚಾಗುತ್ತದೆ. ಇನ್ನು ಎರಡನೇದು, ವಿದ್ಯುತ್ ಮಂಡಲದ ಕಾಂತ ಕ್ಷೇತ್ರದ ದರ ಹೆಚ್ಚಾದಂತೆ ವಿದ್ಯುತ್ ಚಾಲಕ ಬಲವು ಕೂಡ ಹೆಚ್ಚಾಗುತ್ತದೆ. ಅಂದ್ರೆ ಮೀನ್ಸ್ ಅಲ್ಲಿ ಕಾಂತದ ಬಲ ಹೆಚ್ಚಾದಂಗೆ ವಿದ್ಯುತ್ ಚಾಲಕ ಬಲನು ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಸರಿನಾ. ಓಕೆ, ಇನ್ನು ಈ ಒಂದು ಫಿಸಿಕ್ಸ್ ಪೇಪರ್ ನ ಕೊನೆ ಕ್ವಶನ್ ಬರೋಣ.
write down the factors that caused by overload in a domestic circuit and write its effects. ಗೃಹ ವೈರಿಂಗ್ ನಲ್ಲಿ ಉಂಟಾಗುವ ಓವರ್ಲೋಡ್ಗೆ ಕಾರಣವಾದ ಅಂಶಗಳು ಮತ್ತು ಅದರಿಂದಾಗುವ ಪರಿಣಾಮವನ್ನು ಬರೆಯಿರಿ. ಸರಿನಾ? ಇಲ್ಲಿ ಇದೆ ಏನು ಅಂತಂದ್ರೆ ಬಿ ಆನ್ಸರ್, ಬಿ ಕ್ವಶನ್ಗೆ ಆನ್ಸರ್, ಇಫ್ ಟೂ ಮೆನಿ ಅಪ್ಲಯನ್ಸಸ್ ಆರ್ ಕನೆಕ್ಟೆಡ್ ಟು ದ ಸೇಮ್ ಸಾಕೆಟ್, ಒಂದೇ ಸಾಕೆಟ್ಗೆ ಮೆನಿ ಪ್ಲಗ್ಸ್ ಅನ್ನ ಪ್ಲಗ್ ಇನ್ ಮಾಡಿದ್ರೆ ಅಲ್ಲಿ ಓವರ್ಲೋಡ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಆರ್ ಟೂ ಮೆನಿ ಅಪ್ಲಯನ್ಸಸ್ ಆರ್ ಯೂಸ್ಡ್ ಅಟ್ ಎ ಟೈಮ್ ಕಾಸ್ ಓವರ್ಲೋಡಿಂಗ್. ಒಂದೇ ಸಮಯದಲ್ಲಿ ನಾವು ಅನೇಕ ಗೃಹೋಪಯೋಗಿ ವಸ್ತುಗಳನ್ನು ಉಪಯೋಗಿಸಿದ್ದೆ ಆದ್ರೆ, ಮೋಟ್ರು, ಮಿಕ್ಸಿ, ಟಿವಿ, ಫ್ಯಾನ್, ಒಂದೇ ಸಮಯದಲ್ಲಿ ಎಲ್ಲವನ್ನು ನಾವು ಯೂಸ್ ಮಾಡಿದ್ದೆ ಆದ್ರೆ ಅವಾಗೂ ಕೂಡ ಓವರ್ಲೋಡ್ ಆಗುವಂತ ಚಾನ್ಸಸ್ ಇರುತ್ತೆ. ಓವರ್ಲೋಡ್ ಲೀಡ್ಸ್ ಟು ಶಾರ್ಟ್ ಸರ್ಕ್ಯೂಟ್. ಒಂದೊಂದು ಸಂದರ್ಭದಲ್ಲಿ ಲೈವ್ ವೈರ್ ಮತ್ತೆ ನ್ಯೂಟ್ರಲ್ ವೈರ್ ಸೇಮ್ ಒಂದೇ ಕಾಂಟ್ಯಾಕ್ಟಿಗೆ ಬಂದಂತ ಸಂದರ್ಭದಲ್ಲಿ, ಸ್ಕಿನ್ ಮೇಲ್ಗಡೆ ಸ್ಕಿನ್ ಹೋದಂತ ಸಂದರ್ಭದಲ್ಲಿ, ಅಂದ್ರೆ ಮೇಲ್ಗಡೆ ಪ್ಲಾಸ್ಟಿಕ್ ಇನ್ಸುಲೇಷನ್ ಇರುತ್ತಲ್ಲ, ಅದು ಪ್ಲಾಸ್ಟಿಕ್ ಇನ್ಸುಲೇಷನ್ ಹೋಗಿ ಅವೆರಡು ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬಂದಾಗಲೂ ಕೂಡ ಈ ಒಂದು ಓವರ್ಲೋಡ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಶಾರ್ಟ್ ಸರ್ಕ್ಯೂಟ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸರಿನಾ? ಗೃಹ ವೈರಿಂಗ್ ನಲ್ಲಿ ಓವರ್ಲೋಡ್ಗೆ ಕಾರಣಗಳು ರಸ್ವ ಮಂಡಲ ಉಂಟಾಗೋದ್ರಿಂದ, ಶಾರ್ಟ್ ಸರ್ಕ್ಯೂಟ್ ಆಗೋದ್ರಿಂದ, ಹಾಗೆ ಒಂದೇ ಸಾಕೆಟ್ಗೆ ಹಲವು ಪಿನ್ಗಳನ್ನು ಸಂಪರ್ಕಿಸುವುದರಿಂದ ಉಂಟಾಗ್ತದೆ. ಹಾಗೇನೆ ಇಲ್ಲಿ ಏನಾಗುತ್ತೆ, ವಿದ್ಯುತ್ ಆಘಾತ ಮತ್ತು ವಿದ್ಯುತ್ ಸಾಧನಗಳು ಹಾನಿಗೊಳಗಾಗ್ತವೆ. ಇದರಿಂದ ಆಗ್ತಕ್ಕಂಥ ಪರಿಣಾಮ ಏನು ಅಂತಂದ್ರೆ ನಮಗೆ ವಿದ್ಯುತ್ ಶಾಕ್ ಹೊಡಿತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗೆ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಗೃಹೋಪಯೋಗಿ ವಸ್ತುಗಳು ಕೂಡ ಹಾನಿಗೊಳಗಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ, ಕೆಟ್ಟು ಹೋಗ್ತಕ್ಕಂಥದ್ದು ಅಂದ್ರೆ ಸುಟ್ಟು ಹೋಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಐ ಹೋಪ್ ಎಲ್ರಿಗೂ ಕೂಡ ಈ ಒಂದು ಫಿಸಿಕ್ಸ್ ಸೈನ್ಸ್ ಪೇಪರ್ ಅಲ್ಲಿ ಬರ್ತಕ್ಕಂಥ ಫಿಸಿಕ್ಸ್ ಪಾರ್ಟ್ ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀವಿ. ಕನ್ನಡ ಮೀಡಿಯಂ ಮತ್ತೆ ಇಂಗ್ಲಿಷ್ ಮೀಡಿಯಂ ಇಬ್ಬರಿಗೂ ಕೂಡ ಇದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಮುಂದಿನ ಒಂದು ಕೆಮಿಸ್ಟ್ರಿ ಮತ್ತೆ ಬಯಾಲಜಿನ ಭೂಮಿಕಾ ಮಿಸ್ ಅವರು ಡಿಸ್ಕಸ್ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಹೆಲೋ ಎವ್ರಿವನ್. ಸೊ ಇಲ್ಲಿವರೆಗೂ ಸೈನ್ಸ್ ಪೇಪರ್ನಲ್ಲಿ ಬರುವಂತಹ ಫಿಸಿಕ್ಸ್ ಪಾರ್ಟಿನ ಎಲ್ಲ ಕ್ವಶನ್ಸ್ಗೆ ಯಾವ ಥರ ಆನ್ಸರ್ ಬರೆಯೋದು ಅನ್ನೋದನ್ನ ಸರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇನ್ನು ಮುಂದೆ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಅಂದರೆ ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿ ಬರುವಂತಹ ಕ್ವಶನ್ಸ್ಗೆ ಯಾವ ಥರ ಆನ್ಸರ್ ಬರಿತಾ ಹೋಗೋದು ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಕ್ವಶನ್ ಪೇಪರ್ ಸೇಮ್ ಆಗಿರೋದ್ರಿಂದ ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂಗೆ ಎರಡೂ ಡಿಸ್ಕಷನ್ ಅಟ್ ಎ ಟೈಮ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪಾರ್ಟ್ ಬಿ ಕೆಮಿಸ್ಟ್ರಿ. ಸೊ 7th ಮೇನಲ್ಲಿ 14th ಕ್ವಶನ್. 7th ಮೇನ್ ಏನು? ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. 14th ಕ್ವಶನ್, ದ ಪ್ರಾಪರ್ಟಿ ಆಫ್ ಅಯಾನಿಕ್ ಕಾಂಪೌಂಡ್ಸ್ ಆರ್. ಈ ಕೆಳಗಿನವುಗಳಲ್ಲಿ ಅಯಾನಿಕ ಸಂಯುಕ್ತಗಳ ಗುಣವೆಂದರೆ. ಸೊ ಈ ಕ್ವಶನ್ ಅಲ್ಲಿ ಏನಾಗಿದೆ, 4 ಆಪ್ಷನ್ ಕೊಟ್ಟಿರ್ತಾರೆ. ಆ 4 ಆಪ್ಷನ್ ಅನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿಬಿಟ್ಟು ಅಯಾನಿಕ್ ಕಾಂಪೌಂಡ್ಸ್ ನ ಪ್ರಾಪರ್ಟಿ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಅಯಾನಿಕ್ ಕಾಂಪೌಂಡ್ಸ್ ಅಂದ್ರೆ ಏನು, ಅಯಾನಿಕ ಸಂಯುಕ್ತಗಳ ಗುಣಲಕ್ಷಣ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ ಈಗ ಅಯಾನಿಕ್ ಕಾಂಪೌಂಡ್ಸ್ ಅಥವಾ ಅಯಾನಿಕ ಸಂಯುಕ್ತಗಳನ್ನ ಕನ್ಸಿಡರ್ ಮಾಡ್ತಾ ಹೋಗೋದಾದ್ರೆ, ಸೊ ಅವುಗಳಲ್ಲಿ ಏನಿರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ತುಂಬಾ ಹೈ ಇರುತ್ತೆ. ಮೆಲ್ಟಿಂಗ್ ಪಾಯಿಂಟ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಕಾಸುವಿಕೆ ಮತ್ತೆ ಕುದಿಯುವಿಕೆ ಏನಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಫಸ್ಟ್ ಕ್ವಶನ್ಗೆ ಅಂದ್ರೆ 14th ಕ್ವಶನ್ಗೆ ಆನ್ಸರ್ ಯಾವುದು? ಆಪ್ಷನ್ ಬಿ, ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಹೈ. ಕುದಿಯುವಿಕೆ ಮತ್ತೆ ಕಾಸುವಿಕೆ ಏನಿರುತ್ತೆ ತುಂಬಾ ಅಧಿಕವಾಗಿರುತ್ತೆ. ಸೊ ನೆಕ್ಸ್ಟ್ 15th ಕ್ವಶನ್ ನೋಡ್ತಾ ಹೋಗೋದಾದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಫಂಕ್ಷನಲ್ ಗ್ರೂಪ್ ಆಫ್ ಕೀಟೋನ್. ಸೊ ಏನ್ ಮಾಡಿದರೆ, 4 ಆಪ್ಷನ್ ಅಲ್ಲಿ 4 ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ಸ್ ನ ಕೊಟ್ಟಿದ್ದಾರೆ. ಆ ಡಿಫರೆಂಟ್ ಫಂಕ್ಷನಲ್ ಗ್ರೂಪ್ ಅಲ್ಲಿ ಕೀಟೋನ್ ಫಂಕ್ಷನಲ್ ಗ್ರೂಪ್ ಯಾವುದು ಅನ್ನೋದನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳಿದ್ದಾರೆ. ಸೊ ಕೀಟೋನ್ ಫಂಕ್ಷನಲ್ ಗ್ರೂಪ್ ನ ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಆರ್, ಸಿ ಡಬಲ್ ಬಾಂಡ್ ಓ ಆರ್. ಸೊ ಆನ್ಸರ್ ಏನು? ಆಪ್ಷನ್ ಎ. ಸೊ ಕೀಟೋನ್ ಅನ್ನೋ ಒಂದು ಫಂಕ್ಷನಲ್ ಗ್ರೂಪ್ ನ ರೆಪ್ರೆಸೆಂಟ್ ಮಾಡುವಂತಹ ಕೆಮಿಕಲ್ ಫಾರ್ಮುಲಾನ ಐಡೆಂಟಿಫೈ ಮಾಡಿ ಕೇಳಿರೋದ್ರಿಂದ ಆನ್ಸರ್ ಏನಾಗುತ್ತೆ? 15th ಎ, ಆರ್ ಸಿ ಡಬಲ್ ಬಾಂಡ್ ಓ ಆರ್. ಸೊ ನೆಕ್ಸ್ಟ್ 8th ಮೇನ್. ಸೊ ಇದು 1 ಮಾರ್ಕ್ ಕ್ವಶನ್ಸ್. ಸೊ ಇದರಲ್ಲಿ 16th ಕ್ವಶನ್ ಯಾವುದು? ವಾಟ್ ಈಸ್ ಐಸೋಮೆರಿಸಮ್. ಸೊ ಐಸೋಮೆರಿಸಮ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಐಸೋಮೆರಿಸಮ್ ಅಂದ್ರೆ ಏನು? ಕಾಂಪೌಂಡ್ಸ್ ಹ್ಯಾವಿಂಗ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫರೆಂಟ್ ಸ್ಟ್ರಕ್ಚರಲ್
ಫಾರ್ಮುಲಾ. ಸೊ ಯಾವ್ದಾದ್ರು ಒಂದು ಕಾಂಪೌಂಡ್ ನ ತಗೊಂಡ್ರೆ ಆ ಕಾಂಪೌಂಡಿನ ಮಾಲಿಕ್ಯುಲರ್ ಫಾರ್ಮುಲಾ ಏನಿರುತ್ತೆ ಸಿಮಿಲರ್ ಇರುತ್ತೆ, ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಡಿಫ್ರೆಂಟ್ ಇರುತ್ತೆ. ಆ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾಸ್ಗೆ ನಾವೇನ್ ಹೇಳ್ತೀವಿ, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಹೇಳ್ತೀವಿ. ಈ ಕಂಪ್ಲೀಟ್ ಫಿನಾಮಿನಾಗೆ ನಾವು ಐಸೋಮೆರಿಸಮ್ ಅಂತ ಹೇಳ್ತೀವಿ. ಸೊ ಈಗ ಕನ್ನಡ ಮೀಡಿಯಂಗೆ ಹೇಳೋದಾದ್ರೆ ಸಮಾಂಗತೆ ಎಂದರೇನು? ಸೊ ಸಮಾಂಗತೆ ಎಂದರೇನು? ಸೊ ಈಗ ಯಾವ್ದಾದ್ರು ಒಂದು ಸಂಯುಕ್ತನ ಕನ್ಸಿಡರ್ ಮಾಡಿದ್ರೆ ಆ ಸಂಯುಕ್ತದ ಅಣುಸೂತ್ರ ಏನಾಗಿರುತ್ತೆ, ಸೇಮ್ ಇರುತ್ತೆ, ಬಟ್ ಅದು ವಿಭಿನ್ನ ರಚನೆಯನ್ನು ಹೊಂದಿರುತ್ತೆ. ಸೊ ಆ ವಿಭಿನ್ನ ರಚನೆಗೆ ನಾವೇನ್ ಹೇಳ್ತೀವಿ, ರಚನಾ ಸಮಾಂಗಿಗಳು ಅಂತ ಹೇಳ್ತೀವಿ. ಆ ಒಂದು ಕಂಪ್ಲೀಟ್ ಪ್ರೋಸೆಸ್ಗೆ ಸಮಾಂಗತೆ ಅಂತ ಕರಿತೀವಿ. ಸೊ ದಿಸ್ ಇಸ್ ದ 16th ಕ್ವಶನ್. ನೆಕ್ಸ್ಟ್ 17th ಕ್ವಶನ್ ಏನ್ ಕೊಟ್ಟಿದ್ದಾರೆ, ರೈಟ್ ದ ಡಾಟ್ ಸ್ಟ್ರಕ್ಚರ್ ಆಫ್ ಈಥೈನ್. ಈಥೈನ್ ಅನ್ನೋ ಒಂದು ಕಾಂಪೌಂಡ್ ನ ನೇಮ್ ಕೊಟ್ಟಿದ್ದಾರೆ. ಆ ಕಾಂಪೌಂಡಿನ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಅಂದ್ರೆ ಏನು, ಚುಕ್ಕಿ ವಿನ್ಯಾಸ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಈಗ ಈಥೈನ್ ಅಂತ ಒಂದು ಕಾಂಪೌಂಡ್ ನೇಮ್ ಅಂದ್ರೆ ಒಂದು ಸಂಯುಕ್ತದ ಹೆಸರು ಕೊಟ್ಟಿದ್ದಾರೆ. ಸೊ ಈಗ ಈ ಕಾಂಪೌಂಡಿನ ನೇಮ್ ನೋಡಿದಾಗ ಗೊತ್ತಾಗುತ್ತೆ. ಇತ್ತಂದ್ರೆ ಏನು, ಈ ಕಾಂಪೌಂಡ್ ಅಲ್ಲಿ 2 ಕಾರ್ಬನ್ ಆಟಮ್ ಇದೆ ಅಂತ ಅರ್ಥ. 2 ಕಾರ್ಬನ್ ಆಟಮ್ ನ ಬರ್ಕೋತೀವಿ. YNE ಅನ್ನೋ ಸಫಿಕ್ಸ್ ಇದೆ ಅಂದ್ರೆ ಅರ್ಥ ಏನು, ಇದು ಆಲ್ಕೈನ್ ಗ್ರೂಪಿಗೆ ಸೇರುತ್ತೆ ಅಂತ ಅರ್ಥ. ಸೊ ಆಲ್ಕೈನ್ ಗುಂಪಿಗೆ ಸೇರೋದು ಅಂದ್ರೆ ಏನು, 2 ಕಾರ್ಬನ್ ಆಟಮ್ಗಳ ಮಧ್ಯ 3 ಬಾಂಡ್ಸ್ ಪ್ರೆಸೆಂಟ್ ಇದೆ ಅಂತ ಅರ್ಥ, ಅಂದ್ರೆ ತ್ರಿಬಂಧ ಇರುತ್ತೆ ಅಂತ ಅರ್ಥ. ಸೊ ಈಗ ತ್ರಿಬಂಧ ಬರೆದಾದ್ಮೇಲೆ 2 ಕಾರ್ಬನ್ ಆಟಮ್ಗಳ ವೇಲೆನ್ಸಿ ಸ್ಯಾಟಿಸ್ಫೈ ಆಗೋ ತರ ಹೈಡ್ರೋಜನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಈಗ 2 ಕಾರ್ಬನ್ ಆಟಮ್ ನ ನೋಡಿ, 2 ಕಾರ್ಬನ್ ಆಟಮ್ ನ ವೇಲೆನ್ಸಿ ಏನಾಗಿದೆ, ಸ್ಯಾಟಿಸ್ಫೈ ಆಗಿದೆ. ಸೊ ಸ್ಯಾಟಿಸ್ಫೈ ಆಗಿದೆ, ಇದು ಸ್ಟ್ರಕ್ಚರಲ್ ಫಾರ್ಮುಲಾ. ಈಗ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಬರೆಯೋದಾದ್ರೆ 2 ಕಾರ್ಬನ್ ಆಟಮ್ಗಳ ಅಟಾಮಿಕ್ ಆರ್ಬಿಟಲ್ ನ ಓವರ್ಲ್ಯಾಪ್ ಮಾಡಿ ಬರ್ಕೋತೀವಿ. ಇದು ಒಂದು ಕಾರ್ಬನ್ ಆಟಮ್, ಇದು ಒಂದು ಕಾರ್ಬನ್ ಆಟಮ್. ಸೊ ಈ 2 ಕಾರ್ಬನ್ ಆಟಮ್ಗಳ ಮಧ್ಯ ತ್ರಿಬಂಧ ಫಾರಂ ಆಗಿದೆ ಅಂದ್ರೆ ಟ್ರಿಪಲ್ ಬಾಂಡ್ ಫಾರಂ ಆಗಿದೆ ಅಂದ್ರೆ ಅರ್ಥ ಏನು, 2 ಕಾರ್ಬನ್ ಆಟಮ್ಗಳು 3 ಎಲೆಕ್ಟ್ರಾನ್ಗಳನ್ನ ಶೇರ್ ಮಾಡಿದೆ ಅಂತ ಅರ್ಥ. ಸೊ 2 ಕಾರ್ಬನ್ ಆಟಮ್ಗಳ ಮಧ್ಯ 3 ಎಲೆಕ್ಟ್ರಾನ್ ಶೇರ್ ಆಗಿರೋದ್ರಿಂದ ಏನಾಗುತ್ತೆ, ಈ 2 ಕಾರ್ಬನ್ ಆಟಮ್ಗಳ ಮಧ್ಯ ತ್ರಿಬಂಧ ಫಾರಂ ಆಗುತ್ತೆ. ಸೊ ಈಗ ಕಾರ್ಬನ್ ನಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟಿರುತ್ತೆ, 4 ವೇಲೆನ್ಸ್ ಎಲೆಕ್ಟ್ರಾನ್ ಇರುತ್ತೆ. ಸೊ ಆ 4 ವೇಲೆನ್ಸ್ ಎಲೆಕ್ಟ್ರಾನ್ ಅಲ್ಲಿ ಪಕ್ಕದಲ್ಲಿರುವಂತಹ ಕಾರ್ಬನ್ಗೆ 3 ಎಲೆಕ್ಟ್ರಾನ್ಸ್ ಕೊಟ್ಟಿದೆ ಅಂದ್ರೆ 2 ಕಾರ್ಬನ್ ಆಟಮ್ ಅಲ್ಲಿ ಇನ್ನ ಎಷ್ಟು ಎಲೆಕ್ಟ್ರಾನ್ ಇದೆ, 1 ಎಲೆಕ್ಟ್ರಾನ್ ಇದೆ. ಸೊ ಆ 1 ಎಲೆಕ್ಟ್ರಾನ್ ಅನ್ನ ಏನ್ ಮಾಡುತ್ತೆ, 2 ಕಾರ್ಬನ್ ಆಟಮ್ ಹೈಡ್ರೋಜನ್ ಆಟಮ್ ಜೊತೆಗೆ ಶೇರ್ ಮಾಡುತ್ತೆ. ಸೊ ದಿಸ್ ಇಸ್ ದ ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಆಫ್ ಈಥೈನ್. ಈಥೈನ್ ಅನ್ನೋ ಒಂದು ಸಂಯುಕ್ತದ ಚುಕ್ಕಿ ವಿನ್ಯಾಸನ ಈ ತರ ಬರಿತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಕ್ವಶನ್, ಗಿವ್ ದ ನಂಬರ್ ಆಫ್ ಪೀರಿಯಡ್ಸ್ ಅಂಡ್ ಗ್ರೂಪ್ಸ್ ಪ್ರೆಸೆಂಟ್ ಇನ್ ದ ಮಾಡರ್ನ್ ಪೀರಿಯಾಡಿಕ್ ಟೇಬಲ್. ಆಧುನಿಕ ಆವರ್ತಕ ಕೋಷ್ಟದಲ್ಲಿ ಆವರ್ತಗಳು ಹಾಗೂ ಗುಂಪುಗಳ ಸಂಖ್ಯೆಯನ್ನು ತಿಳಿಸಿ. ಸೊ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನಲ್ಲಿ ಟೋಟಲ್ ಎಷ್ಟು ಪೀರಿಯಡ್ಸ್ ಇದೆ, ಎಷ್ಟು ಗ್ರೂಪ್ಸ್ ಇದೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಏನು, 7 ಪೀರಿಯಡ್ಸ್ ಇರುತ್ತೆ, ಜೊತೆಗೆ 18 ಗ್ರೂಪ್ಸ್ ಇರುತ್ತೆ. ಆಧುನಿಕ ಆವರ್ತಕ ಕೋಷ್ಟದಲ್ಲಿ ಟೋಟಲ್ ಆಗಿ 7 ಆವರ್ತಗಳಿರುತ್ತೆ, ಜೊತೆಗೆ 18 ಗುಂಪುಗಳಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕಾಸ್ ಆಫ್ ಗ್ಯಾಸ್ಟ್ರಿಕ್. ಸೊ ಗ್ಯಾಸ್ಟ್ರಿಕ್ ನ ಕಾಸ್ ಏನು ಅಂತ ಕೇಳಿದ್ದಾರೆ. ಜಠರಾಮ್ಲತೆಗೆ ಕಾರಣವನ್ನು ತಿಳಿಸಿ. ಸೊ ಯೂಶಲಿ ನಾವು ತಿಂದಿರುವಂತಹ ಫುಡ್ ಡೈಜೆಸ್ಟ್ ಆಗ್ಲಿಕ್ಕೆ ಏನಾಗುತ್ತೆ, ನಮ್ಮ ಸ್ಟೊಮಕ್ ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೇಟ್ ಆಗ್ತಾ ಇರುತ್ತೆ. ಸೊ ಆ ಹೈಡ್ರೋಕ್ಲೋರಿಕ್ ಆಸಿಡ್ ಏನ್ ಮಾಡುತ್ತೆ, ಡೈಜೆಷನ್ ಆಫ್ ಫುಡ್ ಅಲ್ಲಿ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನಾವು ತಿಂದಿರುವಂತಹ ಆಹಾರ ಜೀರ್ಣ ಆಗಲಿಕ್ಕೆ ಸಹಾಯ ಮಾಡ್ತಾ ಇರುತ್ತೆ. ಸೊ ಇಂಡೈಜೆಷನ್ ಟೈಮ್, ಇಂಡೈಜೆಷನ್ ಅಂದ್ರೆ ಏನು, ಅಜೀರ್ಣತೆಯ ಸಂದರ್ಭದಲ್ಲಿ ಏನಾಗುತ್ತೆ, ಯಾವಾಗಲೂ ನಮ್ಮ ಹೊಟ್ಟೆಯಲ್ಲಿ ಸೆಕ್ರೇಟ್ ಆಗ್ತಾ ಇರುವಂತಹ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಗೆ ಕಂಪೇರ್ ಮಾಡಿದ್ರೆ ಸಮ್ ಮೋರ್ ಅಮೌಂಟ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಏನಾಗಿರುತ್ತೆ, ಸೆಕ್ರೇಟ್ ಆಗಿರುತ್ತೆ. ಸೊ ಈ ಮೋರ್ ಅಮೌಂಟ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಏನ್ ಮಾಡುತ್ತೆ, ಇಟ್ ಕಾಸಸ್ ಪೇನ್ ಅಂಡ್ ಇರಿಟೇಷನ್. ಸೊ ಈ ಎಕ್ಸೆಸ್ ಅಮೌಂಟ್ ಅಲ್ಲಿ ಹೆಚ್ಚು ಅಧಿಕವಾಗಿ ಸೆಕ್ರೇಟ್ ಆಗಿರುವಂತಹ ಹೈಡ್ರೋಕ್ಲೋರಿಕ್ ಆಸಿಡ್ ಏನ್ ಮಾಡುತ್ತೆ, ನಮಗೆ ಉರಿ ಮತ್ತೆ ನೋವಿನ ಅನುಭವ ಉಂಟು ಮಾಡ್ತಾ ಹೋಗುತ್ತೆ. ಸೊ ಇದಕ್ಕೆ ನಾವೇನ್ ಹೇಳ್ತೀವಿ, ಜಠರಾಮ್ಲತೆ ಅಂದ್ರೆ ಗ್ಯಾಸ್ಟ್ರಿಕ್ ಅಂತ ಕರಿತಾ ಹೋಗ್ತೀವಿ. ಸೊ ಗ್ಯಾಸ್ಟ್ರಿಕ್ಗೆ ಕಾಸ್ ಏನು, ಜಠರಾಮ್ಲತೆಗೆ ಕಾರಣವೇನು, ಮೋರ್ ಅಮೌಂಟ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೇಟ್ ಆಗೋದು, ಅಂದ್ರೆ ಅಧಿಕ ಪ್ರಮಾಣದಲ್ಲಿ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೇಟ್ ಆಗೋದ್ರಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಅಥವಾ ಜಠರಾಮ್ಲತೆ ಕಾಸ್ ಆಗ್ತಾ ಹೋಗುತ್ತೆ. ಸೊ ಈ ಮೋರ್ ಅಮೌಂಟ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್ ಯಾವಾಗ ಸೆಕ್ರೇಟ್ ಆಗುತ್ತೆ ಅಂದ್ರೆ ಡ್ಯೂರಿಂಗ್ ಇಂಡೈಜೆಷನ್, ಅಂದ್ರೆ ಅಜೀರ್ಣತೆಯ ಸಂದರ್ಭದಲ್ಲಿ ಈ ತರ ಅಧಿಕ ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೇಟ್ ಆಗ್ತಾ ಹೋಗುತ್ತೆ. ಸೊ ಈ ಅಧಿಕ ಪ್ರಮಾಣದಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಸೆಕ್ರೇಟ್ ಆಗೋದನ್ನ ನಾವೇನ್ ಹೇಳ್ತೀವಿ, ಜಠರಾಮ್ಲತೆ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿಗೆ 1 ಮಾರ್ಕ್ಸ್ ಕ್ವಶನ್ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಮೇನ್ 2 ಮಾರ್ಕ್ಸ್ ಕ್ವಶನ್. 20th ಕ್ವಶನ್ ನೋಡೋದಾದ್ರೆ, ರೈಟ್ ದ ಕೆಮಿಕಲ್ ಇಕ್ವೇಶನ್ ಫಾರ್ ದ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ವೆನ್ ಐರನ್ ಈಸ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ತಾಮ್ರದ ಸಲ್ಫೇಟ್ ದ್ರಾವಣಕ್ಕೆ ಕಬ್ಬಿಣವನ್ನು ಹಾಕಿದಾಗ
ನಡೆಯುವ ರಾಸಾಯನಿಕ ಕ್ರಿಯೆಯನ್ನು ಸಮೀಕರಣದೊಂದಿಗೆ ವಿವರಿಸಿ. ಸೊ ಯಾವಾಗ ಒಂದು ಐರನ್ ಪೀಸ್ ನ ತಗೊಂಡು ಹೋಗಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿದಾಗ ಅವೆರಡರ ಮಧ್ಯೆ ಏನ್ ರಿಯಾಕ್ಷನ್ ಆಗುತ್ತೆ ಅದನ್ನ ಇಕ್ವೇಶನ್ ಥ್ರೂ ರೆಪ್ರೆಸೆಂಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಐರನ್ ಅನ್ನೋದು ಮೋರ್ ರಿಯಾಕ್ಟಿವ್ ಮೆಟಲ್. ಯಾವಾಗ ಮೋರ್ ರಿಯಾಕ್ಟಿವ್ ಐರನ್ ಮೆಟಲ್ ನ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನಲ್ಲಿ ಡಿಪ್ ಮಾಡಿದಾಗ ಏನಾಗುತ್ತೆ, ಅವೆರಡರ ಮಧ್ಯ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಡೆಯುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು, ಮೋರ್ ರಿಯಾಕ್ಟಿವ್ ಇರುವಂತಹ ಐರನ್ ಮೆಟಲ್ ಈ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ನಲ್ಲಿ ಇರುವಂತಹ ಲೆಸ್ ರಿಯಾಕ್ಟಿವ್ ಕಾಪರ್ ಮೆಟಲ್ ನ ಡಿಸ್ಪ್ಲೇಸ್ ಮಾಡುತ್ತೆ. ಸೊ ಈ ರಿಯಾಕ್ಷನ್ಗೆ ನಾವೇನ್ ಹೇಳ್ತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇವೆರಡರ ಮಧ್ಯೆ ನಡೆದಾಗ ಯಾವ ತರ ಪ್ರಾಡಕ್ಟ್ ಫಾರ್ಮೇಶನ್ ಆಗುತ್ತೆ ಅಂದ್ರೆ ಫೆರಸ್ ಸಲ್ಫೇಟ್ ಫಾರ್ಮೇಶನ್ ಆಗುತ್ತೆ, ಜೊತೆಗೆ ಲೆಸ್ ರಿಯಾಕ್ಟಿವ್ ಮೆಟಲ್ ಕಾಪರ್ ಏನಾಗುತ್ತೆ ಸಪರೇಟ್ ಆಗುತ್ತೆ. ಸೊ ಈ ರಿಯಾಕ್ಷನ್ ನಡೀತಾ ಇದೆ ಅನ್ನೋದು ನಮಗೆ ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಫಸ್ಟ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಬ್ಲೂ ಕಲರ್ ಇರುತ್ತೆ. ಬ್ಲೂ ಕಲರ್ ಇರುವಂತಹ ಸೊಲ್ಯೂಷನ್ ಗ್ರೀನ್ ಕಲರ್ಗೆ ಕನ್ವರ್ಟ್ ಆಯ್ತು ಅಂದ್ರೆ ಅಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಡೆದಿದೆ ಅಂತ ಅರ್ಥ. ಸೊ ಯಾವಾಗ ಒಂದು ಕಬ್ಬಿಣದ ಚೂರನ್ನು ತಾಮ್ರದ ಸಲ್ಫೇಟ್ ನಲ್ಲಿ ಅದ್ದಿದಾಗ ಅವೆರಡರ ಮಧ್ಯೆ ಏನಾಗುತ್ತೆ, ಸ್ಥಾನಪಲ್ಲಟ ಕ್ರಿಯೆ ನಡೆಯುತ್ತೆ. ಸ್ಥಾನಪಲ್ಲಟ ಕ್ರಿಯೆ ಅಂದ್ರೆ ಏನು, ಹೆಚ್ಚು ಕ್ರಿಯಾಪಟುತ್ವ ಉಳ್ಳ ಕಬ್ಬಿಣ ಏನ್ ಮಾಡುತ್ತೆ, ಕಡಿಮೆ ಕ್ರಿಯಾಪಟುತ್ವ ಉಳ್ಳ ತಾಮ್ರವನ್ನ ಅದರ ದ್ರಾವಣದಿಂದ ಸ್ಥಳಾಂತರಿಸುತ್ತೆ. ಸೊ ಈ ಕ್ರಿಯೆಗೆ ನಾವೇನ್ ಹೇಳ್ತೀವಿ, ಸ್ಥಾನಪಲ್ಲಟ ಕ್ರಿಯೆ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇದು ಈಕ್ವೇಶನ್ ಬರೆದ್ರೆ 2 marks. ನೆಕ್ಸ್ಟ್ 21st question. Name the ketone with 3 carbon atom. Write its formula. 3 ಕಾರ್ಬನ್ ಪರಮಾಣುಗಳುಳ್ಳ ಕೀಟೋನ್ ಅನ್ನು ಹೆಸರಿಸಿ ಅದರ ರಚನಾ ಸೂತ್ರವನ್ನು ಬರೆಯಿರಿ. ಸೊ ಒಂದು ಕಾಂಪೌಂಡ್ ಹೇಳಿದರೆ, ಆ ಕಾಂಪೌಂಡ್ ಯಾವುದು, ಕೀಟೋನ್ ಕಾಂಪೌಂಡ್. ಸೊ ಆ ಕೀಟೋನ್ ಕಾಂಪೌಂಡ್ ಅಲ್ಲಿ 3 ಕಾರ್ಬನ್ ಆಟಮ್ ಇದೆ ಅಂತ ಹಿಂಟ್ ಕೊಟ್ಟಿದ್ದಾರೆ. ಸೊ ಈಗ ಆ ಹಿಂಟ್ ನ ಯೂಸ್ ಮಾಡ್ಬಿಟ್ಟು ನಾವೇನ್ ಮಾಡ್ಬೇಕು, ಅದರ ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೇಕು. ಸೊ ಈಗ 3 ಕಾರ್ಬನ್ ಆಟಮ್ ಇದೆ ಅಂತ ಹೇಳಿದ್ದಾರೆ. ಸೊ ಈ ಕಾಂಪೌಂಡ್ ಕೀಟೋನ್ ಗುಂಪಿಗೆ ಸೇರಿರೋದ್ರಿಂದ ಕೀಟೋನ್ ಫಂಕ್ಷನಲ್ ಗ್ರೂಪ್ ನ ಯಾವ ತರ ರೆಪ್ರೆಸೆಂಟ್ ಮಾಡ್ತೀವಿ, C+O. ಸೊ ಈಗ ಮಧ್ಯದಲ್ಲಿರುವಂತಹ ಕಾರ್ಬನ್ ಆಟಮ್ಗೆ ಆಕ್ಸಿಜನ್ ಡಬಲ್ ಬಾಂಡ್ ಫಾರ್ಮೇಶನ್ ಮಾಡಿದೆ ಅಂದ್ರೆ, ಸೊ ಇನ್ನ ಎಷ್ಟು ಬಾಂಡ್ ಫಾರ್ಮೇಶನ್ ಮಾಡಬಹುದು, 2 ಬಾಂಡ್ ಫಾರ್ಮೇಶನ್ ಮಾಡಬಹುದು. ಸೊ ಈಗ ಈ 2 ಕಾರ್ಬನ್ ಆಟಮ್ ನ ವೇಲೆನ್ಸಿ ಸ್ಯಾಟಿಸ್ಫೈ ಆಗೋ ತರ ಹೈಡ್ರೋಜನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಈಗ ಅವ್ರು ಕೊಟ್ಟಿರೋ ಹಿಂಟ್ ನ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಕಾಂಪೌಂಡಿನ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆದ್ವಿ. ಏನ್ ಹೇಳಿದ್ದಾರೆ ಅವರು, ಇದು ಒಂದು ಕೀಟೋನ್ ಗುಂಪಿಗೆ ಸೇರಿದೆ ಈ ಒಂದು ಸಂಯುಕ್ತ. ಈ ಸಂಯುಕ್ತದಲ್ಲಿ 3 ಕಾರ್ಬನ್ ಆಟಮ್ ಇದೆ ಅಂತ ಹೇಳಿದ್ರು. 3 ಕಾರ್ಬನ್ ಆಟಮ್ ನ ಬರ್ಕೊಂಡ್ವಿ. ಕೀಟೋನ್ ಗುಂಪಿಗೆ ಸೇರಿರೋದ್ರಿಂದ ಕೀಟೋನ್ ಕ್ರಿಯಾ ಗುಂಪನ್ನ ಆಡ್ ಮಾಡ್ತೀವಿ, C+O. ಸೊ ಕೀಟೋನ್ ಕ್ರಿಯಾ ಗುಂಪನ್ನ ಬರ್ದಾದ್ಮೇಲೆ 2 ಕಾರ್ಬನ್ ಆಟಮಿನ ವೇಲೆನ್ಸಿ ಸ್ಯಾಟಿಸ್ಫೈ ಆಗೋ ತರ ಹೈಡ್ರೋಜನ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಒಂದು ಕಾಂಪೌಂಡ್ ನ ಫಾರ್ಮೇಶನ್ ಆಯ್ತು, ಸ್ಟ್ರಕ್ಚರಲ್ ಫಾರ್ಮುಲಾ ಬರೆದ್ವಿ. ಸೊ ಈಗ ಕಾಂಪೌಂಡ್ ಸ್ಟ್ರಕ್ಚರಲ್ ಫಾರ್ಮುಲಾ ಬರ್ದಾದ್ಮೇಲೆ ಇದರ ನೇಮಿಂಗ್ ಮಾಡ್ಬೇಕು. ಸೊ ನೇಮಿಂಗ್ ಹೆಂಗ್ ಮಾಡ್ತೀವಿ, 3 ಕಾರ್ಬನ್ ಆಟಮ್ ಇದೆ ಅಂದ್ರೆ, ಸೊ ಈ ಕಾಂಪೌಂಡಿನ ನೇಮ್ ಏನಾಗುತ್ತೆ, ಪ್ರೋಪ್ ಇಂದ ಸ್ಟಾರ್ಟ್ ಆಗುತ್ತೆ. 3 ಕಾರ್ಬನ್ ಆಟಮ್ಗಳ ಮಧ್ಯೆ ಸಿಂಗಲ್ ಬಾಂಡ್ ಇರೋದ್ರಿಂದ ಇದು ಆಲ್ಕೇನ್ ಗುಂಪಿಗೆ ಸೇರುತ್ತೆ. ಸೊ ಹಾಗಾಗಿ ANE ಅನ್ನೋ ಸಫಿಕ್ಸ್ ನ ಆಡ್ ಮಾಡ್ತೀವಿ. ಸೊ ಈಗ ಈ ಕಾಂಪೌಂಡ್ ಅಲ್ಲಿ ಕೀಟೋನ್ ಅನ್ನೋ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಸೊ ಇದಕ್ಕೆ ಯಾವ ಸಫಿಕ್ಸ್ ನ ಆಡ್ ಮಾಡಬೇಕು, ONE ಅನ್ನೋ ಸಫಿಕ್ಸ್ ನ ಆಡ್ ಮಾಡಬೇಕು. ONE ಅನ್ನೋ ಸಫಿಕ್ಸ್ ನ ಯಾವ ತರ ಆಡ್ ಮಾಡ್ತೀವಿ, ಈ ಪ್ರೋಪೇನ್ ಅನ್ನೋ ವರ್ಡ್ ಇಂದ E ನ ರಿಮೂವ್ ಮಾಡಿ ONE ಅನ್ನೋ ಸಫಿಕ್ಸ್ ನ ಆಡ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಪ್ರೋಪೆನೋನ್. ಸೊ ಈಗ ಈ ಕಾಂಪೌಂಡಿನ ಹೆಸರೇನು, ಪ್ರೋಪೆನೋನ್. ಸೊ ಕಾಂಪೌಂಡಿನ ನೇಮ್ ಬರೆದು ಆ ಕಾಂಪೌಂಡಿನ ಸ್ಟ್ರಕ್ಚರಲ್ ಫಾರ್ಮುಲಾ ಬರೆದ್ರೆ 2 marks. So next question, 22nd. So 22nd question ಏನಿದೆ, ಆನ್ಸರ್ ದ ಕ್ವಶನ್ ಯೂಸಿಂಗ್ ಚಾರ್ಟ್ ಗಿವನ್ ಬಿಲೋ. ಸೊ ಒಂದು ಚಾರ್ಟ್ ಕೊಟ್ಟಿದ್ದಾರೆ,
ಈ ತರ ಒಂದು ಚಾರ್ಟ್ ಕೊಟ್ಟಿದ್ದಾರೆ, ಚಾರ್ಟ್ ನ ಅಬ್ಸರ್ವ್ ಮಾಡ್ಬಿಟ್ಟು ಕೊಟ್ಟಿರುವಂತಹ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಕ್ವಶನ್ ಏನಿದೆ, ಸೊ ಕ್ವಶನ್ ನಂಬರ್ ಎ, ಐಡೆಂಟಿಫೈ ದ ಎಲಿಮೆಂಟ್ ಹ್ಯಾವಿಂಗ್ ಸ್ಮಾಲೆಸ್ಟ್ ಅಟಾಮಿಕ್ ಸೈಜ್ ಅಂಡ್ ಬಿಗ್ಗೆಸ್ಟ್ ಅಟಾಮಿಕ್ ಸೈಜ್ ಇನ್ ದ ಸೆಕೆಂಡ್ ಪೀರಿಯಡ್. ಎರಡನೇ ಆವರ್ತದಲ್ಲಿರುವ ಚಿಕ್ಕ ಹಾಗೂ ದೊಡ್ಡ ಗಾತ್ರದ ಧಾತುಗಳನ್ನು ಹೆಸರಿಸಿ. ಸೊ ಈ ಚಾರ್ಟ್ ಕೊಟ್ಟಿದ್ದಾರೆ, ಎರಡನೇ ಪೀರಿಯಡ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ನ ಅಬ್ಸರ್ವ್ ಮಾಡಿ ಯಾವ್ದ್ರದ್ದು ಅಟಾಮಿಕ್ ಸೈಜ್ ಜಾಸ್ತಿ ಇದೆ, ಯಾವ್ದ್ರದ್ದು ಅಟಾಮಿಕ್ ಸೈಜ್ ಕಡಿಮೆ ಇದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸೊ ಈಗ ಪೀರಿಯಾಡಿಕ್ ಟೇಬಲ್ ವೈಸ್ ನೋಡ್ತಾ ಹೋಗೋದಾದ್ರೆ ಅಲಾಂಗ್ ದ ಪೀರಿಯಡ್ ಏನಾಗುತ್ತೆ, ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಏನಕ್ಕೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ ಅಂದ್ರೆ ಅಲಾಂಗ್ ದ ಪೀರಿಯಡ್ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಆ ನ್ಯೂಕ್ಲಿಯರ್ ಚಾರ್ಜ್ ಏನ್ ಮಾಡುತ್ತೆ, ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಅನ್ನ ನ್ಯೂಕ್ಲಿಯಸ್ ಕಡೆಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಟ್ರಾಕ್ಟ್ ಮಾಡ್ತಾ ಹೋದಾಗ ಆ ಒಂದು ಎಲಿಮೆಂಟಿನ ಸೈಜ್ ಏನಾಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸೊ ಅಲಾಂಗ್ ದ ಪೀರಿಯಡ್ ಡಿಕ್ರೀಸ್ ಆಗುತ್ತೆ ಅಂದ್ರೆ, ಸೊ ಇಲ್ಲಿ ಲಾರ್ಜೆಸ್ಟ್ ಅಟಾಮಿಕ್ ಸೈಜ್ ಯಾವ್ದಕ್ಕಿದೆ, ಲಿಥಿಯಂಗಿದೆ. ಸ್ಮಾಲೆಸ್ಟ್ ಯಾವ್ದಕ್ಕಿದೆ, ಫ್ಲೋರಿನ್. ಸೊ ಚಿಕ್ಕ ಹಾಗೂ ದೊಡ್ಡ ಗಾತ್ರದ ಧಾತುಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ದೊಡ್ಡ ಗಾತ್ರದ ಧಾತು ಬಂದ್ಬಿಟ್ಟು ಲಿಥಿಯಂ, ಚಿಕ್ಕದಿರೋದು ಫ್ಲೋರಿನ್. ಏನಕ್ಕೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ ಅಂದ್ರೆ ಅಲಾಂಗ್ ದ ಪೀರಿಯಡ್, ಆವರ್ತದಲ್ಲಿ ಎಡದಿಂದ ಬಲಕ್ಕೆ ಸಾಗಿದಂತೆ ಏನಾಗುತ್ತೆ, ನ್ಯೂಕ್ಲಿಯರ್ ಚಾರ್ಜ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಈ ನ್ಯೂಕ್ಲಿಯರ್ ಚಾರ್ಜ್ ಔಟರ್ ಮೋಸ್ಟ್ ಶೆಲ್ ಅಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ ಅನ್ನ ನ್ಯೂಕ್ಲಿಯಸ್ ಕಡೆಗೆ ಅಟ್ರಾಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅಟ್ರಾಕ್ಟ್ ಮಾಡ್ತಾ ಹೋದ ಹಾಗೆ ಆ ಒಂದು ಆಟಮಿನ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ದ ರೀಸನ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ ಬಿ ನೋಡ್ತಾ ಹೋಗೋದಾದ್ರೆ, ವಾಟ್ ಟೈಪ್ ಆಫ್ ಬಾಂಡ್ ಇಸ್ ಫಾರ್ಮ್ಡ್ ಬಿಟ್ವೀನ್ ಆಟಮ್ಸ್ ಆಫ್ ಗ್ರೂಪ್ 1 ಅಂಡ್ ಗ್ರೂಪ್ 17 ಎಲಿಮೆಂಟ್ಸ್. ಗ್ರೂಪ್ 1 ಮತ್ತೆ ಗ್ರೂಪ್ 17 ಎಲಿಮೆಂಟ್ಸ್ ಗಳ ಮಧ್ಯ ಯಾವ ತರ ಬಾಂಡ್ ಫಾರ್ಮೇಶನ್ ಆಗುತ್ತೆ ಅಂತ ಕೇಳಿದ್ದಾರೆ. ಸೊ ಗ್ರೂಪ್ 1 ಅಂದ್ರೆ ಏನು, ಆಲ್ಕಲಿ ಮೆಟಲ್ಸ್. ಗ್ರೂಪ್ 17 ಅಂದ್ರೆ ಹ್ಯಾಲೋಜನ್ಸ್. ಸೊ ಈ ಎರಡು ಎಲಿಮೆಂಟ್ ಗಳ ಮಧ್ಯೆ ಅಯೋನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಸೊ ಎರಡು ಎಲಿಮೆಂಟ್ಸ್ ಗಳ ಮಧ್ಯೆ ಯಾವ ತರ ಬಾಂಡ್ ಫಾರ್ಮೇಶನ್ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಅಂದ್ರೆ ಎಲ್ಲಾ ಎಲಿಮೆಂಟ್ಸ್ ಗಳ ಅಟಾಮಿಕ್ ನಂಬರ್ ಗೊತ್ತಿರಬೇಕು, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಗೊತ್ತಿರಬೇಕು, ಜೊತೆಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದೆ ಅನ್ನೋದು ಗೊತ್ತಿರಬೇಕು. ಸೊ ಇಷ್ಟು ಕಾನ್ಸೆಪ್ಟ್ ಗೊತ್ತಿತ್ತು ಅಂದ್ರೆ ಎರಡು ಎಲಿಮೆಂಟ್ ಗಳ ಮಧ್ಯ ಯಾವ ತರ ಬಾಂಡ್ ಫಾರ್ಮೇಶನ್ ಆಗುತ್ತೆ ಅನ್ನೋ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಸೊ ಈಗ ಗ್ರೂಪ್ 1 ಮತ್ತೆ ಗ್ರೂಪ್ 17 ಅನ್ನ ಕನ್ಸಿಡರ್ ಮಾಡಿದ್ರೆ ಈ ಎರಡು ಗ್ರೂಪ್ ಅಲ್ಲಿ ಬರುವಂತಹ, ಎರಡು ಗುಂಪಲ್ಲಿ ಬರುವಂತಹ ಧಾತುಗಳ ಮಧ್ಯ ಅಯಾನಿಕ ಬಂಧ ಫಾರಂ ಆಗುತ್ತೆ. ಸೊ ಎಕ್ಸಾಂಪಲ್ ಕೇಳಿದರೆ, ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಅಯೋಡೈಡ್ ಎಕ್ಸೆಟ್ರಾ. ಸೊ ಈಗ ಸೋಡಿಯಂ ಬಂದ್ಬಿಟ್ಟು ಗ್ರೂಪ್ 1 ಅಂದ್ರೆ ಆಲ್ಕಲಿ ಮೆಟಲ್ಗೆ ಸೇರುತ್ತೆ, ಕ್ಲೋರಿನ್ ಬಂದ್ಬಿಟ್ಟು ಗ್ರೂಪ್ 17 ಅಂದ್ರೆ ಹ್ಯಾಲೋಜನ್ಸ್ಗೆ ಸೇರುತ್ತೆ. ಸೊ ಈ ಎರಡು ಎಲಿಮೆಂಟ್ಸ್ ಗಳ ಮಧ್ಯೆ ಏನಾಗುತ್ತೆ, ಅಯೋನಿಕ್ ಬಾಂಡ್ ಫಾರ್ಮೇಶನ್ ಆಗುತ್ತೆ, ಅಂದ್ರೆ ಅಯಾನಿಕ ಬಂಧ ಫಾರಂ ಆಗುತ್ತೆ. ಎಕ್ಸಾಂಪಲ್ ಸೋಡಿಯಂ ಕ್ಲೋರೈಡ್ ಮತ್ತೆ ಪೊಟ್ಯಾಷಿಯಂ ಅಯೋಡೈಡ್. ಸೊ ಇದೇ ಕ್ವಶನ್ ಅಲ್ಲಿ ಚಾಯ್ಸ್ ಇದೆ. ಸೊ ಚಾಯ್ಸ್ ಕ್ವಶನ್ ನೋಡೋದಾದ್ರೆ, ಸೊ ಇಲ್ಲೂ ಕೂಡ ಒಂದು ಗ್ರೂಪ್ ಮೆನ್ಷನ್ ಮಾಡಿದ್ದಾರೆ. ಆ ಗ್ರೂಪ್ ನ ನೋಡ್ಬಿಟ್ಟು ಕೊಟ್ಟಿರುವಂತಹ ಕ್ವಶನ್ಸ್ ನ ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಈ ತರ ಒಂದು ಗ್ರೂಪ್ ಕೊಟ್ಟಿದ್ದಾರೆ. ಸೊ ಈ ಗ್ರೂಪ್ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ ಗಳನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಕೊಟ್ಟಿರೋ ಕ್ವಶನ್ಗೆ ಆನ್ಸರ್ ಮಾಡ್ತಾ ಹೋಗ್ಬೇಕು. ಸೊ ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ವಾಟ್ ಗ್ರೂಪ್ ಇಸ್ ಇಟ್ ಇನ್ ದ ಪಿರಿಯಾಡಿಕ್ ಟೇಬಲ್. ಆವರ್ತಕ ಕೋಷ್ಟಕದಲ್ಲಿ ಇದು ಎಷ್ಟನೇ ಗುಂಪಾಗಿದೆ. ಸೊ ಈಗ ನಾವು ಮಾಡರ್ನ್ ಪಿರಿಯಾಡಿಕ್ ಟೇಬಲ್ ನಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಎಲ್ಲಾ ಎಲಿಮೆಂಟ್ಸ್ ಗಳು ಯಾವ ಗುಂಪಿಗೆ ಯಾವ ಗ್ರೂಪ್ಗೆ ಸೇರುತ್ತೆ, 18th ಗ್ರೂಪ್ಗೆ ಸೇರುತ್ತೆ. ಸೊ 18th ಗ್ರೂಪ್ಗೆ ನೇಮ್ ಏನು, ನೋಬಲ್ ಗ್ಯಾಸಸ್. noble gases or inert gases. ಸೊ ಆಧುನಿಕ ಆವರ್ತಕ ಕೋಷ್ಟದಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಎಲ್ಲಾ ಧಾತುಗಳು ಏನ್ ಮಾಡುತ್ತೆ, 18ನೇ ಗುಂಪಿಗೆ ಸೇರುತ್ತೆ. 18ನೇ ಗುಂಪಿಗೆ ಇರುವ ಹೆಸರೇನು, ರಾಜಾನಿಲಗಳು ಅಥವಾ ಜಡ ಅನಿಲಗಳು. ಸೊ ಇದು ಕ್ವಶನ್ ನಂಬರ್ ಎ ಗೆ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬಿ ಗೆ ಆನ್ಸರ್ ನೋಡ್ತಾ ಹೋಗೋದಾದ್ರೆ, ವಾಟ್ ಆರ್ ದ ಸ್ಪೆಷಲ್ ಪ್ರಾಪರ್ಟೀಸ್ ಆಫ್ ದೀಸ್ ಎಲಿಮೆಂಟ್ಸ್. ಈ ಧಾತುಗಳ ವಿಶೇಷ ಗುಣಗಳೇನು. ಸೊ ಇಲ್ಲಿ ಕೊಟ್ಟಿರುವಂತಹ ಎಲಿಮೆಂಟ್ಸ್ ಗಳ ಸ್ಪೆಷಲ್ ಪ್ರಾಪರ್ಟಿ ಏನು, ಇವುಗಳ ಗುಣಗಳೇನು ಅಂತ ಕೇಳಿದ್ದಾರೆ. ಸೊ ಈಗ ಇವುಗಳ ಗುಣ ನೋಡ್ತಾ ಹೋಗೋದಾದ್ರೆ, ಸೊ ಇಲ್ಲಿ ಬರೀ ಇನರ್ಟ್ ಆರ್ ನೋಬಲ್ ಗ್ಯಾಸಸ್ ಅಂತ ಕೊಟ್ಟಿದ್ದಾರೆ. ಸೊ ಇನ್ನ ಹೆಚ್ಚು ಪ್ರಾಪರ್ಟೀಸ್ ನ ಬರಿತಾ ಹೋಗ್ಬೋದು. ಸೊ ಈಗ 18th ಗ್ರೂಪ್ ಅಲ್ಲಿ ಬರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ಏನಾಗಿರುತ್ತೆ, ಗ್ಯಾಸಸ್ ಆಗಿರುತ್ತೆ, ಅಂದ್ರೆ ಅನಿಲದ ರೂಪದಲ್ಲಿ ಪ್ರೆಸೆಂಟ್ ಇರುತ್ತೆ.
ಜೊತೆಗೆ ಇವುಗಳೇನಾಗುತ್ತೆ ಇನರ್ಟ್ ನೇಚರ್ನ ಎಕ್ಸಿಬಿಟ್ ಮಾಡುತ್ತೆ. ಇನರ್ಟ್ ನೇಚರ್ ಅಂದ್ರೆ ಏನು, ಬೇರೆಯವ್ರ ಜೊತೆಗೆ ಅಷ್ಟು ಈಸಿಯಾಗಿ ರಿಯಾಕ್ಟ್ ಆಗೋದಿಲ್ಲ. ಸೊ ಇನರ್ಟ್ ನೇಚರ್ ಅಂದ್ರೆ ಏನು, ಜಡತೆಯನ್ನು ಹೊಂದಿರುತ್ತೆ, ಬೇರೆಯವ್ರ ಜೊತೆಗೆ ಅಷ್ಟು ಈಸಿಯಾಗಿ ವರ್ತಿಸೋದಿಲ್ಲ. ಸೊ ಮೂರನೇ ಪ್ರಾಪರ್ಟಿ ಬರೆಯೋದಾದ್ರೆ ಈ ಗುಂಪಲ್ಲಿ ಬರುವಂತಹ ಎಲ್ಲಾ ಎಲಿಮೆಂಟ್ಸ್ ನಾವು ಅಬ್ಸರ್ವ್ ಮಾಡ್ತಾ ಹೋಗೋದಾದ್ರೆ ಈ ಎಲ್ಲಾ ಎಲಿಮೆಂಟ್ಸ್ ಗಳ ವೇಲೆನ್ಸಿ ಎಷ್ಟಿರುತ್ತೆ, 0 ಇರುತ್ತೆ. ಜೊತೆಗೆ ನಮ್ಮ ಅಟ್ಮಾಸ್ಫಿಯರ್ ನಲ್ಲಿ ಅಂದ್ರೆ ನಮ್ಮ ಸುತ್ತಮುತ್ತ ಪರಿಸರದಲ್ಲಿ ನೋಡ್ತಾ ಹೋಗೋದಾದ್ರೆ ಈ ಎಲಿಮೆಂಟ್ಸ್ ಗಳು ಏನಾಗುತ್ತೆ, ಈ ಎಲಿಮೆಂಟ್ಸ್ ಗಳು ಗ್ಯಾಸಸ್ ನ ಫಾರ್ಮ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ ಅಂತ ಹೇಳಿದೆ. ಈ ಗ್ಯಾಸಸ್ ಗಳು ತುಂಬಾ ಕಡಿಮೆ ಪ್ರಮಾಣದಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ 4 ಪ್ರಾಪರ್ಟೀಸ್ ನಲ್ಲಿ ಯಾವ್ದಾದ್ರು 1 ಅಥವಾ 2 ಪ್ರಾಪರ್ಟಿ ಬರೆದ್ರೆ ಸಾಕು. ಸೊ ನೆಕ್ಸ್ಟ್ ಮೇನ್ 10th ಮೇನ್. ಸೊ ಇದು 3 ಮಾರ್ಕ್ಸ್ಗೆ ಇರುತ್ತೆ. ಸೊ 23rd ಕ್ವಶನ್ ನೋಡ್ತಾ ಹೋಗೋದಾದ್ರೆ ವಾಟ್ ಈಸ್ ಆಕ್ಸಿಡೇಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್, ರೈಟ್ ದ ಇಕ್ವೇಶನ್ ಫಾರ್ ದಿಸ್ ಅಂಡ್ ನೇಮ್ ದ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಯೂಸ್ಡ್ ಹಿಯರ್. ಸೊ ಕನ್ನಡ ಮೀಡಿಯಂ ಕ್ವಶನ್ ಓದೋದಾದ್ರೆ ಕಾರ್ಬನ್ ಸಂಯುಕ್ತಗಳ ಉತ್ಕರ್ಷಣ ಕ್ರಿಯೆ ಎಂದರೇನು, ಇದಕ್ಕೆ ಸಂಬಂಧಿಸಿದಂತೆ ಸಮೀಕರಣ ಬರೆದು ಇಲ್ಲಿ ಬಳಸುವ ಉತ್ಕರ್ಷಣಾಕಾರಿಯನ್ನು ಹೆಸರಿಸಿ ಅಂತ ಕೇಳಿದ್ದಾರೆ. ಸೊ ಯೂಶಲಿ ಈಗ ಜನರಲ್ ಆಗಿ ನಾವು ಆಕ್ಸಿಡೇಷನ್ ಅಥವಾ ಉತ್ಕರ್ಷಣ ಕ್ರಿಯೆ ಅಂದ್ರೆ ಏನು, ಯಾವ್ದಾದ್ರೂ ಒಂದು ಕಾಂಪೌಂಡಿಗೆ ಆಕ್ಸಿಜನ್ ಅನ್ನ ಆಡ್ ಮಾಡ್ತಾ ಇದ್ದೀವಿ ಅಂದ್ರೆ ಅದಕ್ಕೆ ಏನ್ ಹೇಳ್ತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಆಕ್ಸಿಡೇಷನ್ ರಿಯಾಕ್ಷನ್ ಅಂದ್ರೂ ಒಂದೇ, ಉತ್ಕರ್ಷಣ ಕ್ರಿಯೆ ಅಂದ್ರೂ ಒಂದೇ. ಸೊ ಇದೇ ಆಕ್ಸಿಡೇಷನ್ ರಿಯಾಕ್ಷನ್ ಅಥವಾ ಉತ್ಕರ್ಷಣ ಕ್ರಿಯೆನ ನಾವು ಕಾರ್ಬನ್ ಕಾಂಪೌಂಡ್ಸ್ ಕೇಸಲ್ಲಿ ನೋಡ್ತಾ ಹೋಗೋದಾದ್ರೆ ಡೆಫಿನೇಷನ್ ಏನ್ ಬರಿಬಹುದು, ಕನ್ವರ್ಷನ್ ಆಫ್ ಆಲ್ಕೋಹಾಲ್ ಇಂಟು ಕಾರ್ಬಾಕ್ಸಿಲಿಕ್ ಆಸಿಡ್ ಇಸ್ ಕಾಲ್ಡ್ ಆಸ್ ಆಕ್ಸಿಡೇಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್. ಆಲ್ಕೋಹಾಲ್ಸ್ ಅನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡುವಂತಹ ರಿಯಾಕ್ಷನ್ಗೆ ನಾವೇನ್ ಹೇಳ್ತೀವಿ, ಆಕ್ಸಿಡೇಷನ್ ಆಫ್ ಕಾರ್ಬನ್ ಕಾಂಪೌಂಡ್ಸ್ ಅಂತ ಹೇಳ್ತೀವಿ. ಸೊ ಕನ್ನಡ ಮೀಡಿಯಂ ಹೇಳೋದಾದ್ರೆ ಏನ್ ಹೇಳ್ಬೋದು, ಆಲ್ಕೋಹಾಲ್ಸ್ ಗಳನ್ನ ಕಾರ್ಬಾಕ್ಸಿಲಿಕ್ ಆಮ್ಲವನ್ನಾಗಿ ಕನ್ವರ್ಟ್ ಮಾಡುವಂತಹ ಒಂದು ಕ್ರಿಯೆಗೆ ನಾವೇನ್ ಹೇಳ್ತೀವಿ, ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಸೊ ಇದನ್ನ ಒಂದು ಎಕ್ಸಾಂಪಲ್ ಥ್ರೂ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಸೊ ಎಕ್ಸಾಂಪಲ್ ಏನ್ ತಗೊಂಡಿದ್ದಾರೆ, ಎಥನಾಲ್ ತಗೊಂಡಿದ್ದಾರೆ. ಎಥನಾಲ್ ಅನ್ನೋದು ಆಲ್ಕೋಹಾಲ್ ಗುಂಪಿಗೆ ಸೇರುತ್ತೆ. ಸೊ ಈ ಎಥನಾಲ್ ಏನಾಗುತ್ತೆ, ಎಥನೋಯಿಕ್ ಆಸಿಡ್ ಅಂದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ತರ ಕನ್ವರ್ಟ್ ಆಗುವಂತಹ ಒಂದು ಪ್ರೋಸೆಸ್ಗೆ ನಾವೇನ್ ಹೇಳ್ತೀವಿ, ಆಕ್ಸಿಡೇಷನ್ ರಿಯಾಕ್ಷನ್ ಅಥವಾ ಉತ್ಕರ್ಷಣ ಕ್ರಿಯೆ ಅಂತ ಹೇಳ್ತೀವಿ. ಸೊ ಈ ಉತ್ಕರ್ಷಣ ಕ್ರಿಯೆ ಏನಾಗುತ್ತೆ, ಯಾವ ಕಂಡೀಷನ್ ಅಲ್ಲಿ ನಡೆಯುತ್ತೆ ಅಂದ್ರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ಸ್. ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಥವಾ ಉತ್ಕರ್ಷಣಕಾರಿಗಳ ಪ್ರೆಸೆನ್ಸ್ ಅಲ್ಲಿ ಏನಾಗುತ್ತೆ, ಈ ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ನಡೀತಾ ಹೋಗುತ್ತೆ. ಸೊ ಈ ರಿಯಾಕ್ಷನ್ ಅಲ್ಲಿ ಯೂಸ್ ಮಾಡಿರುವಂತಹ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂದ್ರೆ ಉತ್ಕರ್ಷಣಕಾರಿ ಯಾವುವು ಅಂತ ತಿಳಿಸಿ ಅಂತ ಕೂಡ ಕೇಳಿದ್ದಾರೆ. ಸೊ ಆ ಉತ್ಕರ್ಷಣಕಾರಿ ಅಥವಾ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಗಳು ಯಾವಂದ್ರೆ ಆಲ್ಕಲೈನ್ ಪೊಟ್ಯಾಷಿಯಂ ಪರ್ಮಾಂಗನೇಟ್ ಆರ್ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್. ಸೊ ಇವೆರಡರಲ್ಲಿ ಯಾವ್ದಾದ್ರು ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ನಾವು ಯೂಸ್ ಮಾಡಿಬಿಟ್ಟು ಏನ್ ಮಾಡ್ಬೋದು, ಆಲ್ಕೋಹಾಲ್ ಅನ್ನ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಇಲ್ಲಿ ರಿಯಾಕ್ಷನ್ ಬರೆಯುವಾಗೂ ಅಷ್ಟೇ. ಸೊ ಬರೀ ಹಿಂಗೆ ರಿಯಾಕ್ಷನ್ ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗೋದಿಲ್ಲ, ಅದು ಕಂಪ್ಲೀಟ್ ರಾಂಗ್ ರಿಯಾಕ್ಷನ್ ಆಗುತ್ತೆ. ಏನಕ್ಕಂದ್ರೆ ಅಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ನ ಪ್ರೆಸೆನ್ಸ್ ಬರೀಲೇಬೇಕು. ಸೊ ಅಲ್ಲಿ ಯಾವ್ದಾದ್ರು ಕೆಟಲಿಸ್ಟ್ ಯೂಸ್ ಮಾಡಿದ್ರೆ ಅಥವಾ ಯಾವ್ದಾದ್ರು ಕಂಡೀಷನ್ ಅನ್ನ ಯೂಸ್ ಮಾಡಿದ್ರೆ ಅದನ್ನ ತಪ್ಪದೇ ಬರಿಬೇಕು. ಬರೀಲಿಲ್ಲ ಅಂದ್ರೆ ಏನಾಗುತ್ತೆ, ಅದು ಕಂಪ್ಲೀಟ್ ರಿಯಾಕ್ಷನ್ ರಾಂಗ್ ಆಗುತ್ತೆ, ಯಾವ್ದು ಮಾರ್ಕ್ಸ್ ಸಿಗೋದಿಲ್ಲ. ಸೊ ಇಲ್ಲಿ ಬರ್ದಿಲ್ಲ, ಬರಿಬೇಕು ಆಕ್ಚುಲಿ ಇಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ ಇದೆ 23rd ಕ್ವಶನ್ ಅಲ್ಲಿನೇ ಚಾಯ್ಸ್ ಇದೆ. ಸೊ ಚಾಯ್ಸ್ ಕ್ವಶನ್ ಓದೋದಾದ್ರೆ ವಾಟ್ ಆರ್ ಸೋಪ್ಸ್, ಎಕ್ಸ್ಪ್ಲೇನ್ ದ ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್. ಸೊ ಕನ್ನಡ ಮೀಡಿಯಂ ಕ್ವಶನ್ ನೋಡೋದಾದ್ರೆ ಸಾಬೂನು ಎಂದರೇನು, ಸಾಬೂನಿನ ಸ್ವಚ್ಛಗೊಳಿಸುವ ಕ್ರಿಯೆಯನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸೊ ಸೋಪ್ಸ್ ಅಂದ್ರೆ ಏನು, ಸೊ ಇಂಗ್ಲಿಷ್ ಮೀಡಿಯಂ ಸೋಪ್ ಡೆಫಿನೇಷನ್ ಹೇಳೋದಾದ್ರೆ ಸೋಪ್ಸ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್ಸ್. ಸೊ ಅವುಗಳಿಗೆ ನಾವೇನ್ ಹೇಳ್ತೀವಿ, ಸೋಪ್ಸ್ ಅಂತ ಹೇಳ್ತೀವಿ. ಸೊ ಈಗ ಕನ್ನಡ ಮೀಡಿಯಂ ಸೋಪ್ ಡೆಫಿನೇಷನ್ ಹೇಳೋದಾದ್ರೆ ಉದ್ದನೆಯ ಕಾರ್ಬಾಕ್ಸಿಲಿಕ್ ಆಮ್ಲ ಸರಪಳಿಯುಳ್ಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಿಗೆ ನಾವೇನ್ ಹೇಳ್ತೀವಿ, ಸಾಬೂನು ಅಂತ ಕರೀತಾ ಹೋಗ್ತೀವಿ. ಸೊ ಈಗ ಸೋಪ್ ಡೆಫಿನೇಷನ್ ಬರ್ದಾದ್ಮೇಲೆ ಸೊ ನೆಕ್ಸ್ಟ್ ಏನ್ ಕೇಳಿದ್ದಾರೆ, ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್, ಸಾಬೂನಿನ ಸ್ವಚ್ಛಗೊಳಿಸುವ ಕ್ರಿಯೆಯನ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ಈಗ ಇದನ್ನ ವಿತ್ ಎಕ್ಸಾಂಪಲ್ ಹೇಳ್ತಾ ಹೋಗೋದಾದ್ರೆ ಯಾವ್ದಾದ್ರು ಒಂದು ಕ್ಲಾತ್ ಪೀಸ್ ತಗೊಳ್ಳೋಣ. ಕ್ಲಾತ್ ಪೀಸ್ ಅಲ್ಲಿ ಡರ್ಟ್ ಇದೆ, ಕೊಳೆ ಇದೆ ಅಂದ್ರೆ ಸೊ ಆ ಕೊಳೆ ಏನಾಗುತ್ತೆ, ಆರ್ಗ್ಯಾನಿಕ್ ಕಂಟೆಂಟ್ ಇರುತ್ತೆ ಅಂದ್ರೆ ಆಯಿಲಿ ಇರುತ್ತೆ. ಸೊ ಆ ಒಂದು ಕೊಳೆನ ಅಥವಾ ಡರ್ಟ್ ಅನ್ನ ಜಸ್ಟ್ ವಾಟರ್ ಯೂಸ್ ಮಾಡಿಬಿಟ್ಟು ವಾಶ್ ಮಾಡಿದಾಗ ರಿಮೂವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಆ ಕೇಸಲ್ಲಿ ನಾವೇನ್ ಮಾಡ್ತೀವಿ, ಸೋಪ್ಸ್ ನ ಯೂಸ್ ಮಾಡ್ತೀವಿ. ಸೋಪ್ಸ್ ಅಂದ್ರೆ ಏನು, ಸೋಪ್ಸ್ ಆರ್ ಸೋಡಿಯಂ ಆರ್ ಪೊಟ್ಯಾಷಿಯಂ ಸಾಲ್ಟ್ಸ್ ಆಫ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಸೋಪ್ ಅಂದ್ರೆ ಸಾಬೂನನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಈಗ ಸೋಪ್ ಕನ್ಸಿಡರ್ ಮಾಡ್ತಾ ಹೋಗೋದಾದ್ರೆ ಸೋಪ್ ಅಲ್ಲಿ 2 ಎಂಡ್ ಪ್ರೆಸೆಂಟ್ ಇರುತ್ತೆ. ಸೊ ಇದು ಸಾಬೂನನ್ನ ಕನ್ಸಿಡರ್ ಮಾಡಿದ್ರೆ ಸಾಬೂನಿನಲ್ಲಿ 2 ತುದಿ ಇರುತ್ತೆ.
ಒಂದು ಅಯಾನಿಕ್ ಎಂಡ್, ಇನ್ನ ಒಂದು ಕಾರ್ಬನ್ ಚೈನ್. ಸೊ ಅಯಾನಿಕ್ ಎಂಡ್ ಏನಾಗುತ್ತೆ ಯಾವಾಗ್ಲೂ ಹೈಡ್ರೋಫಿಲಿಕ್ ಇನ್ ನೇಚರ್. ಸೊ ಕಾರ್ಬನ್ ಚೈನ್ ಎಂಡ್ ಯಾವಾಗ್ಲೂ ಏನಾಗಿರುತ್ತೆ ಹೈಡ್ರೋಫೋಬಿಕ್ ಇನ್ ನೇಚರ್. ಸೊ ಹೈಡ್ರೋಫಿಲಿಕ್ ಅಂದ್ರೆ ಏನು, ಜಲಾಕರ್ಷಕ. ಜಲಾಕರ್ಷಕ ಅಂದ್ರೆ ಈ ಎಂಡ್ ಏನ್ ಮಾಡುತ್ತೆ, ವಾಟರ್ ಜೊತೆಗೆ ಇಂಟರಾಕ್ಟ್ ಮಾಡುತ್ತೆ, ಅಂದ್ರೆ ವಾಟರ್ ಜೊತೆಗೆ ವರ್ತಿಸ್ತಾ ಹೋಗುತ್ತೆ. ಅದೇ ಹೈಡ್ರೋಫೋಬಿಕ್ ಅಂದ್ರೆ ಜಲವಿಕರ್ಷಕ. ಜಲವಿಕರ್ಷಕ ಅಂದ್ರೆ ನೀರಿನಿಂದ ದೂರ ಇರುತ್ತೆ. ಸೊ ನೀರಿನಿಂದ ದೂರ ಇದೆ ಅಂದ್ರೆ ಯಾವ್ದ್ರ ಜೊತೆಗೆ ಅದು ರಿಯಾಕ್ಟ್ ಮಾಡ್ತಾ ಇದೆ ಅಥವಾ ವರ್ತಿಸ್ತಾ ಇದೆ ಅಂದ್ರೆ ಕೊಳೆಯ ಜೊತೆಗೆ ವರ್ತಿಸ್ತಾ ಇರುತ್ತೆ. ಸೊ ಯಾವಾಗ ಕೊಳೆಯಾಗಿರುವಂತಹ ಒಂದು ಬಟ್ಟೆಗೆ ಜಸ್ಟ್ ನೀರನ್ನ ಯೂಸ್ ಮಾಡಿಬಿಟ್ಟು ಕ್ಲೀನ್ ಮಾಡಕ್ಕೆ ಆಗಲ್ಲ ಅಂತ ಟೈಮಲ್ಲಿ ಸೋಪ್ನ ಅಪ್ಲೈ ಮಾಡ್ತೀವಿ. ಸೊ ಸೋಪ್ ಅಪ್ಲೈ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಮಿಸಲ್ಸ್ ನ ಫಾರ್ಮೇಶನ್ ಆಗುತ್ತೆ. ಸೊ ಮಿಸಲ್ಸ್ ಅಂದ್ರೆ ಏನು, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಡರ್ಟ್ ಇದೆ, ಒಂದು ಕೊಳೆ ಇದೆ ಅಂದ್ರೆ ಸೊ ಈ ಕೊಳೆಯ ಸುತ್ತ ಏನಾಗುತ್ತೆ ಮಿಸಲ್ಸ್ ಫಾರ್ಮೇಶನ್ ಆಗುತ್ತೆ. ಮಿಸಲ್ಸ್ ಯಾವ ತರ ಇರುತ್ತೆ ಅಂದ್ರೆ ಈ ತರ. ಸೊ ಸೋಪ್ ಮಾಲಿಕ್ಯೂಲ್ ನ ಹೈಡ್ರೋಫೋಬಿಕ್ ಎಂಡ್ ಅಂದ್ರೆ ಜಲವಿಕರ್ಷಕ ತುದಿ ಏನಾಗುತ್ತೆ ಈ ಕೊಳೆಯ ಜೊತೆಗೆ ವರ್ತಿಸ್ತಾ ಇರುತ್ತೆ. ಅದೇ ಜಲಾಕರ್ಷಕ ತುದಿ ಅಂದ್ರೆ ಏನು ಹೈಡ್ರೋಫಿಲಿಕ್ ಎಂಡ್ ಇರುತ್ತಲ್ಲ ಅದು ವಾಟರ್ ಜೊತೆಗೆ ಇಂಟರಾಕ್ಟ್ ಮಾಡ್ತಾ ಇರುತ್ತೆ. ಸೊ ಈ ತರ ಮಿಸಲ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ಈ ಮಿಸಲ್ಸ್ ಏನ್ ಮಾಡುತ್ತೆ, ಆ ಬಟ್ಟೆಯಲ್ಲಿರುವಂತಹ ಒಂದು ಡರ್ಟ್ ಅಥವಾ ಒಂದು ಕೊಳೆಯನ್ನ ಕಂಪ್ಲೀಟ್ ಆಗಿ ಟ್ರ್ಯಾಪ್ ಮಾಡಿರುತ್ತೆ, ಕಂಪ್ಲೀಟ್ ಆಗಿ ಹಿಡಿದಿಟ್ಕೊಂಡಿರುತ್ತೆ. ಸೊ ಯಾವಾಗ ಈ ಒಂದು ಕ್ಲಾತ್ ಪೀಸ್ ನ ವಾಟರ್ ಇಂದ ರಿನ್ಸ್ ಮಾಡ್ತೀವಿ ಅಂದ್ರೆ ನೀರಿನ ತೊಳಿತೀವಿ, ತೊಳೆದಾಗ ಏನಾಗುತ್ತೆ ಈ ಮಿಸಲ್ಸ್ ಗಳು ಆ ಡರ್ಟ್ ನ ಕಂಪ್ಲೀಟ್ ಆಗಿ ಆ ಬಟ್ಟೆಯಿಂದ ರಿಮೂವ್ ಮಾಡ್ತಾ ಹೋಗುತ್ತೆ. ಓಕೆನಾ, ದಿಸ್ ಇಸ್ ದ ಕ್ಲೀನಿಂಗ್ ಆಕ್ಷನ್ ಆಫ್ ಸೋಪ್. ಸೊ ಕಂಪ್ಲೀಟ್ ಪ್ರೋಸೆಸ್ ಎಕ್ಸ್ಪ್ಲೇನ್ ಮಾಡುವಾಗ ಈ ತರ ಎಲ್ಲ ಸ್ಟ್ರಕ್ಚರ್ಸ್ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡಿದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಸುಮ್ಮನೆ ಥಿಯರಿ ಬರೀತಾ ಹೋಗ್ಬಾರ್ದು. ಸೊ ನೆಕ್ಸ್ಟ್ 24th ಕ್ವಶನ್. Draw neat label diagram of experiment to show the action of steam on iron. ಲೋಹದ ಚೂರು ಹಬೆಯೊಂದಿಗೆ ವರ್ತಿಸುವ ಪ್ರಯೋಗದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಸೊ ಏನಾಗುತ್ತೆ, ಯಾವಾಗ್ಲೂ ಈ 24th ಮತ್ತೆ 25th ಕ್ವಶನ್ ಮಧ್ಯೆ ತುಂಬಾ ಕನ್ಫ್ಯೂಷನ್ ಮಾಡ್ಕೋತಾರೆ. ಸೊ ರಿಯಾಕ್ಷನ್ ಆಫ್ ಸ್ಟೀಮ್ ಆನ್, ಆಕ್ಷನ್ ಆಫ್ ಸ್ಟೀಮ್ ಅಂದ್ರೆ ಅದು ಯಾವ ಚಾಪ್ಟರ್ಗೆ ರಿಲೇಟೆಡ್ ಇದೆ, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ಗೆ. ಸೊ ಅದನ್ನ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಕರೆಕ್ಟ್ ಆಗಿ ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡ್ಬಿಟ್ಟು ಕ್ಲೀನ್ ಆಗಿ ಡಯಾಗ್ರಾಮ್ ಬರೆದ್ಬಿಟ್ಟು ಎಲ್ಲಾ ಪಾರ್ಟ್ಸ್ ನ ಕರೆಕ್ಟ್ ಆಗಿ ಲೇಬಲ್ ಮಾಡಬೇಕು. ಸೊ ಇದು 24th ಡಯಾಗ್ರಾಮ್, ಆಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್. ಸೊ ನೆಕ್ಸ್ಟ್ 25th ಕ್ವಶನ್ ಏನ್ ಕೊಟ್ಟಿದ್ದಾರೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಎಕ್ಸ್ಪೆರಿಮೆಂಟ್ ಟು ಶೋ ದ ರಿಯಾಕ್ಷನ್ ಬಿಟ್ವೀನ್ ಜಿಂಕ್ ಅಂಡ್ ನೈಟ್ರಿಕ್ ಆಸಿಡ್ ಟೆಸ್ಟಿಂಗ್ ದ ಹೈಡ್ರೋಜನ್ ಗ್ಯಾಸ್. ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆ ಹಾಗೂ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಸೊ ಇದು ಯಾವ ಡಯಾಗ್ರಾಮ್, ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್, ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳು ಪಾಠಕ್ಕೆ ಸೇರಿದೆ. ಸೊ ಇದನ್ನ ಕರೆಕ್ಟ್ ಆಗಿ ಡಯಾಗ್ರಾಮ್ ಬರೀಬೇಕು. ಸೊ ಡಯಾಗ್ರಾಮ್ ಬರೆದಾದ್ಮೇಲೆ ಸೊ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗ್ತಾ ಇರೋದನ್ನ ಚೆಕ್ ಮಾಡ್ಲಿಕ್ಕೆ ಏನ್ ಮಾಡ್ತೀವಿ ನಾವು, ಕ್ಯಾಂಡಲ್ ಮತ್ತೆ ಸೋಪ್ ಸೊಲ್ಯೂಷನ್ ಅನ್ನ ಯೂಸ್ ಮಾಡ್ತೀವಿ. ಸೊ ಅದನ್ನು ಕೂಡ ಕರೆಕ್ಟ್ ಆಗಿ ಬರ್ದು ಎಲ್ಲಾ ಪಾರ್ಟ್ಸ್ ನ ಕರೆಕ್ಟ್ ಆಗಿ ಲೇಬಲ್ ಮಾಡ್ತಾ ಹೋಗ್ಬೇಕು. ಸೊ ದಿಸ್ ಇಸ್ 25th ಕ್ವಶನ್. ನೆಕ್ಸ್ಟ್ ಲಾಸ್ಟ್ ಮೇನಿಗೆ ಬರೋದಾದ್ರೆ, ಲಾಸ್ಟ್ ಮೇನಲ್ಲಿ ಕ್ವಶನ್ ಏನಿದೆ 26th ಕ್ವಶನ್, ವಾಟ್ ಈಸ್ ಆನ್ ಅಲಾಯ್, ನೇಮ್ ದ ಕಾಂಪೊನೆಂಟ್ ಆಫ್ ಸೋಲ್ಜರ್, ರೈಟ್ ಒನ್ ಯೂಸ್ ಆಫ್ ದಿಸ್ ಅಲಾಯ್. ಕನ್ನಡ ಮೀಡಿಯಂ ಕ್ವಶನ್ ಓದೋದಾದ್ರೆ, ಮಿಶ್ರಲೋಹ ಎಂದರೇನು, ಬೆಸಿಗೆ ಲೋಹದ ಘಟಕಗಳನ್ನು ಹೆಸರಿಸಿ, ಈ ಮಿಶ್ರಲೋಹದ ಒಂದು ಉಪಯೋಗವನ್ನು ತಿಳಿಸಿ. ಸೊ ಅಲಾಯ್ ಅಂದ್ರೆ ಏನು, ಅಲಾಯ್ ಇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more metal or metal with ನಾನ್ ಮೆಟಲ್. ಸೊ ಆ ಒಂದು ಹೋಮೋಜಿನಿಯಸ್ ಮಿಕ್ಸ್ಚರ್ಗೆ ನಾವೇನು ಹೇಳ್ತೀವಿ, ಅಲಾಯ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂಷನ್ ಏನಿದೆ ಅದರಲ್ಲಿ, ಸೋಲ್ಜರ್ ಅನ್ನೋ ಒಂದು ಅಲಾಯ್ ನ ಕಾಂಪೊನೆಂಟ್ಸ್ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಸೋಲ್ಜರ್ ಅನ್ನೋ ಅಲಾಯ್ ನ ಕಾಂಪೊನೆಂಟ್ಸ್ ಬಂದ್ಬಿಟ್ಟು ಲೆಡ್ ಮತ್ತೆ ಟಿನ್. ಸೊ ಲೆಡ್ ಮತ್ತೆ ಟಿನ್ ಅಂತ ಬರೀತೀವಿ. ನೆಕ್ಸ್ಟ್ ಒನ್ ಯೂಸ್ ಬರೆಯೋದಾದ್ರೆ, ಈ ಒಂದು ಅಲಾಯ್ ನ ಯೂಶಲಿ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಕಲ್ ವೈರ್ಸ್ ನ ವೆಲ್ಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇದನ್ನೇ ಕನ್ನಡದಲ್ಲಿ ಹೇಳ್ತಾ ಹೋಗೋದಾದ್ರೆ, ಮಿಶ್ರಲೋಹ ಅಂದ್ರೆ ಏನು, ಮಿಶ್ರಲೋಹ ಅಂದ್ರೆ ಅದೊಂದು ಸಮರೂಪದ ಮಿಶ್ರಣ. ಆ ಸಮರೂಪದ ಮಿಶ್ರಣದಲ್ಲಿ ಏನಾಗಿರುತ್ತೆ, ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಲೋಹಗಳು ಅಥವಾ ಲೋಹಗಳು ಮತ್ತೆ ಅಲೋಹಗಳ ಸಮರೂಪದ ಮಿಶ್ರಣಕ್ಕೆ ನಾವು ಮಿಶ್ರಲೋಹ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ಬೆಸುಗೆ ಲೋಹದ ಘಟಕಗಳನ್ನು ಹೆಸರಿಸಿ. ಬೆಸುಗೆ ಲೋಹದ ಘಟಕಗಳು ಯಾವ್ಯಾವು, ಸೀಸ ಮತ್ತೆ ತವರ.
ಈ ಮಿಶ್ರಲೋಹದ ಒಂದು ಉಪಯೋಗವನ್ನು ತಿಳಿಸಿ. ಈ ಮಿಶ್ರಲೋಹನ ಯೂಶಲಿ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಎಲೆಕ್ಟ್ರಿಕಲ್ ವೈರ್ಗಳನ್ನ ಬೆಸುಗೆ ಮಾಡಲು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿಗೆ ಕಂಪ್ಲೀಟ್ ಕೆಮಿಸ್ಟ್ರಿ ಪಾರ್ಟ್ ಮುಗೀತು. ನೆಕ್ಸ್ಟ್ ಪಾರ್ಟ್ ಸಿ ಅಂದ್ರೆ ಬಯಾಲಜಿ ಪಾರ್ಟ್. ಸೊ ಫಸ್ಟ್ ಮೇನ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಫಸ್ಟ್ ಕ್ವಶನ್ ಏನಿದೆ? ಸೊ ಫಸ್ಟ್ ಕ್ವಶನ್ 27. ದ ಬೆಸ್ಟ್ ವೇ ಟು ಹ್ಯಾಂಡಲ್ ವೇಸ್ಟ್ ಲೈಕ್ ಪ್ಲಾಸ್ಟಿಕ್ ಈಸ್. ಪ್ಲಾಸ್ಟಿಕ್ ನಂತಹ ತ್ಯಾಜ್ಯಗಳನ್ನು ನಿರ್ವಹಣೆಗೆ ಉತ್ತಮ ವಿಧಾನವೆಂದರೆ. ಯೂಶಲಿ ಪ್ಲಾಸ್ಟಿಕ್ ನ ಯೂಸ್ ಮಾಡಬಾರ್ದು. ಇನ್ ಕೇಸ್ ಪ್ಲಾಸ್ಟಿಕ್ಸ್ ನ ಯೂಸ್ ಮಾಡಿ ಪ್ಲಾಸ್ಟಿಕ್ ವೇಸ್ಟ್ ಜನರೇಟ್ ಆಯ್ತು ಅಂದ್ರೆ ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಅಥವಾ ಮ್ಯಾನೇಜ್ ಮಾಡ್ಲಿಕ್ಕೆ ಇರುವಂತಹ ಬೆಸ್ಟ್ ವೇ ಬಂದ್ಬಿಟ್ಟು ರಿಯೂಸ್. ಹಾಗಾಗಿ ರಿಯೂಸ್ ಅಂದ್ರೆ ಮರುಬಳಕೆ. ಸೊ ಹಾಗಾಗಿ ಆನ್ಸರ್ ಏನು 27ಗೆ? ಆಪ್ಷನ್ ಎ. ಆಪ್ಷನ್ ಎ. ನೆಕ್ಸ್ಟ್ 28th ಕ್ವಶನ್. ಫೋಟೋಟ್ರೋಪಿಸಮ್ ಮೀನ್ಸ್. ದ್ಯುತಿ ಅನುವರ್ತನೆ ಎಂದರೇನು? ಸೊ ಫೋಟೋಟ್ರೋಪಿಸಮ್ ಅಂದ್ರೆ ಏನು? ಯಾವ್ದಾದ್ರು ಪ್ಲಾಂಟ್ ಆಗಿರ್ಲಿ ಅಥವಾ ಪ್ಲಾಂಟ್ ನ ಪಾರ್ಟ್ಸ್ ಆಗಿರ್ಲಿ ಲೈಟ್ ಇರುವಂತಹ ಒಂದು ಡೈರೆಕ್ಷನ್ ಅಲ್ಲಿ ಗ್ರೋತ್ ತೋರಿಸ್ತಾ ಹೋಗುತ್ತೆ. ಸೊ ಆ ಒಂದು ಪ್ರೋಸೆಸ್ಗೆ ನಾವು ಫೋಟೋಟ್ರೋಪಿಸಮ್ ಅಂತ ಹೇಳ್ತೀವಿ. ಸೊ ದ್ಯುತಿ ಅನುವರ್ತನೆ ಅಂದ್ರೆ ಏನು? ಗಿಡಗಳಾಗಿರ್ಲಿ ಅಥವಾ ಗಿಡಗಳ ಭಾಗಗಳಾಗಿರ್ಲಿ ಏನಾಗುತ್ತೆ, ಲೈಟ್ ಇರುವಂತಹ ಡೈರೆಕ್ಷನ್ ಅಲ್ಲಿ ಬೆಳವಣಿಗೆ ತೋರಿಸ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಏನ್ ಹೇಳ್ತೀವಿ? ದ್ಯುತಿ ಅನುವರ್ತನೆ ಅಂತ ಹೇಳ್ತೀವಿ. ಸೊ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದು? ಆಪ್ಷನ್ ಸಿ, ಗ್ರೋತ್ ಆಫ್ ಸ್ಟೆಮ್ ಟುವರ್ಡ್ಸ್ ಲೈಟ್. ಸಸ್ಯದ ಕಾಂಡವು ಬೆಳಕಿನೆಡೆಗೆ ಬೆಳವಣಿಗೆ ತೋರಿಸ್ತಾ ಹೋಗುತ್ತೆ. ಸೊ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಮೇನ್ 1 mark 29th ಕ್ವಶನ್. ವೈ ಇಸ್ ಇಟ್ ನೆಸೆಸರಿ ಟು ಲಿಮಿಟ್ ದ ಯೂಸ್ ಆಫ್ ಕ್ಲೋರೋಫ್ಲೋರೋಕಾರ್ಬನ್ಸ್. ಕ್ಲೋರೋಫ್ಲೋರೋಕಾರ್ಬನ್ಗಳ ಮಿತ ಬಳಕೆ ಅಗತ್ಯವಾಗಿದೆ ಏನಕ್ಕೆ? ಏನಕ್ಕೆ ಕ್ಲೋರೋಫ್ಲೋರೋಕಾರ್ಬನ್ಗಳನ್ನ ಮಿತವಾಗಿ ಯೂಸ್ ಮಾಡಬೇಕು ಅಥವಾ ಯೂಸೇ ಮಾಡಬಾರ್ದು ಅಂದ್ರೆ, ಸೊ ಈಗ ಅರ್ತ್ ಸ್ಟ್ರಾಟೋಸ್ಫಿಯರ್ ನಲ್ಲಿ ಏನಾಗಿದೆ? ಓಝೋನ್ ಲೇಯರ್ ನ ಫಾರ್ಮೇಶನ್ ಆಗಿದೆ. ಸೊ ಆ ಓಝೋನ್ ಲೇಯರ್ ಏನ್ ಮಾಡುತ್ತೆ? ಅರ್ತ್ ನ ಮತ್ತೆ ಅರ್ತ್ ಮೇಲೆ ಎಕ್ಸಿಸ್ಟ್ ಆಗಿರುವಂತಹ ಲೈಫ್ ಫಾರ್ಮ್ಸ್ ಗಳನ್ನ ಸನ್ನಿಂದ ಬರ್ತಾ ಇರುವಂತಹ ಹಾರ್ಮ್ಫುಲ್ ಅಲ್ಟ್ರಾವೈಲೆಟ್ ರೇಡಿಯೇಷನ್ ಇಂದ ಪ್ರೊಟೆಕ್ಟ್ ಮಾಡ್ತಾ ಇದೆ. ಓಕೆನಾ? ಸೊ ಪ್ರೊಟೆಕ್ಟಿವ್ ಲೇಯರ್ ಆಗಿ ಆಕ್ಟ್ ಮಾಡ್ತಾ ಇದೆ. ಬಟ್ ಈ ಕ್ಲೋರೋಫ್ಲೋರೋಕಾರ್ಬನ್ ಏನ್ ಮಾಡುತ್ತೆ? ಆ ಸ್ಟ್ರಾಟೋಸ್ಫಿಯರ್ ನಲ್ಲಿ ಫಾರ್ಮ್ ಆಗಿರುವಂತಹ ಓಝೋನ್ ಲೇಯರ್ ಅಂದ್ರೆ ಓಝೋನ್ ಪದರವನ್ನ ಶಿಥಿಲಗೊಳಿಸ್ತಿದೆ ಅಂದ್ರೆ ಅರ್ಥ ಏನು? ಡಿಪ್ಲೀಟ್ ಮಾಡ್ತಾ ಇದೆ. ಹಾಗಾಗಿ ಈ ರೀಸನ್ ಇಂದ ನಾವೇನ್ ಮಾಡ್ಬೇಕು? ಕ್ಲೋರೋಫ್ಲೋರೋಕಾರ್ಬನ್ಗಳ ಮಿತ ಬಳಕೆ ಅಗತ್ಯವಾಗಿದೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ 30th ಕ್ವಶನ್. ರೈಟ್ ಎನಿ 2 ಬೆನಿಫಿಟ್ಸ್ ಆಫ್ ಇನ್ಕ್ರೀಸಿಂಗ್ ಗ್ರೌಂಡ್ ವಾಟರ್ ಲೆವೆಲ್. ಅಂತರ್ಜಲ ಅಭಿವೃದ್ಧಿಯಿಂದಾಗುವ 2 ಪ್ರಯೋಜನಗಳನ್ನು ತಿಳಿಸಿ. ಸೊ ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗೋದ್ರಿಂದ ಅಂದ್ರೆ ಅಂತರ್ಜಲ ಅಭಿವೃದ್ಧಿ ಆಗೋದ್ರಿಂದ ಯಾವೆಲ್ಲ ಬೆನಿಫಿಟ್ಸ್ ಇದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಬೆನಿಫಿಟ್ ಏನಿದೆ? ವಾಟರ್ ವಿಲ್ ನಾಟ್ ಗೆಟ್ ಪೊಲ್ಯೂಟ್. ಸೊ ನಮಗೆ ಸಿಕ್ಕಿರುವಂತಹ ನೀರ್ ಏನಿದೆ ಅದು ಯಾವುದೇ ಕಾರಣಕ್ಕೂ ಕಲುಷಿತ ಆಗೋದಿಲ್ಲ. ಸೊ ನೆಕ್ಸ್ಟ್ ಬೆನಿಫಿಟ್ ಏನಿದೆ? ವಾಟರ್ ಅವೈಲಬಲ್ ಈವನ್ ಇನ್ ಸಮ್ಮರ್. ಸೊ ಬರೀ ಮಳೆಗಾಲದಲ್ಲಿ ಅಷ್ಟೇ ಅಲ್ಲ, ವರ್ಷವಿಡೀ ನೀರು ದೊರೆಯುತ್ತೆ ಮತ್ತೆ ನೀರಿನ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾವ್ದ್ರಿಂದ? ಅಂತರ್ಜಲ ಅಭಿವೃದ್ಧಿ ಆಗೋದ್ರಿಂದ ಅಥವಾ ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗೋದ್ರಿಂದ. ಸೊ ನೆಕ್ಸ್ಟ್ ಬೆನಿಫಿಟ್ ಏನಿದೆ? ವೆಜಿಟೇಷನ್ ಇಂಪ್ರೂವ್ಸ್ ಅಂದ್ರೆ ಏನು? ಸೊ ಎಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಇರುತ್ತೆ ಅಂದ್ರೆ ಅಂತರ್ಜಲ ಅಭಿವೃದ್ಧಿ ಇರುತ್ತಲ್ಲ ಆ ರೀಜನ್ ಅಲ್ಲಿ ಇರುವಂತಹ ಪ್ಲಾಂಟ್ಸ್ ಗಳಾಗಿರ್ಲಿ, ಟ್ರೀಸ್ ಆಗಿರ್ಲಿ ಅಥವಾ ಅಗ್ರಿಕಲ್ಚರ್ ಏನಾಗಿರುತ್ತೆ? ಸಖತ್ ಇಂಪ್ರೂವ್ ಇರುತ್ತೆ, ಅಂದ್ರೆ ಸಮೃದ್ಧವಾಗಿರುತ್ತೆ. ಸೊ ಈ ಎಲ್ಲ ಬೆನಿಫಿಟ್ಸ್ ಏನಾಗುತ್ತೆ ನಮಗೆ? ಯಾವ್ದ್ರಿಂದ ಸಿಗುತ್ತೆ? ಗ್ರೌಂಡ್ ವಾಟರ್ ಲೆವೆಲ್ ಇನ್ಕ್ರೀಸ್ ಆಗೋದ್ರಿಂದ ಅಂದ್ರೆ ಅಂತರ್ಜಲ ಅಭಿವೃದ್ಧಿ ಆಗೋದ್ರಿಂದ ಈ ಎಲ್ಲ ಬೆನಿಫಿಟ್ಸ್ ಗಳನ್ನ ನಮಗೆ ದೊರೆಯುತ್ತಾ ಹೋಗುತ್ತೆ. ಸೊ ನೆಕ್ಸ್ಟ್ ಮೇನ್ 2 marks ಕ್ವಶನ್ 31st. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಶೋಯಿಂಗ್ ದ ಜರ್ಮಿನೇಷನ್ ಆಫ್ ಸ್ಪೋರ್ ಆನ್ ಸ್ಟಿಗ್ಮಾ ಆಫ್ ದಿ ಫ್ಲವರ್. ಸೊ ಕನ್ನಡ ಮೀಡಿಯಂ ಹೇಳೋದಾದ್ರೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳವಿಕೆಯ ಚಿತ್ರವನ್ನು ಬರೆಯಿರಿ. ಸೊ ಈ ಡಯಾಗ್ರಾಮ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿರ್ಬೇಕು. ಡಯಾಗ್ರಾಮ್ ನ ಕ್ಲೀನ್ ಆಗಿ ಬರೆದು ಡಯಾಗ್ರಾಮ್ ಅಲ್ಲಿ ಬರುವಂತಹ ಎಲ್ಲಾ ಪಾರ್ಟ್ಸ್ ನ ಕರೆಕ್ಟ್ ಆಗಿ ಲೇಬಲ್ ಮಾಡಬೇಕು. ಸೊ ಪೋಲನ್, ನೆಕ್ಸ್ಟ್ ಪೋಲನ್ ಟ್ಯೂಬ್, ಸ್ಟಿಗ್ಮಾ, ಫಿಮೇಲ್ ಜರ್ಮ್ ಸೆಲ್. ಸೊ ಈ ಎಲ್ಲಾ ಪಾರ್ಟ್ಸ್ ನ ಕರೆಕ್ಟ್ ಆಗಿ ನೆನ್ಪಿಡ್ಕೊಂಡು ಲೇಬಲ್ ಮಾಡಿದ್ರೆ, ಡಯಾಗ್ರಾಮ್ ಚೆನ್ನಾಗಿ ಬರ್ದಿದ್ರೆ ಮತ್ತೆ ಈ ಲೇಬಲಿಂಗ್ ಮಾಡೋದ್ರಲ್ಲಿ ಯಾವುದೇ ತರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲ ಅಂದ್ರೆ ಕರೆಕ್ಟ್ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ 32nd ಕ್ವಶನ್. ಸೊ 32nd ಕ್ವಶನ್ ಏನಿದೆ? ರೈಟ್ ದ ಡಿಫರೆನ್ಸಸ್ ಬಿಟ್ವೀನ್ ಆರ್ಟರೀಸ್ ಅಂಡ್ ವೇನ್ಸ್. ಅಪಧಮನಿಗಳು ಮತ್ತೆ ಅಭಿಧಮನಿಗಳ ಮಧ್ಯ ವ್ಯತ್ಯಾಸವನ್ನ ಬರೀರಿ ಅಂತ ಕೇಳಿದ್ದಾರೆ. ಸೊ ಈಗ ಆರ್ಟರೀಸ್ ನ ಕನ್ಸಿಡರ್ ಮಾಡ್ತಾ ಹೋಗೋದಾದ್ರೆ, ಆರ್ಟರೀಸ್ ಏನ್ ಮಾಡುತ್ತೆ? ಹಾರ್ಟ್ ಇಂದ ಡಿಫ್ರೆಂಟ್ ಪಾರ್ಟ್ ಆಫ್ ದ ಬಾಡಿಗೆ ಬ್ಲಡ್ ನ ಟ್ರಾನ್ಸ್ಪೋರ್ಟ್ ಮಾಡ್ತಾ ಹೋಗುತ್ತೆ. ಅಂದ್ರೆ ಹಾರ್ಟ್ ಇಂದ ನಮ್ಮ ಬಾಡಿಯಲ್ಲಿರುವಂತಹ
ಬೇರೆ ಬೇರೆ ಪಾರ್ಟ್ಗಳಿಗೆ ಬ್ಲಡ್ ನ ಸಪ್ಲೈ ಮಾಡೋ ಕೆಲಸ ಯಾರ್ದು? ಆರ್ಟರೀಸ್ ಅಂದ್ರೆ ಅಪಧಮನಿಗಳು. ಅಪಧಮನಿಗಳು ಏನ್ ಮಾಡುತ್ತೆ? ಹೃದಯದಿಂದ ರಕ್ತವನ್ನ ದೇಹದ ವಿವಿಧ ಭಾಗಗಳಿಗೆ ಕ್ಯಾರಿ ಮಾಡ್ತಾ ಹೋಗುತ್ತೆ. ಸೊ ಅದೇ ನಾವು ಇಲ್ಲಿ ವೇನ್ಸ್ ಅಂದ್ರೆ ಅಭಿಧಮನಿಗಳಲ್ಲಿ ನೋಡ್ತಾ ಹೋಗೋದಾದ್ರೆ, ಈ ಅಭಿಧಮನಿಗಳು ಅಥವಾ ವೇನ್ಸ್ ಗಳು ಏನ್ ಮಾಡ್ತಾ ಹೋಗುತ್ತೆ? ನಮ್ಮ ಬಾಡಿಯಲ್ಲಿರುವಂತಹ ಬೇರೆ ಬೇರೆ ಪಾರ್ಟ್ಸ್ ಗಳಿಂದ ಬ್ಲಡ್ ನ ಹಾರ್ಟಿಗೆ ಕ್ಯಾರಿ ಮಾಡ್ತಾ ಹೋಗುತ್ತೆ. ಓಕೆನಾ? ಬೇರೆ ಬೇರೆ ಅಂಗಗಳಿಂದ ರಕ್ತವನ್ನ ಹೃದಯಕ್ಕೆ ತರೋದು ಯಾರು? ಅಭಿಧಮನಿಗಳು. ಅಭಿಧಮನಿಗಳು ಅಂದ್ರೆ ವೇನ್ಸ್. ಸೊ ನೆಕ್ಸ್ಟ್ ಡಿಫರೆನ್ಸ್ ಬರೆಯೋದಾದ್ರೆ, ಯೂಶಲಿ ಈ ಅಪಧಮನಿಗಳು ಏನ್ ಮಾಡುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ. ಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಏನು? ಆಕ್ಸಿಜನ್ ಸಮೃದ್ಧ ರಕ್ತ. ಸೊ ಈ ವೇನ್ಸ್ ಅಥವಾ ಅಭಿಧಮನಿಗಳಲ್ಲಿ ನೋಡ್ತಾ ಹೋಗೋದಾದ್ರೆ, ಅವುಗಳು ಏನ್ ಮಾಡುತ್ತೆ? ಯೂಶಲಿ ಡಿಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ. ಡಿಆಕ್ಸಿಜನೇಟೆಡ್ ಬ್ಲಡ್ ಅಂದ್ರೆ ಏನು? ಕಾರ್ಬನ್ ಡೈಆಕ್ಸೈಡ್ ಸಮೃದ್ಧ ರಕ್ತ. ಸೊ ನೆಕ್ಸ್ಟ್ ಇನ್ನ ಒಂದು ಡಿಫರೆನ್ಸ್ ಹೇಳೋದಾದ್ರೆ, ಈ ಆರ್ಟರೀಸ್ ಅಂದ್ರೆ ಅಪಧಮನಿಗಳಲ್ಲಿ ನೋಡ್ತಾ ಹೋಗೋದಾದ್ರೆ, ಅಲ್ಲಿ ನಾವು ಥಿಕ್ ವಾಲ್ಸ್ ನ ಅಬ್ಸರ್ವ್ ಮಾಡ್ತಾ ಹೋಗ್ತೀವಿ, ಅಂದ್ರೆ ದಪ್ಪನೆಯ ಭಿತ್ತಿನ ಕಾಣಬಹುದು. ಅದೇ ನಾವು ವೇನ್ಸ್ ಅಥವಾ ಅಭಿಧಮನಿಗಳಲ್ಲಿ ನೋಡ್ತಾ ಹೋಗೋದಾದ್ರೆ ಥಿನ್ ವಾಲ್ಸ್ ನ ಅಬ್ಸರ್ವ್ ಮಾಡ್ತೀವಿ, ಅಂದ್ರೆ ತೆಳುವಾದ ಭಿತ್ತಿಯನ್ನ ನಾವು ಕಾಣ್ತಾ ಹೋಗ್ಬೋದು. ಸೊ ಇನ್ನೂ ಒಂದು ಡಿಫರೆನ್ಸ್ ಬರೆಯೋದಾದ್ರೆ, ಸೊ ಆರ್ಟರೀಸ್ ನಲ್ಲಿ ಏನು ಬ್ಲಡ್ ಫ್ಲೋ ಆಗುತ್ತೆ ಅಂದ್ರೆ ಅಪಧಮನಿಗಳಲ್ಲಿ ಏನು ಬ್ಲಡ್ ಫ್ಲೋ ಆಗ್ತಿರುತ್ತಲ್ಲ, ಅದು ಹೈ ಪ್ರೆಷರ್ ನಲ್ಲಿ ಫ್ಲೋ ಆಗ್ತಾ ಇರುತ್ತೆ. ಅದೇ ನಾವು ವೇನ್ಸ್ ಅಥವಾ ಅಭಿಧಮನಿಗಳಲ್ಲಿ ನೋಡ್ತಾ ಹೋಗೋದಾದ್ರೆ, ಅಲ್ಲಿ ಬ್ಲಡ್ ಫ್ಲೋ ಏನಾಗುತ್ತೆ? ಲೆಸ್ ಪ್ರೆಷರ್ ನಲ್ಲಿ ನಡೀತಾ ಇರುತ್ತೆ. ಸೊ ಈ 4 ಡಿಫರೆನ್ಸ್ ಹೇಳಿದೀನಿ. ಸೊ 2 ಮಾರ್ಕ್ಸ್ಗೆ ಆಗಿರೋದ್ರಿಂದ 2 ಡಿಫರೆನ್ಸ್ ಬರೆದ್ರೂ ಕೂಡ ಕಂಪ್ಲೀಟ್ 2 ಮಾರ್ಕ್ಸ್ ಸಿಗುತ್ತೆ. ಸೊ ಇದೇ ಕ್ವಶನ್ ಅಲ್ಲಿ ಚಾಯ್ಸ್ ಇದೆ. ಸೊ ಚಾಯ್ಸ್ ಕ್ವಶನ್ ಏನಪ್ಪಾ ಅಂದ್ರೆ, ಲೀಸ್ಟ್ ಎನಿ 4 ಮೆಥಡ್ಸ್ ಆಫ್ ಎಕ್ಸ್ಕ್ರೀಷನ್ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ವಿಸರ್ಜನೆಯ 4 ವಿಧಾನಗಳನ್ನು ಪಟ್ಟಿ ಮಾಡಿ. ಸೊ ಪ್ಲಾಂಟ್ಸ್ ಅಲ್ಲಿ ಎಕ್ಸ್ಕ್ರಿಷನ್ ಯಾವ ತರ ಆಗುತ್ತೆ ಅಂದ್ರೆ, ಸಸ್ಯಗಳಲ್ಲಿ ಉತ್ಪತ್ತಿ ಆಗಿರುವಂತಹ ತ್ಯಾಜ್ಯ ಹೇಗೆ ಹೊರ ಹಾಕುತ್ತೆ ಅನ್ನೋದು ಒಂದು 4 ಮೆಥಡ್ಸ್ ನ ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಮೆಥಡ್ ನೋಡ್ತಾ ಹೋಗೋದಾದ್ರೆ, ಫಸ್ಟ್ ಮೆಥಡ್ ಏನಿದೆ? ಎಕ್ಸೆಸ್ ವಾಟರ್ ಎಕ್ಸ್ಕ್ರೀಟ್ ಥ್ರೂ ಟ್ರಾನ್ಸ್ಪಿರೇಷನ್. ಸೊ ಈಗ ಪ್ಲಾಂಟ್ಸ್ ಅಲ್ಲಿ ಪ್ರೆಸೆಂಟ್ ಇರುವಂತಹ ಎಕ್ಸೆಸ್ ಅಮೌಂಟ್ ಆಫ್ ವಾಟರ್ ಏನಾಗುತ್ತೆ? ಟ್ರಾನ್ಸ್ಪಿರೇಷನ್ ಅನ್ನೋ ಪ್ರೋಸೆಸ್ ಥ್ರೂ ಲಾಸ್ ಆಗ್ತಾ ಹೋಗುತ್ತೆ. ಸೊ ಈ ವೇನಲ್ಲಿ ಏನಾಗುತ್ತೆ? ಎಕ್ಸೆಸ್ ಅಮೌಂಟ್ ಆಫ್ ವಾಟರ್ ಎಕ್ಸ್ಕ್ರೀಟ್ ಆಗ್ತಾ ಹೋಗುತ್ತೆ. ಸೊ ನೆಕ್ಸ್ಟ್, ವೇಸ್ಟ್ ಮೂವ್ ಟು ರೂಟ್ಸ್ ದೆನ್ ರಿಲೀಸಸ್ ಇನ್ ಟು ದ ಸಾಯಿಲ್. ಸೊ ಈಗ ಗಿಡಗಳಲ್ಲಿ ಉತ್ಪತ್ತಿ ಆಗಿರುವಂತಹ ಒಂದು ತ್ಯಾಜ್ಯ ಏನಾಗುತ್ತೆ? ಬೇರಿನ ಕಡೆಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬೇರಿಂದ ಡೈರೆಕ್ಟ್ ಆಗಿ ಮಣ್ಣಿಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಅಂದ್ರೆ ಪ್ಲಾಂಟ್ ಅಲ್ಲಿ ಜನರೇಟ್ ಆಗಿರುವಂತಹ ವೇಸ್ಟ್ ರೂಟ್ ನ ಕಡೆಗೆ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ರೂಟ್ಸ್ ಇಂದ ಡೈರೆಕ್ಟ್ ಆಗಿ ಸಾಯಿಲ್ ಗೆ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ವೇನಲ್ಲೂ ಕೂಡ ಏನಾಯ್ತು? ವೇಸ್ಟ್ ಎಕ್ಸ್ಕ್ರೀಟ್ ಆಯ್ತು. ನೆಕ್ಸ್ಟ್, ಕಲೆಕ್ಟೆಡ್ ಇನ್ ಓಲ್ಡರ್ ಲೀವ್ಸ್ ಅಂಡ್ ಎಕ್ಸ್ಕ್ರೀಟೆಡ್ ಬೈ ಫರೋಯಿಂಗ್ ಆಫ್ ಲೀವ್. ಸೊ ಯೂಶಲಿ ಪ್ಲಾಂಟ್ ಅಲ್ಲಿ ಏನು ಜನರೇಟ್ ಆಗಿರುವಂತಹ ವೇಸ್ಟ್ ಏನಾಗುತ್ತೆ? ಎಲೆಗಳಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಎಲೆಗಳಲ್ಲಿ ಕಲೆಕ್ಟ್ ಆಗ್ತಾ ಹೋಗಿ ಆ ಎಲೆಗಳು ಉದುರುವುದರ ಮೂಲಕ ಅಥವಾ ಬಿದ್ದು ಹೋಗೋದ್ರ ಮೂಲಕ ಕೂಡ ಏನಾಗುತ್ತೆ? ಆ ಒಂದು ಪ್ಲಾಂಟ್ ಅಲ್ಲಿ ಸೆಕ್ರೀಟ್ ಆಗಿರುವಂತಹ ಒಂದು ವೇಸ್ಟ್, ಜನರೇಟ್ ಆಗಿರುವಂತಹ ಒಂದು ವೇಸ್ಟ್ ಎಕ್ಸ್ಕ್ರೀಟ್ ಆಗ್ತಾ ಹೋಗುತ್ತೆ. ಸೊ ಇದು 3ನೇ ಮೆಥಡ್. ಸೊ 4th ಮೆಥಡ್ ಏನಿದೆ? ರಿಲೀಸ್ ಆಸ್ ರೆಸಿನ್ ಆರ್ ಗನ್ ಥ್ರೂ ಬಾರ್ಕ್. ರೆಸಿನ್ ಅಥವಾ ಗನ್ ಥ್ರೂನು ಕೂಡ ಏನಾಗುತ್ತೆ? ಆ ಒಂದು ಪ್ಲಾಂಟ್ ನಲ್ಲಿ, ಆ ಒಂದು ಪ್ಲಾಂಟ್ ಬಾಡಿನಲ್ಲಿ ಜನರೇಟ್ ಆಗಿರುವಂತಹ ಒಂದು ವೇಸ್ಟ್ ಎಕ್ಸ್ಕ್ರೀಟ್ ಆಗ್ತಾ ಹೋಗುತ್ತೆ. ಸೊ ರೆಸಿನ್ ಆರ್ ಗನ್ ಅಂದ್ರೆ ರಾಯ ಮತ್ತು ಗಮ್. ಸೊ ನೆಕ್ಸ್ಟ್ 33 ಕ್ವಶನ್ ಏನಿದೆ? ವಾಟ್ ಚೇಂಜಸ್ ಇನ್ ಯುವರ್ ಹಾಬೀಸ್ ಯು ನೀಡ್ ಟು ಬಿಕಮ್ ಮೋರ್ ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ. ನೀವು ಹೆಚ್ಚು ಪರಿಸರ ಸ್ನೇಹಿಯಾಗಲು ನಿಮ್ಮ ಹವ್ಯಾಸಗಳಲ್ಲಿ ಮಾಡಿಕೊಳ್ಳಬೇಕಾದ ಬದಲಾವಣೆಗಳೇನು? ಸೊ ನಮ್ಮ ಹ್ಯಾಬಿಟ್ಸ್ ನಲ್ಲಿ ಏನ್ ಚೇಂಜ್ ಮಾಡ್ಕೊಂಡ್ರೆ ನಾವು ಮೋರ್ ಎಕೋ ಫ್ರೆಂಡ್ಲಿ ಆಗ್ತೀವಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಇದರಲ್ಲಿ ಜನರಲ್ ಆಗಿನೂ ಕೂಡ ಆನ್ಸರ್ ಬರೀತಾ ಹೋಗುದು. ಈಗ ಫಾರ್ ಎಕ್ಸಾಂಪಲ್, ನೀರನ್ನ ತುಂಬಾ ಮಿತವಾಗಿ ಯೂಸ್ ಮಾಡಬೇಕು ಮತ್ತೆ ಜೊತೆಗೆ ರೀಯೂಸ್ ಕೂಡ ಮಾಡ್ತಾ ಹೋಗ್ಬೇಕು. ಜೊತೆಗೆ ಪ್ಲಾಸ್ಟಿಕ್ಸ್ ನ ಯೂಸ್ ಮಾಡಬಾರ್ದು. ಇನ್ ಕೇಸ್ ಪ್ಲಾಸ್ಟಿಕ್ ಯೂಸ್ ಮಾಡಿ ಪ್ಲಾಸ್ಟಿಕ್ ವೇಸ್ಟ್ ಏನಾದ್ರೂ ಜನರೇಟ್ ಆಯ್ತು ಅಂದ್ರೆ ಅದನ್ನು ಕೂಡ ನಾವೇನ್ ಮಾಡ್ಬೇಕು? ರಿಯೂಸ್ ಮಾಡ್ಬೇಕು. ಸೊ ನಮ್ಮ ಸುತ್ತಮುತ್ತ ಎಷ್ಟಾಗುತ್ತೆ ಅಷ್ಟು ಹೆಚ್ಚು ಗಿಡಗಳನ್ನ ಮರಗಳನ್ನ ಬೆಳೆಸ್ತಾ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಗಿಡಗಳನ್ನ ಮರಗಳನ್ನ ಕಡಿಬಾರ್ದು. ಇನ್ ಕೇಸ್ ಅವುಗಳನ್ನ ಕಟ್ ಮಾಡುವಂತಹ ಒಂದು ನೆಸೆಸಿಟಿ ಇದೆ ಅಂದಾಗ ಏನ್ ಮಾಡ್ಬೇಕು? ಅವುಗಳ ಬದಲಾಗಿ ಬೇರೆ ಜಾಗದಲ್ಲಿ ಇನ್ನೊಂದು ಯಾವ್ದಾದ್ರು ಗಿಡನ ಅಥವಾ ಮರವನ್ನ ಬೆಳೆಸುವಂತ ಒಂದು ಅಭ್ಯಾಸನ ಇಡ್ಕೋಬೇಕು. ಸೊ ಇನ್ನ ಎಕ್ಸಾಂಪಲ್ಸ್ ಕೊಡೋದಾದ್ರೆ, ಈಗ ಎಲ್ಲಾದ್ರೂ ಇಲ್ಲೇ ಹತ್ರದ ಒಂದು ಊರಿಗೆ ಅಥವಾ ಹತ್ತಿರದಲ್ಲಿ ಯಾವ್ದೊಂದು ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನಾವು ಬೈಸೈಕಲ್ ನ ಯೂಸ್ ಮಾಡ್ಬೇಕು ಅಥವಾ ನಡ್ಕೊಂಡು ಓಡಾಡ್ಬೇಕು. ಅಥವಾ ದೂರದ ಊರಿಗೆ ಪ್ರಯಾಣ ಮಾಡುವಂತ ಟೈಮಲ್ಲಿ ಏನ್ ಮಾಡ್ಬೇಕು? ಬಸ್, ಟ್ರೈನ್ ಅನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೀಡಿಯಾನೇ ಯೂಸ್ ಮಾಡ್ಬೇಕು. ಯಾವುದೇ ಕಾರಣಕ್ಕೂ
ಹೆಚ್ಚಾಗಿ ನಾವು ಪರ್ಸನಲ್ ವೆಹಿಕಲ್ಸ್ನ ಯೂಸ್ ಮಾಡ್ತಾ ಹೋಗ್ಬಾರ್ದು. ಸೊ ಇದೇ ತರ ಇನ್ನ ಹಲವಾರು ಹ್ಯಾಬಿಟ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ನಾವೇನ್ ಮಾಡ್ಬೋದು, ನಮ್ಮನ್ನ ನಾವು ಮೋರ್ ಎಕೋ ಫ್ರೆಂಡ್ಲಿ ಮಾಡ್ಕೋತಾ ಹೋಗ್ಬೋದು. ಸೊ ಇದು 33ನೇ ಕ್ವಶನ್ಗೆ ಆನ್ಸರ್. ಸೊ ನೆಕ್ಸ್ಟ್ ಮೇನ್ 34th ಕ್ವಶನ್. ಸೊ 34th ಸೊ ಈ ಮೇನ್ 3 marks ಕ್ವಶನ್ಸ್ ಬರುತ್ತೆ. 34th ಕ್ವಶನ್ ಏನ್ ಕೇಳಿದರೆ, ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ವರ್ಟಿಕಲ್ ಸೆಕ್ಷನ್ ಆಫ್ ಹ್ಯೂಮನ್ ಹಾರ್ಟ್ ಅಂಡ್ ಲೇಬಲ್ ಅಯೋಟಾ ಅಂಡ್ ಸೆಪ್ಟಾ. ಮಾನವ ಹೃದಯದ ನೀಳಛೇದ ನೋಟದ ಚಿತ್ರ ರಚಿಸಿ ಈ ಭಾಗಗಳನ್ನು ಗುರುತಿಸಿ. ಭಾಗಗಳು ಯಾವ್ಯಾವು? ಮಹಾಪಧಮನಿ ಮತ್ತು ಸೆಪ್ಟಾ. ಸೊ ಏನ್ ಮಾಡಿದ್ದಾರೆ, ಹ್ಯೂಮನ್ ಹಾರ್ಟ್ ಡಯಾಗ್ರಾಮ್ ಅನ್ನ ನೀಟಾಗಿ ಬರೆದು 2 ಪಾರ್ಟ್ ಕೊಟ್ಟಿದ್ದಾರೆ, ಅಯೋಟಾ ಮತ್ತೆ ಸೆಪ್ಟಾ. ಅಂದ್ರೆ ಮಹಾಪಧಮನಿ ಮತ್ತೆ ಸೆಪ್ಟಾ ಅನ್ನೋ 2 ಭಾಗಗಳನ್ನ ಗುರುತಿಸಿ ಅಂತ ಕೇಳಿದ್ದಾರೆ. ಸೊ ಇದು ಈ ಒಂದು ಡಯಾಗ್ರಾಮ್ ಕೂಡ ತುಂಬಾ ಇಂಪಾರ್ಟೆಂಟ್. ಸೊ ಡಯಾಗ್ರಾಮ್ ನ ಕರೆಕ್ಟ್ ಆಗಿ ಕಲ್ತಿರ್ಬೇಕು. ಡಯಾಗ್ರಾಮ್ ನ ಕಲಿಯೋದ್ರ ಜೊತೆಗೆ ಎಲ್ಲಾ ಪಾರ್ಟ್ಸ್ ನ ಕರೆಕ್ಟ್ ಆಗಿ ಓದ್ಕೊಂಡಿರ್ಬೇಕು. ಸೊ ಯಾವ ಪಾರ್ಟ್ ಅನ್ನ ಮೆನ್ಷನ್ ಮಾಡಕ್ಕೆ, ಲೇಬಲ್ ಮಾಡಕ್ಕೆ ಆದ್ರೂ ಕೇಳ್ಬೋದು. ಸೊ ಈ ಎಕ್ಸಾಮ್ ಅಲ್ಲಿ ಕೇಳಿರೋದು ಯಾವ 2 ಪಾರ್ಟ್? ಒಂದು ಅಯೋಟಾ ಅಂದ್ರೆ ಮಹಾಪಧಮನಿ, ಇನ್ನ ಒಂದು ಸೆಪ್ಟಮ್ ಅಂದ್ರೆ ವಿಭಜಿಸುವ ಭಿತ್ತಿ. ಇದೆರಡನ್ನ ಕರೆಕ್ಟ್ ಆಗಿ ಲೇಬಲ್ ಮಾಡಿದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಸೊ ನೆಕ್ಸ್ಟ್ 35th ಕ್ವಶನ್. Describe changes in uterus if the ovum egg does not fertilize. ಅಂಡವು ಫಲಿತಗೊಳ್ಳದಿದ್ದರೆ ಗರ್ಭಕೋಶದಲ್ಲಾಗುವ ಬದಲಾವಣೆಗಳನ್ನು ವಿವರಿಸಿ. ಸೊ ಯೂಶಲಿ ಏನಾಗುತ್ತೆ, ಫಿಮೇಲ್ ಬಾಡಿನಲ್ಲಿ ಎವ್ರಿ ಮಂತ್ ಏನಾಗುತ್ತೆ, ಓವರಿ 1 ಓವಮ್ ಅಥವಾ 1 ಎಗ್ ನ ರಿಲೀಸ್ ಮಾಡ್ತಾ ಹೋಗುತ್ತೆ. ಸೊ ಈ ಎಗ್ ನ ಲೈಫ್ ಸ್ಪ್ಯಾನ್ ಬಂದ್ಬಿಟ್ಟು 1 ಡೇ ಇರುತ್ತೆ. ಸೊ ವಿತಿನ್ 1 ಡೇ ಏನಾದ್ರೂ ಮೇಲ್ ಗ್ಯಾಮೆಟ್ಸ್ ಅಂದ್ರೆ ಸ್ಪರ್ಮ್ಸ್ ನ ಕಾಂಟ್ಯಾಕ್ಟ್ ಬಂತು ಅಂದ್ರೆ ಈ ಎಗ್ ಅಥವಾ ಓವಮ್ ಏನಾಗುತ್ತೆ, ಫರ್ಟಿಲೈಸ್ ಆಗಿ ಝೈಗೋಟ್ ಫಾರ್ಮೇಶನ್ ಆಗುತ್ತೆ, ಎಂಬ್ರಿಯೋ ಫಾರ್ಮೇಶನ್ ಆಗುತ್ತೆ. ಸೊ ಇನ್ ಕೇಸ್ ಈ ಒಂದು ಎಗ್ ವಿತಿನ್ 1 ಡೇ ಫರ್ಟಿಲೈಸ್ ಆಗ್ಬೋದು ಅಂತ ನಮ್ಮ ಬಾಡಿನಲ್ಲಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿರುವಂತಹ ಗರ್ಭಕೋಶ ಅಂದ್ರೆ ಯುಟಿರಸ್ ಅದನ್ನ ಅದು ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಎವ್ರಿ ಮಂತ್. ಏನಕ್ಕೆ ಪ್ರಿಪೇರ್ ಮಾಡ್ಕೊಳ್ಳುತ್ತೆ? ಟು ರಿಸೀವ್ ಫರ್ಟಿಲೈಸ್ಡ್ ಎಗ್. ಫಲಿತಗೊಂಡ ಅಂಡವನ್ನ ರಿಸೀವ್ ಮಾಡ್ಲಿಕ್ಕೆ ಎವ್ರಿ ಮಂತ್ ಏನಾಗುತ್ತೆ, ಗರ್ಭಕೋಶ ತನ್ನನ್ನ ತಾನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಯಾವ ತರ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂದ್ರೆ ಬೈ ಫಾರ್ಮಿಂಗ್ ಎ ಥಿಕ್ ಲೇಯರ್, ಒಂದು ದಪ್ಪನೆಯ ಲೇಯರ್ ನ ಫಾರ್ಮ್ ಮಾಡ್ಕೊಳ್ಳೋದ್ರ ಜೊತೆಗೆ ಪ್ರತಿ ತಿಂಗಳಿಗೆ ಏನಾಗುತ್ತೆ, ನಮ್ಮ ಗರ್ಭಕೋಶ ಅಂದ್ರೆ ಯುಟಿರಸ್ ತನ್ನನ್ನ ತಾನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಏನಕ್ಕೆ ಪ್ರಿಪೇರ್ ಮಾಡ್ಕೊಳ್ಳುತ್ತೆ? ಟು ರಿಸೀವ್ ಫರ್ಟಿಲೈಸ್ಡ್ ಎಗ್ ಅಂದ್ರೆ ಫಲಿತಗೊಂಡ ಅಂಡವನ್ನ ರಿಸೀವ್ ಮಾಡ್ಕೊಳ್ಳಿಕ್ಕೆ ತನ್ನನ್ನ ತಾನು ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಬಟ್ ಇನ್ ಕೇಸ್ ವಿತಿನ್ 1 ಡೇ ಏನಾದ್ರೂ ಆ ಒಂದು ಎಗ್ ಮೇಲ್ ಗ್ಯಾಮೆಟ್ ಅಂದ್ರೆ ಸ್ಪರ್ಮ್ ನ ಜೊತೆಗೆ ಕಾಂಟ್ಯಾಕ್ಟ್ ಬರ್ದೇನೆ ಅದು 1 ಡೇ ಕಂಪ್ಲೀಟ್ ಹೋಯ್ತು ಅಂದಾಗ ಏನಾಗುತ್ತೆ, ಅದ್ರ ಲೈಫ್ ಸ್ಪ್ಯಾನ್ ಮುಗಿತೆ. ಸೊ ಅದ್ರ ಲೈಫ್ ಸ್ಪ್ಯಾನ್ ಮುಗಿತು, 1 ಡೇ ಮುಗಿತು ಅಂದ್ರೆ ಏನಾಗುತ್ತೆ, ಅದು ಯಾವುದೇ ತರ ಯೂಸ್ಗೆ ಬರೋದಿಲ್ಲ. ಸೊ ಯೂಸ್ಗೆ ಬಂದಿಲ್ಲ, ಎಗ್ ಫರ್ಟಿಲೈಸ್ ಆಗಿಲ್ಲ ಅಂದ್ರೆ ಆ ಒಂದು ಯುಟಿರಸ್ ಅಥವಾ ಗರ್ಭಕೋಶದಲ್ಲಿ ಏನೋ ಒಂದು ಥಿಕ್ ಲೇಯರ್ ನ ಫಾರ್ಮೇಶನ್ ಆಗಿರುತ್ತಲ್ಲ, ಅದ್ರದ್ದು ಯಾವುದೇ ಯೂಸ್ ಇರೋದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಆ ಒಂದು ಥಿಕ್ ಲೇಯರ್ ನಲ್ಲಿ ಕ್ರ್ಯಾಕ್ ಫಾರ್ಮೇಶನ್ ಆಗಿ ಆ ಕಂಪ್ಲೀಟ್ ಥಿಕ್ ಲೇಯರ್ ಬ್ರೇಕ್ ಆಗುತ್ತೆ. ಆ ಥಿಕ್ ಲೇಯರ್ ನ ಜೊತೆಗೆ ಬ್ಲಡ್, ಮ್ಯೂಕಸ್ ಮತ್ತೆ ಅನ್ಫರ್ಟಿಲೈಸ್ಡ್ ಎಗ್, ಇನ್ನು ಫಲಿತಗೊಳ್ಳದ ಅಂಡಾಣು ಏನಾಗುತ್ತೆ ಹೊರಬರುತ್ತೆ, ಯೋನಿಯ ಮುಖಾಂತರ ಹೊರಬರುತ್ತೆ ಥ್ರೂ ವಜೈನಾ. ಸೊ ಈ ಪ್ರೋಸೆಸ್ಗೆ ನಾವೇನ್ ಹೇಳ್ತೀವಿ, ಮೆನ್ಸ್ಟ್ರಿಯೇಷನ್ ಅಂತ ಹೇಳ್ತೀವಿ, ಅಂದ್ರೆ ಋತುಚಕ್ರ. ಇಟ್ ಲಾಸ್ಟ್ ಫಾರ್ 2 to 8 days, ಅಂದ್ರೆ ಇದು 2 ರಿಂದ 8 ದಿನಗಳವರೆಗೂ ಕಂಟಿನ್ಯೂ ಆಗ್ತಾ ಇರುತ್ತೆ. ಸೊ ಯಾವಾಗ ಒಂದು ಫಿಮೇಲ್ ಬಾಡಿನಲ್ಲಿ ರಿಲೀಸ್ ಆಗಿರುವಂತಹ ಒಂದು ಎಗ್ ಫರ್ಟಿಲೈಸ್ ಆಗ್ಲಿಲ್ಲ ಅಂದ್ರೆ ಈ ಎಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋದೆ. ಸೊ ಇದು ಎಷ್ಟನೇ ಕ್ವಶನ್ಗೆ ಆನ್ಸರು? 35th ಕ್ವಶನ್ಗೆ ಆನ್ಸರ್. ನೆಕ್ಸ್ಟ್ 36th ಕ್ವಶನ್. ವಾಟ್ ಆರ್ ಹೋಮೋಲಾಗಸ್ ಆರ್ಗನ್ಸ್? ಗಿವ್ ಟು ಎಕ್ಸಾಂಪಲ್. ಟೆಲ್ ದೆಮ್ ಹೌ ದೇ ಆರ್ ಆರ್ಗನ್ಸ್ ಪ್ರೊವೈಡ್ ಬೇಸಿಕ್ ಫಾರ್ ಎವಲ್ಯೂಷನ್. ರಚನಾ ರೂಪಿ ಅಂಗಗಳು ಎಂದರೇನು? 2 ಉದಾಹರಣೆ ಕೊಡಿ. ಈ ಅಂಗಗಳು ಜೀವ ವಿಕಾಸಕ್ಕೆ ಹೇಗೆ ಆಧಾರ ಒದಗಿಸುತ್ತವೆ ಎಂದು ತಿಳಿಸಿ. ಸೊ ಇದಕ್ಕೆ ಆನ್ಸರ್ ನೋಡ್ತಾ ಹೋಗೋದಾದ್ರೆ, ದ ಆರ್ಗನ್ಸ್ ಸ್ಟ್ರಕ್ಚರಲಿ ಸಿಮಿಲರ್ ಬಟ್ ಫಂಕ್ಷನಲಿ ಡಿಫ್ರೆಂಟ್ ಆರ್ ಕಾಲ್ಡ್ ಆಸ್ ಹೋಮೋಲಾಗಸ್ ಆರ್ಗನ್ಸ್. ಸೊ ಹೋಮೋಲಾಗಸ್ ಆರ್ಗನ್ಸ್ ಅಂದ್ರೆ ಏನು? ಸ್ಟ್ರಕ್ಚರಲಿ ಸಿಮಿಲರ್ ಇರುತ್ತೆ ಬಟ್ ಡಿಫ್ರೆಂಟ್ ಫಂಕ್ಷನ್ ಅನ್ನ ಅದೇನ್ ಮಾಡ್ತಾ ಇರುತ್ತೆ, ಪರ್ಫಾರ್ಮ್ ಮಾಡ್ತಾ ಇರುತ್ತೆ. ಸೊ ಆ ತರ ಆರ್ಗನ್ಸ್ ಗಳಿಗೆ ನಾವೇನ್ ಹೇಳ್ತೀವಿ, ಹೋಮೋಲಾಗಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಸೊ ರಚನಾರೂಪಿ ಅಂಗಗಳು ಅಂದ್ರೇನು? ಅವುಗಳು ಸ್ಟ್ರಕ್ಚರಲಿ ನೋಡಕ್ಕೆ ಸೇಮ್ ಇರ್ತವೆ, ಓಕೆನಾ, ಆದ್ರೆ ಅವುಗಳು ಬೇರೆ ಬೇರೆ ಕ್ರಿಯೆಗಳನ್ನ ಮಾಡ್ತಾ ಇರೋದ್ರಿಂದ ಅವುಗಳಿಗೆ ಏನ್ ಹೇಳ್ತೀವಿ, ರಚನಾರೂಪಿ ಅಂಗಗಳು ಅಂತ ಕರಿತಾ ಹೋಗ್ತೀವಿ. ಸೊ 2 ಉದಾಹರಣೆ ಕೊಡಿ ಅಂತ ಕೇಳಿದರೆ, 4 limb ಆಫ್ ಮ್ಯಾನ್
ಅಂಡ್ ಫೋರ್ ಲಿಂಬ್ ಆಫ್ ಫ್ರಾಗ್ ಅಂದ್ರೆ ಏನು, ಮಾನವ ಮತ್ತು ಕಪ್ಪೆಯ ಮುಂಗೈ ಎಕ್ಸಾಂಪಲ್. ಸೊ ನೆಕ್ಸ್ಟ್ ಈ ಎರಡು ಎಕ್ಸಾಂಪಲ್ ನೋಡ್ತಾ ಹೋಗೋದಾದ್ರೆ ಏನ್ ಗೊತ್ತಾಗುತ್ತೆ, ಈ ಎರಡು ಪ್ರಾಣಿಗಳು, ಇದೊಂದು ಹ್ಯೂಮನ್ ಆಗಿರ್ಬೋದು ಅಥವಾ ಫ್ರಾಗ್ ಆಗಿರ್ಬೋದು, ಇವೆರಡರ ಆನ್ಸಿಸ್ಟರ್ಸ್ ಸೇಮ್ ಇರ್ಬೋದು ಅನ್ನೋದು ಗೊತ್ತಾಗುತ್ತೆ. ಹೇಗೆ ಗೊತ್ತಾಗುತ್ತೆ ಅಂದ್ರೆ, ಬಿಕಾಸ್ ಇವುಗಳ ಫೋರ್ ಲಿಂಬ್ ನ ಸ್ಟ್ರಕ್ಚರ್ ಏನಿದೆ ಸಿಮಿಲರ್ ಇದೆ, ಆದ್ರೆ ದೇ ಅಡಾಪ್ಟ್ ಫಾರ್ ಡಿಫ್ರೆಂಟ್ ಎನ್ವಿರಾನ್ಮೆಂಟ್, ದೀಸ್ ಸ್ಟ್ರಕ್ಚರ್ಸ್ ಡೆವಲಪ್ ಟು ಡಿಫ್ರೆಂಟ್ ಫಂಕ್ಷನ್ಸ್. ಸೊ ಯೂಶಲಿ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ನಾವು ಫ್ರಾಗ್ ತಗೊಳ್ಳೋಣ. ಈಗ ಫ್ರಾಗ್ ತಗೊಂಡ್ರೆ ಫ್ರಾಗ್ ನ ಫೋರ್ ಲಿಂಬ್ ಅಂದ್ರೆ ಮುಂಗೈ ಏನಿದೆ, ಮಾನವನ ಫೋರ್ ಲಿಂಬಿಗೆ ಸ್ಟ್ರಕ್ಚರಲಿ ಸಿಮಿಲರ್ ಇದೆ, ಆದ್ರೆ ಅವ್ರೇನ್ ಮಾಡುತ್ತೆ ಡಿಫ್ರೆಂಟ್ ಫಂಕ್ಷನ್ ಅನ್ನ ಪರ್ಫಾರ್ಮ್ ಮಾಡ್ತಾ ಇದೆ. ಏನಕ್ಕೆ ಡಿಫ್ರೆಂಟ್ ಫಂಕ್ಷನ್ ನ ಪರ್ಫಾರ್ಮ್ ಮಾಡ್ತಾ ಇದೆ ಅಂದ್ರೆ, ಯಾವುದೇ ಒಂದು ಪ್ರಾಣಿ ಆಗಿರ್ಲಿ ಪಕ್ಷಿ ಆಗಿರ್ಲಿ ಅದು ಎಲ್ಲಿ ವಾಸ ಮಾಡ್ತಿರುತ್ತೆ, ಅದು ಎಲ್ಲಿ ಎಕ್ಸಿಸ್ಟ್ ಆಗಿರತ್ತಲ್ಲ ಆ ಎನ್ವಿರಾನ್ಮೆಂಟ್ಗೆ ತಕ್ಕಂತೆ ಅದನ್ನ ಅದು ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಅಡಾಪ್ಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಆ ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ತನ್ನ ಒಂದು ಲೈಫ್ ನ ಸರ್ವೈವ್ ಮಾಡ್ಕೊಳ್ಳಿಕ್ಕೆ ಯಾವೆಲ್ಲ ಚೇಂಜಸ್ ಬೇಕು, ಯಾವೆಲ್ಲ ಆರ್ಗನ್ಸ್ ಡೆವಲಪ್ ಆಗ್ಬೇಕು ಅವನ್ನೆಲ್ಲ ಡೆವಲಪ್ ಮಾಡ್ಕೊತಾ ಹೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫ್ರಾಗ್ ತಗೊಂಡ್ರೆ, ಫ್ರಾಗಿನ ಫೋರ್ ಲಿಂಬ್ ಕೂಡ ಏನಿದೆ ಹ್ಯೂಮನ್ ಫೋರ್ ಲಿಂಬಿಗೆ ಸಿಮಿಲರ್ ಇದೆ, ಬಟ್ ಫ್ರಾಗ್ ಫೋರ್ ಲಿಂಬ್ ಅಲ್ಲಿ ಏನಾಗಿರುತ್ತೆ, ವೆಬ್ ಫಾರ್ಮೇಶನ್ ಆಗಿರುತ್ತೆ. ಸೊ ಈ ವೆಬ್ ಫಾರ್ಮೇಶನ್ ಏನಕ್ಕಾಗಿರುತ್ತೆ ಅಂದ್ರೆ, ಈ ಒಂದು ಫ್ರಾಗ್ ನೀರಲ್ಲಿ ಸ್ವಿಮ್ ಮಾಡ್ಲಿಕ್ಕೂ ಕೂಡ ಈಸಿ ಆಗ್ಬೇಕು, ಮತ್ತೆ ಜಂಪ್ ಮಾಡ್ಲಿಕ್ಕೂ ಕೂಡ ಈಸಿ ಆಗ್ಬೇಕು. ಸೊ ಅದು ಸರ್ವೈವ್ ಆಗ್ಲಿಕ್ಕೆ ಯಾವೆಲ್ಲ ಚೇಂಜಸ್ ಬೇಕು ಆ ಒಂದು ಅಡಾಪ್ಷನ್ ಏನ್ ಮಾಡ್ಕೊಳ್ಳುತ್ತೆ, ಫ್ರಾಗ್ ಮಾಡ್ಕೊತಾ ಹೋಗುತ್ತೆ. ಸೊ ಅದೇ ನಾವೀಗ ಫೋರ್ ಲಿಂಬ್ ಆಫ್ ಮ್ಯಾನ್ ಅನ್ನ ಕನ್ಸಿಡರ್ ಮಾಡಿದ್ರೆ, ಇದನ್ನು ಕೂಡ ಫ್ರಾಗಿಗೆ ಸ್ಟ್ರಕ್ಚರಲಿ ಸಿಮಿಲರ್ ಇರುತ್ತೆ, ಬಟ್ ನಾವು ಮಾಡುವಂತಹ ಕೆಲಸಕ್ಕೆ ಯಾವ ತರ ಒಂದು ನೆಸೆಸಿಟಿ ಇರುತ್ತೆ ಅದಕ್ಕೆ ಹ್ಯೂಮನ್ ಬಾಡಿ ಏನಾಗುತ್ತೆ ಅದರ ಅಡಾಪ್ಷನ್ ಮಾಡ್ಕೊಂಡ್ಬಿಟ್ಟು ಡೆವಲಪ್ ಆಗ್ತಾ ಹೋಗಿರುತ್ತೆ ಆರ್ಗನ್ಸ್. ಸೊ ಈ ತರ ಎಕ್ಸಾಂಪಲ್ ಕೊಡ್ಬೋದು. ಸೊ ಇದೇ ಕ್ವಶನ್ ಅಲ್ಲಿ ಚಾಯ್ಸ್ ಇದೆ. ಸೊ ಚಾಯ್ಸ್ ಕ್ವಶನ್ ಏನಪ್ಪಾ ಅಂದ್ರೆ, ವಾಟ್ ಈಸ್ ಸ್ಪೀಸಿಯೇಷನ್, ಗಿವ್ 2 ರೀಸನ್ಸ್ ಫಾರ್ ದಿಸ್, ವೈ ಆರ್ ದ ಅಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ ನಾಟ್ ಪಾಸ್ಡ್ ಆನ್ ಟು ದ ನೆಕ್ಸ್ಟ್ ಜನರೇಷನ್. ಕನ್ನಡ ಮೀಡಿಯಂ ಕ್ವಶನ್ ಓದೋದಾದ್ರೆ, ಪ್ರಭೇದೀಕರಣ ಎಂದರೇನು, ಇದಕ್ಕೆ 2 ಕಾರಣಗಳನ್ನು ತಿಳಿಸಿ, ಗಳಿಸಿದ ಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆಯಾಗುವುದಿಲ್ಲ ಏಕೆ. ಸೊ ಸ್ಪೀಸಿಯೇಷನ್ ಅಂದ್ರೆ ಏನು, ಫಸ್ಟ್ ಸ್ಪೀಸಿಯೇಷನ್ ಡೆಫಿನೇಷನ್ ಕೇಳಿದ್ದಾರೆ, ಅದಾದ್ಮೇಲೆ ಸ್ಪೀಸಿಯೇಷನ್ಗೆ 2 ರೀಸನ್ ಕೊಡ್ರಿ ಅಂತ ಕೇಳಿದ್ದಾರೆ, ಅದಾದ್ಮೇಲೆ ಅಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ ಏನಕ್ಕೆ ಮುಂದಿನ ಜನರೇಷನ್ಗೆ ಪಾಸ್ ಆನ್ ಆಗೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಡೆಫಿನೇಷನ್ ಬರೆಯೋದಾದ್ರೆ, ಸ್ಪೀಸಿಯೇಷನ್ ಡೆಫಿನೇಷನ್ ಏನಿದೆ, ಸ್ಪೀಸಿಯೇಷನ್ ಈಸ್ ದ ಎವಲ್ಯೂಷನರಿ ಪ್ರೋಸೆಸ್ ಬೈ ವಿಚ್ ಪಾಪ್ಯುಲೇಷನ್ ಎವಾಲ್ವ್ ಟು ಬಿಕಮ್ ಡಿಸ್ಟಿಂಕ್ಟ್ ಸ್ಪೀಸೀಸ್. ಸೊ ಸ್ಪೀಸಿಯೇಷನ್ ಅಂದ್ರೇನು, ಆಲ್ರೆಡಿ ಎಕ್ಸಿಸ್ಟ್, ಅದೊಂದು ಎವಲ್ಯೂಷನರಿ ಪ್ರೋಸೆಸ್. ಆ ಒಂದು ಪ್ರೋಸೆಸ್ ಅಲ್ಲಿ ಏನಾಗುತ್ತೆ, ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂತಹ ಒಂದು ಸ್ಪೀಸೀಸ್ ಎವಾಲ್ವ್ ಆಗಿ ನ್ಯೂ ಡಿಸ್ಟಿಂಕ್ಟ್ ಸ್ಪೀಸೀಸ್ ನ ಫಾರ್ಮ್ ಮಾಡ್ತಾ ಹೋಗುತ್ತೆ. ಸೊ ಈ ಒಂದು ಎವಲ್ಯೂಷನರಿ ಪ್ರೋಸೆಸ್ಗೆ ನಾವೇನ್ ಹೇಳ್ತೀವಿ, ಸ್ಪೀಸಿಯೇಷನ್ ಅಂತ ಹೇಳ್ತೀವಿ. ಸೊ ಪ್ರಭೇದೀಕರಣ ಅಂದ್ರೆ ಏನು, ಆಲ್ರೆಡಿ ಎಕ್ಸಿಸ್ಟ್ ಆಗಿರುವಂತಹ ಪ್ರಭೇದಿಗಳೇ ಇನ್ನೂ ಹಲವಾರು ಹೊಸ ಹೊಸ ಪ್ರಭೇದಗಳನ್ನ ಉಗಮವಾಗ್ಲಿಕ್ಕೆ ರೀಸನ್ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನ್ ಹೇಳ್ತೀವಿ, ಪ್ರಭೇದೀಕರಣ ಅಂತ ಹೇಳ್ತಾ ಹೋಗ್ತೀವಿ. ಸೊ ಈಗ ಪ್ರಭೇದೀಕರಣ ಅಥವಾ ಸ್ಪೀಸಿಯೇಷನ್ಗೆ ರೀಸನ್ ಕೊಡೋದಾದ್ರೆ, ಸೊ ಫಸ್ಟ್ ರೀಸನ್ ಏನಿದೆ, ಎ ಚೇಂಜ್ ಇನ್ ಸ್ಟ್ರಕ್ಚರ್ ಆಫ್ ಡಿಎನ್ಎ ಸ್ಟ್ರಕ್ಚರ್ ಅಲ್ಲಿ ಏನಾದ್ರೂ ಚೇಂಜ್ ಆದಾಗ, ಅಂದ್ರೆ ಡಿಎನ್ಎ ಅಣುವಿನಲ್ಲಿ ಯಾವ್ದಾದ್ರು ಬದಲಾವಣೆ ಆದಾಗ ಏನಾಗುತ್ತೆ, ಪ್ರಭೇದೀಕರಣ ಅಥವಾ ಸ್ಪೀಸಿಯೇಷನ್ ಆಗುತ್ತೆ. ಸೊ ಎರಡನೇ ರೀಸನ್ ಏನ್ ಕೊಟ್ಟಿದ್ದಾರೆ, ಎನ್ವಿರಾನ್ಮೆಂಟಲ್ ಎಫೆಕ್ಟ್ಸ್. ಸೊ ನಾವು ಎಕ್ಸಿಸ್ಟ್ ಆಗಿರುವಂತಹ ನಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಯಾವ್ದಾದ್ರು ಎಫೆಕ್ಟ್ಸ್ ಆಯ್ತು ಅಂದ್ರೆ ಆ ಎಫೆಕ್ಟ್ಸ್ ಇಂದ ಕೂಡ ಏನಾಗುತ್ತೆ, ಸ್ಪೀಸಿಯೇಷನ್ ಅಥವಾ ಪ್ರಭೇದೀಕರಣ ಆಗ್ತಾ ಹೋಗುತ್ತೆ. ಸೊ ಇದೆರಡು ರೀಸನ್ಸ್. ಸೊ ನೆಕ್ಸ್ಟ್ ಏನ್ ಕ್ವಶನ್ ಕೊಟ್ಟಿದ್ದಾರೆ, ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಅಂದ್ರೆ ಗಳಿಸಿದ ಲಕ್ಷಣಗಳು ಮುಂದಿನ ಪೀಳಿಗೆಗೆ ಅಂದ್ರೆ ಮುಂದಿನ ಜನರೇಷನ್ಗೆ ಪಾಸ್ ಆನ್ ಆಗೋದಿಲ್ಲ. ಏನಕ್ಕೆ ಅಂದ್ರೆ, ಈ ಗಳಿಸಿದ ಗುಣಗಳಾಗಿರ್ಬೋದು ಅಥವಾ ಅಕ್ವೈರ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿರುತ್ತಲ್ಲ, ಇದು ಮನುಷ್ಯನ ಲೈಫ್ ಸ್ಪ್ಯಾನ್ ಅಲ್ಲಿ ಗಳಿಸಿದ್ದು. ಓಕೆನಾ. ಸೊ ಇವುಗಳು ಎಲ್ಲಿರ್ತವೆ, ಸೊಮ್ಯಾಟಿಕ್ ಸೆಲ್ಸ್ ನಲ್ಲಿ ಆಗಿರುವಂತಹ ಚೇಂಜಸ್ಗಳು, ಅಂದ್ರೆ ಅಲೈಂಗಿಕ ಜೀವಕೋಶದಲ್ಲಿ ಆಗಿರುವಂತಹ ಬದಲಾವಣೆಗಳು. ಈ ಬದಲಾವಣೆಗಳು ಯಾವುದೇ ಕಾರಣಕ್ಕೂ ಲೈಂಗಿಕ ಜೀವಕೋಶದಲ್ಲಿ ಆಗಿರೋದಿಲ್ಲ. ಹಾಗಾಗಿ ಈ ಗಳಿಸಿದ ಗುಣಗಳಾಗಿರ್ಬೋದು ಅಥವಾ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಆಗಿರ್ಬೋದು ಏನಾಗುತ್ತೆ, ನೆಕ್ಸ್ಟ್ ಜನರೇಷನ್ಗೆ ಅಂದ್ರೆ ಮುಂದಿನ ಪೀಳಿಗೆಗೆ ಯಾವುದೇ ಕಾರಣಕ್ಕೂ ಪಾಸ್ ಆನ್ ಆಗೋದಿಲ್ಲ. ಸೊ ಇದು 36th ಕ್ವಶನ್. ನೆಕ್ಸ್ಟ್ ಲಾಸ್ಟ್ ಮೇನ್ 37th ಕ್ವಶನ್. ಸೊ 37th ಕ್ವಶನ್ ಏನ್ ಕೊಟ್ಟಿದ್ದಾರೆ, ಕ್ರಿಯೇಟ್ ಎ ಚೆಕರ್ ಬೋರ್ಡ್ ಬೈ ಕ್ರಾಸಿಂಗ್ ಟಾಲ್ ಪ್ಲಾಂಟ್ ವಿತ್ ರೌಂಡ್ ಸೀಡ್ ಅಂಡ್ ಡ್ವಾರ್ಫ್ ಪ್ಲಾಂಟ್ ವಿತ್ ರಿಂಕಲ್ಡ್ ಸೀಡ್ ಅಂಡ್ ಕ್ಯಾರೆಕ್ಟರೈಸ್ F2 ಜನರೇಷನ್. ಸೊ ಕನ್ನಡ ಮೀಡಿಯಂ ಕ್ವಶನ್ ಓದೋದಾದ್ರೆ, ಎತ್ತರ ಗಿಡದಲ್ಲಿ ದುಂಡನೆಯ ಬೀಜವಿರುವ ಸಸ್ಯವನ್ನು ಗಿಡ್ಡ ಸುಕ್ಕಾದ ಸಸ್ಯದೊಂದಿಗೆ ಅಡ್ಡ ಹಾಯಿಸಿದರೆ ಚಕ್ಕರ್ ಬೋರ್ಡ್ ರಚಿಸಿ, F2 ಪೀಳಿಗೆಯನ್ನು ನಿರೂಪಿಸಿ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 2 ಪ್ಲಾಂಟ್ ಅನ್ನ ಕ್ರಾಸ್ ಮಾಡಿದಾಗ ನೆಕ್ಸ್ಟ್ ಜನರೇಷನ್ ಅಲ್ಲಿ ಯಾವ್ಯಾವ
ನ್ಯೂ ಆಫ್ಸ್ಪ್ರಿಂಗ್ ಜನರೇಟ್ ಆಗುತ್ತೆ ಅನ್ನೋದನ್ನ ಬರೀಲಿಕ್ಕೆ ಕೇಳಿದ್ದಾರೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಸೊ ಇದು ಇಲ್ಲಿ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾರೆ, ರೌಂಡ್ ಯೆಲ್ಲೋ ಮತ್ತೆ ರಿಂಕಲ್ಡ್ ಗ್ರೀನ್ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ನೀವೇನ್ ಮಾಡ್ಬೇಕು, ಟಾಲ್, ರೌಂಡ್ ಮತ್ತೆ ಡ್ವಾರ್ಫ್ ಮತ್ತೆ ರಿಂಕಲ್ಡ್ ಅಂತ ಚೇಂಜ್ ಮಾಡ್ಕೋಬೇಕು. ಸೊ ಏನ್ ಮಾಡ್ತೀರಾ, ಎರಡು ಪೇರೆಂಟ್ಸ್ ನ ಕ್ರಾಸ್ ಮಾಡಿದಾಗ 4 ಗ್ಯಾಮೆಟ್ಸ್ ಬರುತ್ತೆ. ಆ 4 ಗ್ಯಾಮೆಟ್ಸ್ ನ ಬರೆದ್ರೆ 1 ಮಾರ್ಕ್ಸ್ ಬರುತ್ತೆ. ಸೊ ನೆಕ್ಸ್ಟ್ ಆ 4 ಗ್ಯಾಮೆಟ್ಸ್ ನ ಯೂಸ್ ಮಾಡಿ ಏನ್ ಮಾಡ್ತೀರಾ, ಚೆಕ್ಕರ್ ಬೋರ್ಡ್ ಫಾರ್ಮೇಶನ್ ಮಾಡ್ತೀರಾ. ಚೆಕ್ಕರ್ ಬೋರ್ಡ್ ಬರೆದಾಗ ಚೆಕ್ಕರ್ ಬೋರ್ಡ್ ಬರ್ದಿದ್ದಕ್ಕೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಚೆಕ್ಕರ್ ಬೋರ್ಡ್ ಕಂಪ್ಲೀಟ್ ಬರ್ದಾದ್ಮೇಲೆ ನಾವೇನ್ ಮಾಡ್ಬೋದು, F2 ಜನರೇಷನ್ ಅನ್ನ ಕ್ಯಾರೆಕ್ಟರೈಸ್ ಮಾಡ್ತಾ ಹೋಗ್ಬೋದು. ಸೊ F2 ಜನರೇಷನ್ ಕ್ಯಾರೆಕ್ಟರೈಸ್ ಹೇಗ್ ಮಾಡ್ತೀವಿ, ಸೊ F2 ಜನರೇಷನ್ ಅಲ್ಲಿ ಟೋಟಲ್ ಏನಿರುತ್ತೆ, ಫಿನೋಟೈಪಿಕ್ ರೇಷಿಯೋ 9:3:3:1 ಇರುತ್ತೆ. ಅಂದ್ರೆ 9 ಟಾಲ್ ರೌಂಡ್ ಸೀಡ್, 3 ಟಾಲ್ ರಿಂಕಲ್ಡ್ ಸೀಡ್, 3 ಡ್ವಾರ್ಫ್ ಅಂಡ್ ರೌಂಡ್ ಸೀಡ್, 1 ಡ್ವಾರ್ಫ್ ಅಂಡ್ ರಿಂಕಲ್ಡ್ ಸೀಡ್ ಇರುವಂತಹ ಪ್ಲಾಂಟ್ಸ್ ಗಳು ಏನಾಗಿರುತ್ತೆ, ಬೆಳೆದಿರುತ್ತೆ. ಸೊ ಈ ತರ ಕ್ಯಾರೆಕ್ಟರೈಸ್ ಮಾಡ್ಲಿಕ್ಕೆ 1 ಮಾರ್ಕ್ಸ್, ಚೆಕ್ಕರ್ ಬೋರ್ಡ್ ಬರೆದ್ರೆ 1 ಮಾರ್ಕ್ಸ್, ಜೊತೆಗೆ ಈ ಕ್ಯಾಪಿಟಲ್ ಆರ್ ಕ್ಯಾಪಿಟಲ್ ವೈ, ಸ್ಮಾಲ್ ಆರ್ ಕ್ಯಾಪಿಟಲ್ ವೈ, ಕ್ಯಾಪಿಟಲ್ ಆರ್ ಸ್ಮಾಲ್ ವೈ, ಸ್ಮಾಲ್ ಆರ್ ಸ್ಮಾಲ್ ವೈ ಅನ್ನೋ 4 ಗ್ಯಾಮೆಟ್ಸ್ ಬರೆದ್ರೆ ಕೂಡ 1 ಮಾರ್ಕ್ಸ್ ಸಿಗುತ್ತೆ. ಸೊ ಇದು 37th ಕ್ವಶನ್. ಸೊ ನೆಕ್ಸ್ಟ್ ಲಾಸ್ಟ್ 38th ಕ್ವಶನ್, ವಾಟ್ ಈಸ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ರಿಲೇಟೆಡ್ ಟು ಹಾರ್ಮೋನ್ಸ್? ಎಕ್ಸ್ಪ್ಲೇನ್ ಮೆಕ್ಯಾನಿಸಮ್ ಬೈ ಟೇಕಿಂಗ್ ಇನ್ಸುಲಿನ್ ಆಸ್ ಎಕ್ಸಾಂಪಲ್. ನೇಮ್ ಅನ್ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಅಡ್ರೆನಲೈನ್. ಹಾರ್ಮೋನ್ಗಳಿಗೆ ಸಂಬಂಧಿಸದೆ ಹಿಮ್ಮಾಯಿತಿ ವ್ಯವಸ್ಥೆ ಎಂದರೇನು? ಇನ್ಸುಲಿನ್ ಅನ್ನು ಉದಾಹರಿಸಿ, ಈ ವ್ಯವಸ್ಥೆಯನ್ನು ವಿವರಿಸಿ. ಅಡ್ರಿನಲ್ನ ಒಂದು ಪ್ರಮುಖ ಕಾರ್ಯವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಏನು, ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಡೆಫಿನಿಷನ್ ಏನ್ ಹೇಳ್ಬೋದು, ದ ಸಿಸ್ಟಮ್ ವಿಚ್ ಕಂಟ್ರೋಲ್ ಟೈಮ್ ಅಂಡ್ ಅಮೌಂಟ್ ಆಫ್ ಹಾರ್ಮೋನ್ಸ್ ರಿಲೀಸ್ಡ್ ಈಸ್ ಕಾಲ್ಡ್ ಆಸ್ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಸೊ ಹ್ಯೂಮನ್ ಬಾಡಿನಲ್ಲಿ ಯಾವ ಟೈಮಲ್ಲಿ ಎಷ್ಟು ಕಾನ್ಸಂಟ್ರೇಷನ್ ಆಫ್ ಹಾರ್ಮೋನ್ ಸೆಕ್ರೇಟ್ ಆಗಬೇಕು, ರಿಲೀಸ್ ಆಗಬೇಕು ಅನ್ನೋದನ್ನ ಕಂಟ್ರೋಲ್ ಮಾಡ್ತಾ ಇರುವಂತಹ ಒಂದು ಸಿಸ್ಟಮ್ಗೆ ನಾವೇನ್ ಹೇಳ್ತೀವಿ, ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅಂತ ಹೇಳ್ತೀವಿ, ಅಥವಾ ಹಿಮ್ಮಾಯಿತಿ ವ್ಯವಸ್ಥೆ ಅಂತ ಹೇಳ್ತೀವಿ. ಸೊ ಈ ಹಿಮ್ಮಾಯಿತಿ ವ್ಯವಸ್ಥೆ ಅಥವಾ ಫೀಡ್ಬ್ಯಾಕ್ ಮೆಕ್ಯಾನಿಸಮ್ ಅನ್ನ ಇನ್ಸುಲಿನ್ ಎಕ್ಸಾಂಪಲ್ ಥ್ರೂ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಎಕ್ಸಾಂಪಲ್ ಏನಿದೆ, when glucose level exceeded in the blood, the insulin hormone from pancreas releases and convert it into glycogen. ಸೊ ನಾವು ತಿಂದಿರುವಂತಹ ಫುಡ್ ಕಂಪ್ಲೀಟ್ ಡೈಜೆಸ್ಟ್ ಆದಾಗ ಏನಾಗುತ್ತೆ, ನಮ್ಮ ಬಾಡಿನಲ್ಲಿರುವಂತಹ ಬ್ಲಡ್ ನಲ್ಲಿ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ಗ್ಲೂಕೋಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ, ನಮ್ಮ ಬಾಡಿಯಲ್ಲಿರುವಂತಹ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಹಾರ್ಮೋನ್ ಅನ್ನ ಬ್ಲಡ್ ಗೆ ರಿಲೀಸ್ ಮಾಡುತ್ತೆ. ಸೊ ಈ ಇನ್ಸುಲಿನ್ ಹಾರ್ಮೋನ್ ಏನ್ ಮಾಡುತ್ತೆ, ಆ ಎಕ್ಸೆಸ್ ಅಮೌಂಟ್ ಅಲ್ಲಿ ಪ್ರೆಸೆಂಟ್ ಇರುವಂತಹ ಒಂದು ಗ್ಲೂಕೋಸ್ ಅನ್ನ ಗ್ಲೈಕೋಜನ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇದು ಇನ್ಸುಲಿನ್ ಥ್ರೂ ಒನ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್ ಮಾಡೋದು. ನೆಕ್ಸ್ಟ್ ಅಡ್ರಿನಲೈನ್ ನ ಇಂಪಾರ್ಟೆಂಟ್ ಫಂಕ್ಷನ್ ಹೇಳೋದಾದ್ರೆ, ಸೊ ಈ ಅಡ್ರಿನಲೈನ್ ಏನ್ ಮಾಡುತ್ತೆ, ಇಟ್ ರೆಗ್ಯುಲೇಟ್ಸ್ ಹಾರ್ಟ್ ಬೀಟ್, ಬ್ರೀತಿಂಗ್ ರೇಟ್ ಅಂಡ್ ಬ್ರೀತಿಂಗ್ ರೇಟ್ ನ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ, ಜೊತೆಗೆ ಬ್ಲಡ್ ಪ್ರೆಷರ್ ನ ಕೂಡ ರೆಗ್ಯುಲೇಟ್ ಮಾಡ್ತಾ ಹೋಗುತ್ತೆ. ಸೊ ಈ ಅಡ್ರಿನಲೈನ್ ಏನ್ ಮಾಡುತ್ತೆ, ನಮ್ಮ ಬಾಡಿನ ಪ್ರಿಪೇರ್ ಮಾಡುತ್ತೆ. ಏನಕ್ಕೆ, ಯಾವ್ದಾದ್ರು ಒಂದು ಡೇಂಜರ್ ಸಿಚುಯೇಷನ್ ಅಥವಾ ಎಮರ್ಜೆನ್ಸಿ ಸಿಚುಯೇಷನ್ ನ ಎಗೇನೆಸ್ಟ್ ಹೇಗೆ ಫೇಸ್ ಮಾಡಬೇಕು ಅನ್ನೋದ್ರ ಆಪೋಸಿಟ್ ನಮ್ಮನ್ನ ಪ್ರಿಪೇರ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಅಡ್ರಿನಲ್ಗೆ ಯೂಶಲಿ ನಾವೇನ್ ಹೇಳ್ತೀವಿ, ಎಮರ್ಜೆನ್ಸಿ ಹಾರ್ಮೋನ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ದ 38th ಕ್ವಶನ್. ಸೊ ಇಲ್ಲಿಗೆ ಕಂಪ್ಲೀಟ್ ಕೆಮಿಸ್ಟ್ರಿ ಮತ್ತೆ ಬಯಾಲಜಿ ಪಾರ್ಟ್ ಕೂಡ ಕಂಪ್ಲೀಟ್ ಆಯ್ತು.